Namaskaram. So hopefully your Karnataka CET preparation is going well. So in the previous video actually we had dealt with CET questions on mechanical properties of solids. Hopefully you have watched that video. ಆಮೇಲೆ ಆ ವಿಡಿಯೋದೊಳಗೆ ಅವಶ್ಯಕತೆ ಬಿದ್ದಾಗ ನಾನು ನೋಡು ಥಿಯರಿ ಪಾರ್ಟದ್ದು ರಿವಿಷನ್ ಮಾಡಿಸಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಆ ಚಾಪ್ಟರ್ನೊಳಗೆ ಇನಿಷಿಯಲಿನ ಒಂದು ಸ್ವಲ್ಪ ಯಾವ್ಯಾವ ಟಾಪಿಕ್ಸ್ ಬರ್ತಾವೆಲ್ಲ ಎಕ್ಸ್ಪ್ಲೈನ್ ಮಾಡಿ ದೆನ್ ಆ್ಯಕ್ಚುಲಿ ವಿ ಹ್ಯಾಡ್ ಸ್ಟಾರ್ಟೆಡ್ ವಿತ್ ಸಾಲ್ವಿಂಗ್ ಕ್ವಶನ್ಸ್. ಸೊ ಅರೌಂಡ್ 15 ಕ್ವಶನ್ಸ್ ನಾವು ಸಾಲ್ವ್ ಮಾಡಿದ್ವಿ. ಆ್ಯಂಡ್ ಆಬ್ವಿಯಸ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಈಸ್ ಅ ಬಿಗರ್ ಚಾಪ್ಟರ್ ಆ್ಯಸ್ ಕಂಪೇರ್ಡ್ ಟು ಸಾಲಿಡ್ಸ್. ಇಲ್ಲಿ ನಾವು ಒಂದು 35 ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ ವಿಚ್ ವಿಲ್ ಕವರ್ ಆಲ್ಮೋಸ್ಟ್ ಆಲ್ ದ ಟಾಪಿಕ್ಸ್. ಆಮೇಲೆ ಸ್ವಲ್ಪ ಇದು ಬಿಗ್ಗರ್ ಚಾಪ್ಟರ್ ಇರೋದ್ರಿಂದ ಎಂಟೈರ್ ಥಿಯರಿ ಒಂದು ಸರ್ತಿ ಫಸ್ಟಿಗೆ ಹೇಳಿ ಆಮೇಲೆ ಕ್ವಶನ್ ಸ್ಟಾರ್ಟ್ ಮಾಡೋದು ಬೇಡ. ಕ್ವಶನ್ ಸ್ಟಾರ್ಟ್ ಮಾಡೋಣ ಡೈರೆಕ್ಟ್ಲಿ, ಬಟ್ ಥಿಯರಿ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಟಾಪಿಕ್ಕಿಗೆ ಬಂದಂಗೆ ಅದಕ್ಕೆ ರಿಲೆವೆಂಟ್ ಏನು ಥಿಯರಿ ಇರ್ತೈತಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊತ ಬರ್ತೀನಿ. ವೆರಿ ಈಸಿ ಕ್ವಶನ್ಸ್ ಯಾವ ರೈತು ಅದಕ್ಕೆ ಥಿಯರಿದೇನೋ ಅವಶ್ಯಕತೆ ಇರೋಂಗಿಲ್ಲ ಅಂತಂದಾಗ ದೆನ್ ವಿ ಕ್ಯಾನ್ ಓಕೆ ಜಸ್ಟ್ ಸ್ಕಿಪ್ ದಟ್ ಥಿಯರಿ ಪಾರ್ಟ್. ಡೈರೆಕ್ಟ್ ವೆರಿ ಈಸಿ ಕ್ವಶನ್ಸ್, ಓಕೆ ಜನರಲ್ ನಾಲೆಜ್ ಟೈಪ್ ಆಫ್ ಕ್ವಶನ್ಸ್ ನಮ್ಗೆ ಗೊತ್ತಿತ್ತು ಅದ್ರ ಬಗ್ಗೆ, ಇದಕ್ಕೇನು ಥಿಯರಿ ಎಕ್ಸ್ಪ್ಲನೇಷನ್ ಏನು ಬೇಡ ಅಂತ ಅನ್ನೋದು ಟಾಪಿಕ್ಸ್. ಬಟ್ ಕ್ವಶನ್ಸ್ ವೆರಿ ಫ್ಯೂ ಕ್ವಶನ್ಸ್, ಆಲ್ಮೋಸ್ಟ್ ಆಲ್ ಕ್ವಶನ್ಸಿಗೆ ರಿಲೆವೆಂಟ್ ಥಿಯರಿ ನಾನು ಎಕ್ಸ್ಪ್ಲೈನ್ ಮಾಡಿ ಆ ಟಾಪಿಕ್ಸ್ ವಾಪಸ್ ನಿಮಗೆ ನೆನ್ಪು ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ವಿಲ್ ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ ದ ಕ್ವಶನ್ಸ್. ಸೊ ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಏನಂದ್ರೆ ಇದನ್ನ ಈಗೇನು ಕ್ವಶನ್ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಲ್ಲ ಕ್ವಶನ್ಸ್, ಅಲ್ಲಿ ಕ್ವಶನ್ ನಂಬರ್ ಇಟ್ ಸ್ಟಾರ್ಟ್ಸ್ ಫ್ರಮ್ 12. ಓಕೆ, ನಾನು ಅದನ್ನು ಟೈಪ್ ಮಾಡಿಸಿದಾಗ ಒಂದು ಸರ್ತಿ ಸಾಲಿಡ್ಸ್ ಆ್ಯಂಡ್ ಫ್ಲೂಯಿಡ್ಸ್ ಮಿಕ್ಸ್ ಮಾಡಿಸಿ ಟೈಪ್ ಮಾಡಿಸಿದ್ದೆ ಫ್ಯೂ ಇಯರ್ಸ್ ಬ್ಯಾಕ್. ಸೊ ಅದಕ್ಕೆ ದ ಕ್ವಶನ್ ನಂಬರ್ಸ್ ವಿಲ್ ಸ್ಟಾರ್ಟ್ ಫ್ರಮ್ 12. ಇಫ್ ಯು ವಾಂಟ್ ಯು ಕ್ಯಾನ್ ಸ್ಟಾರ್ಟ್ ಇಟ್ ಫ್ರಮ್ 1 ಅಂತ ನೀವು ಬರ್ಕೋಬಹುದು, ಅಥವಾ 12 ಅಂತ ಬರ್ಕೊಂಡು ಸ್ಟಾರ್ಟ್ ಮಾಡಿರಿ. ಅಥವಾ ಈಸಿ ಕ್ವಶನ್ಸ್ ಅದಾವ ಅಂದ್ರೆ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಬರ್ಕೊತೀನಿ ಫಾರ್ ಫ್ಯೂಚರ್ ರೆಫರೆನ್ಸ್ ಮತ್ತು ನನಗೆ ಏನಾರ ಬೇಕಾದ್ರೆ ಅಂತಂದ್ರೆ ಹಂಗೆ ಮಾಡಿರಿ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್ ನಾವು ಡೈರೆಕ್ಟ್ಲಿ. ಸೊ ಟುಡೇಸ್ ಫಸ್ಟ್ ಕ್ವಶನ್, ಇಲ್ಲೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ ಆ್ಯಕ್ಚುಲಿ. ಅದು ವೈ ಇಸ್ ಇಟ್ ಈಸಿಯರ್ ಟು ಸ್ವಿಮ್ ಇನ್ ಸೀ ವಾಟರ್? ಅದು ಸೀ ವಾಟರ್. ಓಕೆ, why is it easier to swim in sea water? Options are: atmospheric pressure is highest at the sea level, sea water contains salt, density of sea water is higher than the ordinary water, because of some reason other than those mentioned above. ಅಂದ್ಕೊಟ್ರೆ ಟ್ರೈ ಮಾಡಿರ್ತೀನಿ, ವಿಚಾರ ಮಾಡಿದ್ರ ಬಗ್ಗೆ. ಇದ್ರ ಬಗ್ಗೆ ನೀವು ಆಲ್ರೆಡಿ ಗೊತ್ತಿದ್ರೆ ಚಲೋ, ಇಲ್ಲಾಂದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಯಾವ ಕನ್ಸೆಪ್ಟ್ ಮೇಲೆ ಡಿಪೆಂಡೆಡ್ ಐತೆ ಅಂತ ಹೇಳಿ. So answer is option C. It is easy to swim in sea water because density of sea water is higher than the ordinary water. So this concept is based on a theory part called as Archimedes principle. So Archimedes principle ಏನು ಹೇಳ್ತೈತೆ ಅಂದ್ರೆ, whenever a body is immersed either partially or completely in water or any liquid for that matter, ನಾವು ವಾಟರ್ದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಅವಾಗ ಫಾರ್ ಎಕ್ಸಾಂಪಲ್ ಇದೊಂದು ಬೀಕರ್, ಇದ್ರೊಳಗೆ ವಾಟರ್, ಇದ್ರೊಳಗೆ ಒಂದು ಓಕೆ ಒಂದು ಬ್ಲಾಕ್ ಸಮಥಿಂಗ್ ಲೈಕ್ ದಟ್ ನಾವು, ಅಥವಾ ವಿ ಕ್ಯಾನ್ ಕನ್ಸಿಡರ್ ದಿಸ್ ಆ್ಯಸ್ ಅ ವುಡನ್ ಬ್ಲಾಕ್. ಇದನ್ನು ಇಲ್ಲಿ ಹಾಕಿದೆ ಅಂದರೆ ಅಕಾರ್ಡಿಂಗ್ ಟು ಆರ್ಕಿಮೆಡಿಸ್ ಪ್ರಿನ್ಸಿಪಲ್, ಈಗ ಇದು ವುಡನ್ ಬ್ಲಾಕ್ ನಾವು ಹಾಕಿವಲ್ಲ, ಮೇ ಬಿ ಅದು ಪಾರ್ಷಲಿ ಏನ್ರಿ ಇಮರ್ಸ್ ಆಗಿರಬಹುದು ಅಥವಾ ಕಂಪ್ಲೀಟ್ಲಿ ಇಮರ್ಸ್ ಆಗಿರಬಹುದು. ಅವಾಗ ಬಿಕಾಸ್ ಆಫ್ ಇಟ್ಸ್ ವೇಟ್, ಇದ್ರ ಮೇಲೆ ವೇಟ್ ಇರ್ತೈತಲ್ಲ ಹಿಂಗೆ, ಬಿಕಾಸ್ ಆಫ್ ಇಟ್ಸ್ ವೇಟ್ ದಿಸ್ ಆಬ್ಜೆಕ್ಟ್ ವಿಲ್ ಡಿಸ್ಪ್ಲೇಸ್ ಸಮ್ ವಾಟರ್. ಈಗ ಲೈಕ್ ಅಲ್ಲಿ ವುಡನ್ ಬ್ಲಾಕ್ ಇದ್ದೇ ಇಲ್ಲ ಅಂದಾಗ, ವೆನ್ ದೆರ್ ವಾಸ್ ನೋ ವುಡನ್ ಬ್ಲಾಕ್, ವಾಟ್ ವಾಸ್ ದೇರ್ ಹಿಯರ್? ಕಂಪ್ಲೀಟ್ಲಿ ಅಲ್ಲಿ ಎಲ್ಲ ಕಡೆ ಏನಿತ್ತು ರೀ, ವಾಟರ್ ಇತ್ತು, ಹೌದಾ? ಇಲ್ಲೆಲ್ಲ ಕಂಪ್ಲೀಟ್ಲಿ ಸೊ ವಾಟರ್ ಇತ್ತು. ನಾವು ಇದ್ರೊಳಗೆ ಒಂದು ವುಡನ್ ಬ್ಲಾಕ್ ತೊಗೊಂಬಂದು ಹಾಕಿದ್ವಿ ಈಗ. ಓಕೆ, ಸೊ ವುಡನ್ ಬ್ಲಾಕ್ ಹಾಕಿದ ಕೂಡಲೇ ವಾಟ್ ದಿಸ್ ವುಡನ್ ಬ್ಲಾಕ್ ಡಸ್, ಇಟ್ ವಿಲ್ ಡಿಸ್ಪ್ಲೇಸ್ ಸಮ್ ವಾಟರ್. ಆ್ಯಂಡ್ ಅಕಾರ್ಡಿಂಗ್ ಟು ಆರ್ಕಿಮೆಡಿಸ್ ಪ್ರಿನ್ಸಿಪಲ್, ನಾವು ದಿಸ್ ವುಡನ್ ಬ್ಲಾಕ್ ವಿಲ್ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಆ್ಯನ್ ಥ್ರಸ್ಟ್ ಅಂದ್ರೆ ಫೋರ್ಸ್ ಅಷ್ಟೇ, ಹೊಸ ವರ್ಡ್ ಏನಲ್ಲ ಅದು. ಥ್ರಸ್ಟ್ ಅಂದರೆ ದಿಸ್ ವುಡನ್ ಬ್ಲಾಕ್ ವಿಲ್ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಅ ಫೋರ್ಸ್
which is directed upwards. That means it will experience some kind of force which is trying to move that wooden block away from water. ಅಂದರೆ ವಾಟರ್ ಮಾಲಿಕ್ಯೂಲ್ಸ್ ಆ ವುಡನ್ ಬ್ಲಾಕನ್ನು ವಾಪಸ್ ಈಗ ಅದು ಡಿಸ್ಪ್ಲೇಸ್ ಮಾಡಿರ್ತೈತಲ್ಲ ವಾಟರ್, ದ್ಯಾಟ್ ವಾಟರ್ ಇಟ್ ವಾಂಟ್ಸ್ ಟು ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. In that attempt, the water starts to repel or oppose this wooden block upwards. ಇದು ನೀವು ಒಂದು ವುಡನ್ ಬ್ಲಾಕ್ ತೊಗೊಂಡು ಒಂದು ಬಕೆಟ್ ಆಫ್ ವಾಟರ್ನೊಳಗೆ ಇಮರ್ಸ್ ಮಾಡಿ ಆ ವುಡನ್ ಬ್ಲಾಕನ್ನು ಕೆಳಗೆ ಕಂಪ್ಲೀಟ್ಲಿ ವಾಟರ್ನೊಳಗೆ ಇಮರ್ಸ್ ಮಾಡೋಕ್ಕೆ ಟ್ರೈ ಮಾಡಿರಿ, ದೆನ್ ಡೆಫಿನೆಟ್ಲಿ ವಿಲ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ದೆರ್ ಈಸ್ ಸಮ್ ಕೈಂಡ್ ಆಫ್ ಅಪ್ವರ್ಡ್ ಫೋರ್ಸ್. ದ್ಯಾಟ್ ಅಪ್ವರ್ಡ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ಬಯಾಂಟ್ ಫೋರ್ಸ್. ಓಕೆ, buoyant force ಅಂತ ಕರೀತಾರೆ. that upthrust or upward force is called as buoyant force, and this buoyant force, or which is also called as force of buoyancy, this buoyant force will be equal to the weight of water displaced by the block. Weight of water displaced by the block. ಈಗ ವುಡನ್ ಬ್ಲಾಕ್ ನಾವು ಹಾಕಿವಲ್ಲ, ಆ ವುಡನ್ ಬ್ಲಾಕ್ ಫಾರ್ ಎಕ್ಸಾಂಪಲ್ 100 ಗ್ರಾಮ್ನಷ್ಟು ವಾಟರನ್ನು, ಅವ್ರ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಇಫ್ ದ್ಯಾಟ್ ವುಡನ್ ಬ್ಲಾಕ್ ಡಿಸ್ಪ್ಲೇಸ್ ಅಂದರೆ ವಾಟರನ್ನು ಅಲ್ಲಿಂದ ಸರಿಸೋದು. ಇಫ್ ಇಟ್ ಡಿಸ್ಪ್ಲೇಸಸ್ 1 kg ಆಫ್ ವಾಟರ್, ದೆನ್ ದ್ಯಾಟ್ ವುಡನ್ ಬ್ಲಾಕ್ ವಿಲ್ ಎಕ್ಸ್ಪೀರಿಯನ್ಸ್ ಆನ್ ಅಪ್ವರ್ಡ್ ಫೋರ್ಸ್ ವಿಚ್ ಈಸ್ ಈಕ್ವಲ್ ಟು ವೇಟ್ ಆಫ್ ದಿಸ್ 1 kg. ಹಂಗಂದ್ರೆ ಈ 1 kg ಎಷ್ಟು ಇರ್ತೈತೆ ರೀ ವೇಟ್? ವೇಟದ ಫಾರ್ಮುಲಾ ಐತಿ W is equals to mg, mass is 1 kg, g is 9.8. ಅಂದರೆ if the wooden block displaces 1 kg of water, it will start experiencing an upward force which is equal to 9.8 Newton. Or sometimes if you take 9.8 as approximately 10, then we can say 10 Newton. ಅಂದ್ರೆ ಈಗ ನೀವು ಸ್ವಿಮ್ಮಿಂಗ್ ಮಾಡಕತ್ತೀರ ಅಂತ ತಿಳ್ಕೊರಿ, that also is based on Archimedes principle. ಸೊ ಈಗ ಸ್ವಿಮ್ಮಿಂಗ್ ಮಾಡ್ಬೇಕಾರೆ ಇಫ್ ಯು ವಾಂಟ್ ಟು ಫ್ಲೋಟ್ ಆನ್ ವಾಟರ್, ದಟ್ ಮೀನ್ಸ್ ಇಫ್ ಯು ಡು ನಾಟ್ ವಾಂಟ್ ಟು ಸಿಂಕ್ ಇನ್ ಟು ಇಟ್, ಯು ವಿಲ್ ಹ್ಯಾವ್ ಟು ಡಿಸ್ಪ್ಲೇಸ್ ದ್ಯಾಟ್ ಮಚ್ ಅಮೌಂಟ್ ಆಫ್ ವಾಟರ್ ವಿಚ್ ಈಸ್ ಈಕ್ವಲ್ ಟು ಯುವರ್ ಓನ್ ವೇಟ್. ಈಗ ಲೈಕ್ ನೀವು 50 kg ಇದ್ದೀರಂತ ಅಂದ್ಕೊಂಡ್ರಿ ಮಾಸ್, ಅವಾಗ ನಿಮ್ಮದು ವೇಟ್ ಎಷ್ಟಾಗ್ತೈತಿ? ಮಾಸ್ ಇಂಟು ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಐ ವಿಲ್ ಟೇಕ್ ಇಟ್ ಆಸ್ 10 ಫಾರ್ ದಿಸ್ ಎಕ್ಸಾಂಪಲ್. ಅವಾಗ 500 ನ್ಯೂಟನ್ನಷ್ಟು ಫೋರ್ಸ್ ಬೇಕು ನಿಮಗೆ. ಇಫ್ ಯು ವಾಂಟ್ ಟು ಫ್ಲೋಟ್, ಯು ವಿಲ್ ರಿಕ್ವೈರ್ 500 ನ್ಯೂಟನ್ ಅಪ್ವರ್ಡ್ ಫೋರ್ಸ್. ಸೊ ಇಷ್ಟು ಫೋರ್ಸ್ ಬೇಕಂದ್ರೆ ನಿಮ್ಮ ವೇಟ್ ಎಷ್ಟಿರ್ತೈತಲ್ಲ 500 ನ್ಯೂಟನ್, ಅಷ್ಟು ವೇಟ್ ಇರುವಂಥ ವಾಟರನ್ನು ನೀವು ಡಿಸ್ಪ್ಲೇಸ್ ಮಾಡ್ಕೊತ ಇರ್ಬೇಕು ಸ್ವಿಮ್ಮಿಂಗ್ ಮಾಡ್ಬೇಕಾರೆ ವಿತ್ ಯುವರ್ ಹ್ಯಾಂಡ್ಸ್ ಆರ್ ಲೆಗ್ಸ್ ಕಂಟಿನ್ಯೂಸ್ಲಿ. ಸೊ ಈಗ ನೀವು ಹಿಂಗೆ ಮಾಡಿದ್ರಿ, ನೀರಾಗಿ ಜಿಗಿದ್ಬಿಟ್ಟಿರಿ, ಈಗ ನಿಮ್ಮ ವೇಟ್ ಜಾಸ್ತಿ ಐತಿ, ನೀವು ಕಡಿಮೆ ವಾಟರನ್ನು ಡಿಸ್ಪ್ಲೇಸ್ ಮಾಡಾಕತ್ತೀರಿ ಅಂದರೆ ಯು ವಿಲ್ ನಾಟ್ ಗೆಟ್ ದಟ್ ಸಫಿಷಿಯಂಟ್ ಅಪ್ವರ್ಡ್ ಫೋರ್ಸ್ ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಸಿಂಕ್. ಸೊ ಅಕಾರ್ಡಿಂಗ್ ಟು Archimedes principle, if an object has to float, that object has to displace water, that much amount of water which is equal to its own weight. So ಈಗ the question was why it is easy to swim in sea water. sea waterನೊಳಗೆ ಅದರದ್ದು ನಾರ್ಮಲ್ ವಾಟರ್ ಡೆನ್ಸಿಟಿಗಿಂತ ಜಾಸ್ತಿ ಇರ್ತೈತಿ. ಬಿಕಾಸ್ sea ವಾಟರ್ನೊಳಗೆ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಲ್ಟ್ಸ್ ಡಿಸಾಲ್ವ್ ಆಗಿರ್ತಾವೆ. Because of that, density of sea water is high. So when you are swimming in sea water, ಅವಾಗ ನೀವು ಲೆಸ್ ವಾಟರನ್ನು, ಸ್ವಲ್ಪ ವಾಟರನ್ನು ಡಿಸ್ಪ್ಲೇಸ್ ಮಾಡಿದರೂ ಅದರದ್ದು ವೇಟ್ ಜಾಸ್ತಿ ಇರೋದ್ರಿಂದ ಯು ವಿಲ್ ಗೆಟ್ ಹೈಯರ್ ಅಮೌಂಟ್ ಆಫ್ ಫೋರ್ಸ್ ಆಫ್ ಬಯಾನ್ಸಿ. sea ವಾಟರ್ನಾಗ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ನೀವು ಕಡಿಮೆ ವಾಟರನ್ನು ಡಿಸ್ಪ್ಲೇಸ್ ಮಾಡಿದರೂ ಆ ಸ್ವಲ್ಪ ವಾಟರ್ ಹೆವಿ ಇರೋದ್ರಿಂದ, ಬಿಕಾಸ್ ಆಫ್ ಇಟ್ಸ್ ಹೈಯರ್ ಡೆನ್ಸಿಟಿ, ಈವನ್ ಇಫ್ ಯು ಪುಷ್ ಲೆಸ್ ವಾಟರ್, ಇಟ್ಸ್ ಡೆನ್ಸಿಟಿ ಈಸ್ ಹೈ. ಬಿಕಾಸ್ ಆಫ್ ದ್ಯಾಟ್ ಇಟ್ಸ್ ವೇಟ್ ವಿಲ್ ಬಿ ಮೋರ್. ನೀರು ಕಡಿಮೆ ಇದ್ದರೂ ವೇಟ್ ಜಾಸ್ತಿ ಇರ್ತೈತಿ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀವು ನೀರು ದುಗಿಸಿದ್ರೆ ಸಾಕು, ಯು ವಿಲ್ ಗೆಟ್ ಇನಫ್ ಫೋರ್ಸ್ ಆಫ್ ಬಯಾನ್ಸಿ. ಓಕೆ, ಹಂಗಂತ ಹೇಳಿ ಟೈಡ್ಸ್ ಜಾಸ್ತಿ ಇದ್ದಲ್ಲೇ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋದ್ರೆ ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಮೇಲೆ ಅದು ಡಿಪೆಂಡ್ ಆಗಂಗಿಲ್ಲ, ಒಳಗೆ ಜಕ್ಕೊಂಡ್ಬಿಡ್ತೈತೆ ಅದು ಸಮುದ್ರ. ಅಟ್ಲೀಸ್ಟ್ ನಾವು ಡೀಪ್ ಇನ್ ಟು ಸಿ ಹೋದಾಗ ಎಲ್ಲಿ ಸ್ಟ್ಯಾಗ್ನೆಂಟ್ ವಾಟರ್ ಇತ್ತು ಆಲ್ಮೋಸ್ಟ್, ಅಲ್ಲೇ ಒಂದೇನೋ ಐಲ್ಯಾಂಡ್ ಕಡೆ ಹೋಗಿ ನೀವು ಸ್ವಿಮ್ಮಿಂಗ್ ಮಾಡ್ಬೇಕಾರೆ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ಕ್ವಶನ್ನಾಗ ಏನಿತ್ತಲ್ಲ ಅದು.
ಓಕೆ, ಸೊ ಇದ್ರ ಜೋಡಿ ನಾವೀಗ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ಲು ಒಂದು ಸ್ಮಾಲ್ ರಿಕ್ಯಾಪ್ ಮಾಡ್ಕೊಂಡಂಗೆ ಆಯ್ತು. ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್ ಆಫ್ ದ ಯೂನಿಟ್ ಅರ್ಲಿಯರ್ ಯೂಸ್ಡ್ ಫಾರ್ ಎಕ್ಸ್ಪ್ರೆಸ್ಸಿಂಗ್ ಪ್ರೆಷರ್. ಈಗ ಲೈಕ್ ನೀವು ಕೆಮಿಸ್ಟ್ರಿ ಫಿಸಿಕ್ಸ್ ಅನ್ನೋಳಗೆಲ್ಲ ಯೂಸ್ ಮಾಡಿರ್ತೀರಿ. 1 atmospheric pressure exerted by the atmosphere that is equals to 1.018 something ಬರ್ತೈತಿ ಇಂಟು 10⁵ ಪಾಸ್ಕಲ್ಸ್. ಆಮೇಲೆ ಪಾಸ್ಕಲ್ಸ್ ಅಂದಾಗ ಆ್ಯಕ್ಚುಲಿ ಪ್ರೆಷರ್ದು ಎಸ್ ಐ ಯೂನಿಟ್ ಏನು ಬರ್ಬೇಕು ಹೇಳ್ರಿ? ಪ್ರೆಷರ್ದು ಎಸ್ ಐ ಯೂನಿಟ್ ಈಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಬಿಕಾಸ್ ದ ಫಾರ್ಮುಲಾ ಫಾರ್ ಪ್ರೆಷರ್ ಈಸ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಸೊ ದಿಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಪಾಸ್ಕಲ್ಸ್. ಅದ್ರಾಗ ಮತ್ತೆ ಹೆಂಗಂದ್ರೆ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1 ಪಾಸ್ಕಲ್. ದಟ್ ಮೀನ್ಸ್ 10 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದ್ದರೆ 10 ಪಾಸ್ಕಲ್ಸ್. ಎಷ್ಟು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇರ್ತೈತಿ ಅಷ್ಟು ಪಾಸ್ಕಲ್. ಸೊ ಈಗಿಲ್ಲೇ ಮೊದಲು ಅರ್ಲಿಯರ್ ಅಂತ ಹೇಳ್ತಾರೆ ಅವರು ಇನ್ನೊಂದು ಪ್ರೆಷರಿಗೆ ಎಸ್ ಐ ಯೂನಿಟ್ ಯೂಸ್ ಮಾಡ್ತಿದ್ರು ಅಥವಾ ಯೂನಿಟ್ ಯೂಸ್ ಮಾಡ್ತಿದ್ರು. ವಿ ಕೆನಾಟ್ ಸೇ ಎಸ್ ಐ. ಸೊ ವಿಚ್ ವಾಸ್ ಕಾಲ್ಡ್ ಆಸ್ ಬಾರ್. ಸೊ ಈಗ 1 bar ಈಸ್ ಈಕ್ವಲ್ಸ್ ಟು ಹೌ ಮೆನಿ ಪಾಸ್ಕಲ್ಸ್ ಅಂತ ಕೇಳಕತ್ತಾರ ಅವ್ರು. ಈಗ ಲೈಕ್ 1 atmospheric pressure ಈಸ್ ಈಕ್ವಲ್ಸ್ ಟು 1.013 into 10⁵ pascals. 1 atmospheric pressure is equals to 1 bar pressure is equals to how many pascals? Okay, answer is 10⁵ pascals. Answer. Ivella pressure is different units. Next one, the superfluid is a fluid with 0 watt ಅಂತ ಕೇಳ. ಈಗ ಜನರಲಿ ವೆನ್ ವಿ ರೆಫರ್ ಟು ಫ್ಲೂಯಿಡ್ ಅಥವಾ ಫ್ಲೂಯಿಡ್ಸ್ ಅಂತ ನಾವು ಹೇಳಿದಾಗ ಫ್ಲೂಯಿಡ್ ಅಂದರೆ ಅದರೊಳಗೆ ಲಿಕ್ವಿಡ್ಸು ಬರ್ತಾವೆ, ಗ್ಯಾಸಸ್ಸು ಬರ್ತಾವೆ. ಸೊ ಈ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ಸಿಗೆ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಪರ್ಟೀಸ್ ಬರ್ತಾವೆ. ಲೈಕ್ ವಿಸ್ಕಾಸಿಟಿ, ಲಿಕ್ವಿಡ್ಸ್ನೊಳಗೆ ಸರ್ಫೇಸ್ ಟೆನ್ಷನ್, ಡೆನ್ಸಿಟಿ, ಬಯಾನ್ಸಿ ನಾವು ಜಸ್ಟ್ ಈಗ ಡಿಸ್ಕಸ್ ಮಾಡಿದ್ವಿ. ಜನರಲಿ ಫ್ಲೂಯಿಡ್ ಅಂದ್ಕೊಳ್ಳಿ ಇವೆಲ್ಲ ಇರ್ತಾವೆ. ಬಟ್ ಅವ್ರು ಕೇಳಾಕತ್ತಾರ ವೆನ್ ವಿ ಕ್ಯಾನ್ ಕಾಲ್ ಅ ಫ್ಲೂಯಿಡ್ ಆ್ಯಸ್ ಅ ಸೂಪರ್ ಫ್ಲೂಯಿಡ್ ವೆನ್ ಇಟ್ ಹ್ಯಾಸ್ 0 watt ಅಂತ ಕೇಳ್ತಾರೆ. ಸೊ ಇದಕ್ಕೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಟಿಕ್ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಸೊ ಆನ್ಸರ್ ಇದಕ್ಕೆ ಏನಂದರೆ ಆಪ್ಷನ್ ಎ, ವಿಸ್ಕಾಸಿಟಿ. ವಿಸ್ಕಾಸಿಟಿ ಅಂದ್ರೇನು? ಇಟ್ ಈಸ್ ಅನದರ್ ವರ್ಡ್ ಫಾರ್ ಫ್ರಿಕ್ಷನ್. ಓಕೆ, ಸೊ ಈಗ ಲೈಕ್ ವೆನ್ ಇಟ್ ಕಮ್ಸ್ ಟು ಸಾಲಿಡ್ಸ್ ನಾವೇನು ಫ್ರಿಕ್ಷನ್ ಅಂತ ಕರಿತೀವಲ್ಲ, ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಲಾಸ್ ಆಫ್ ಮೋಷನ್. ದ ಸೇಮ್ ವರ್ಡ್ ಫ್ರಿಕ್ಷನ್ is changed to viscosity or viscous force when it comes to liquids and gases. ಸೊ ಈಗ ಲಿಕ್ವಿಡ್ಸ್ನೊಳಗೆ ಪರ್ಟಿಕ್ಯುಲರ್ಲಿ ಒಂದು ಕೆಲಸ ಮಾಡೋಣ್ರಿ, ವಿಸ್ಕಾಸಿಟಿ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮುಂದೊಂದಿಷ್ಟು ಕ್ವಶನ್ಸ್ ಬರ್ತಾವೆ. ಸೊ ಅಲ್ಲಿ ತನಕ ಈ ಸದ್ಯ ಎಷ್ಟು ಗೊತ್ತಿರಲಿ. ದ ಸೂಪರ್ ಫ್ಲೂಯಿಡ್ ಇಸ್ ಅ ಫ್ಲೂಯಿಡ್ ವಿಚ್ ಹ್ಯಾಸ್ 0 viscosity. ಓಕೆ, ನೆಕ್ಸ್ಟ್ ಕ್ವಶನ್. ವಿತ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಿಲ್ ದ ಹೈಡ್ರೋಜನ್ ಬಲೂನ್ ರೈಸ್ ಫಾಸ್ಟರ್? ಅಂದರೆ ಇದು ನಾರ್ಮಲ್ ಕೈಂಡ್, ಈಗ ಜಾತ್ರೆ ಒಳಗೆ ನಾವು ಯೂಸ್ ಮಾಡುವಂಥ ಬಲೂನ್ ಅಲ್ಲ, ಹೈಡ್ರೋಜನ್ ಬಲೂನ್. ಇದಕ್ಕೆ ಒಂದು ಹೈಡ್ರೋಜನ್ ಫಿಲ್ ಮಾಡಿದ್ದು, ಬಿಕಾಸ್ ಡೆನ್ಸಿಟಿ ಆಫ್ ಹೈಡ್ರೋಜನ್ ಕಡಿಮೆ ಇರೋದ್ರಿಂದ ಇಟ್ ಕ್ಯಾನ್ ರೈಸ್ ಫಾಸ್ಟರ್. ಆಮೇಲೆ ಇನ್ನೊಂದು ಮಾತು ನಾನು ನಿಮ್ಗೆ ಈಗ ಹೇಳ್ಬೇಕು. ಆಗಲೇ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ನಾವು ವಾಟರ್ನ ಡಿಸ್ಕಸ್ ಮಾಡಿದ್ವಲ್ಲ, the same Archimedes principle can also be applied to objects which are flying in air. Like ಈಗ ಬರ್ಡ್ಸ್ಗೆ, ಈಗ ನೋಡ್ರಿ ಹೆಂಗೆ ಮನುಷ್ಯರಿಗೆ, ಫಾರ್ ಹ್ಯೂಮನ್ ಬೀಯಿಂಗ್ಸ್ ಟು ಸ್ವಿಮ್ ದೇ ನೀಡ್ ಟು ಕಂಟಿನ್ಯೂಸ್ಲಿ ಡಿಸ್ಪ್ಲೇಸ್ ವಾಟರ್ ವಿಚ್ ಈಸ್ ಈಕ್ವಲ್ ಟು ದೇರ್ ಓನ್ ವೇಟ್. ಫಾರ್ ಅ ಬರ್ಡ್ ಸಿಮಿಲರ್ಲಿ ವಾಟರ್ನಾಗ ಹೋಗಂಗಿಲ್ಲವು, ಏರ್ನಾಗ ಹೋಗ್ತಾವಲ್ಲ. ಈ ಒಂದು ಬರ್ಡ್ ಫ್ಲೈ ಆಗಬೇಕು, ಆಮೇಲೆ ಇಫ್ ದ ಬರ್ಡ್ ಹ್ಯಾಸ್ ಟು ಮೂವ್ ಅಪ್ವರ್ಡ್ಸ್, ದ ಬರ್ಡ್ ಹ್ಯಾಸ್ ಟು ಕಂಟಿನ್ಯೂಸ್ಲಿ ಕೀಪ್ displacing that much amount of air which is at least equal to its own weight. ಈಗ ಬರ್ಡ್ಸ್ ಹೆಂಗೂ ಲೈಟ್ ವೇಟ್ ಇರ್ತಾವೆ, ಅದ್ರ ಬೋನ್ಸ್ ಹಂಗೆ ಸ್ಟ್ರಕ್ಚರ್ ಇರ್ತೈತಿ, ನೀವು ಬಯಾಲಜಿ ಒಳಗೆ ಕಲ್ತಿರ್ತೀರಿ. ಅವು ತಮ್ಮ ವಿಂಗ್ಸ್ ಯೂಸ್ ಮಾಡಿ ಸ್ವಲ್ಪ ಏರನ್ನು ಡಿಸ್ಪ್ಲೇಸ್ ಮಾಡಿಬಿಟ್ರೆ ಸಾಕು. ಅವು ಸ್ವಲ್ಪ ಏರನ್ನು ಡಿಸ್ಪ್ಲೇಸ್ ಮಾಡಿದ್ರು ದ್ಯಾಟ್ ಏರ್ ವಿಲ್ ಹ್ಯಾವ್ ಅ ವೇಟ್ ವಿಚ್ ಈಸ್ ಮೋರ್ ದ್ಯಾನ್ ದ ವೇಟ್ ಆಫ್ ದ ಬರ್ಡ್. then the bird will get enough force of buoyancy upwards. ಈಗ ಅದನ್ನು ನಾವು ಫ್ಲೈ ಆಗಕ್ಕೆ ಟ್ರೈ ಮಾಡಿ ನಮ್ಮ ಕೈ ತೊಗೊಂಡು ಏರ್ನ ಆ ಕಡೆ ಈ ಕಡೆ ಹೆಂಗೆ ಬರ್ಡ್ಸ್ ಬಡಿತಾವಲ್ಲ ಹಂಗೆ ಡಿಸ್ಪ್ಲೇಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅಂದರೆ
ನಮ್ಮ ಮಾಸ್ ಜಾಸ್ತಿ ಇರೋದ್ರಿಂದ ವಿ ವಿಲ್ ನಾಟ್ ಬಿ ಏಬಲ್ ಟು ಡಿಸ್ಪ್ಲೇಸ್ ದ್ಯಾಟ್ ಮಚ್ ಅಮೌಂಟ್ ಆಫ್ ಏರ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಅಟ್ಲೀಸ್ಟ್ ಈಕ್ವಲ್ ಟು ಅವರ್ ಓನ್ ವೇಟ್. ಅಂದ್ರೆ ನಮ್ಮ ವೇಟ್ ಎಷ್ಟಿರ್ತೈತಲ್ಲ ಅಷ್ಟು ವೇಟ್ ಇರುವಷ್ಟು ಏರನ್ನು ನಮಗೆ ಡಿಸ್ಪ್ಲೇಸ್ ಮಾಡೋಕ್ಕಾಗಂಗಿಲ್ಲ. ದ್ಯಾಟ್ಸ್ ವೈ ವಿ ಕೆನಾಟ್ ಫ್ಲೈ. ಓಕೆ, ಸೊ ಈಗ ಅವ್ರು ಏನು ಹೇಳ್ತಾರೆ, ಒಂದು ಹೈಡ್ರೋಜನ್ ಫಿಲ್ ಮಾಡಿದಂಥ ಬಲೂನ್ ಐತಿ. ಓಕೆ, ಸೊ ಇದು ಹೈಡ್ರೋಜನ್ ಫಿಲ್ ಮಾಡಿದ್ರೆ ಏನಾಗ್ತದೆ ಗೊತ್ತಾನ, ಹೈಡ್ರೋಜನ್ ಡೆನ್ಸಿಟಿ ಈಸ್ ಲೆಸ್. ಸೊ ದ್ಯಾಟ್ ಮೀನ್ಸ್ ಇದ್ರ ಒಳಗೆ ಏನು ವೇಟ್ ಐತಲ್ಲ ದಟ್ ಈಸ್ ಲೆಸ್, ಹೈಡ್ರೋಜನ್ ವೇಟ್ ಈಸ್ ಲೆಸ್. ಬಟ್ ಈ ಬಲೂನ್ ಹಿಂಗೆ ಎಕ್ಸ್ಪಾಂಡ್ ಆಗಿದ್ದಕ್ಕೆ ಇನ್ ದಿಸ್ ಏರಿಯಾ, ಅಂದ್ರೆ ಅದು ಬಲೂನ್ ಎಷ್ಟು ದೊಡ್ಡದೈತಲ್ಲ ಆ ಏರಿಯಾದಾಗದು ನಾರ್ಮಲ್ ಏರನ್ನು ಡಿಸ್ಪ್ಲೇಸ್ ಮಾಡಿಬಿಟ್ಟೈತಿ ಈಗ. ಆ್ಯಂಡ್ ಎಷ್ಟು ಏರನ್ನು ಈ ಬಲೂನ್ ಡಿಸ್ಪ್ಲೇಸ್ ಮಾಡೈತಲ್ಲ ಆ ಏರದ್ದು ವೇಟ್ ಮೋರ್ ದ್ಯಾನ್ ದ ವೇಟ್ ಆಫ್ ಹೈಡ್ರೋಜನ್ ಇರ್ತೈತಿ. ದಟ್ ಮೀನ್ಸ್ ದಿಸ್ ಹೈಡ್ರೋಜನ್ ಬಲೂನ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ ಇನ್ ಡಿಸ್ಪ್ಲೇಸಿಂಗ್ ದ್ಯಾಟ್ ಮಚ್ ಅಮೌಂಟ್ ಆಫ್ ಏರ್ ವಿಚ್ ಈಸ್ ಹೈಯರ್ ದ್ಯಾನ್ ಇಟ್ಸ್ ಓನ್ ವೇಟ್. ಅವಾಗ ಏನಾಗ್ತದೆ ಗೊತ್ತನ, ಈ ಬಲೂನಿಗೆ ಒಂದು ಅಪ್ವರ್ಡ್ ಡೈರೆಕ್ಷನ್ ಒಳಗೆ ಫೋರ್ಸ್ ಆಫ್ ಬಯಾನ್ಸಿ ಸಿಕ್ಕ ಇದು ಮ್ಯಾಲೆ ಹೋಗೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಈ ಕ್ವಶನ್ನಾಗ ಅವ್ರು ಏನು ಹೇಳಕತ್ತಾರ ಅಂದರೆ, ಆಲ್ರೆಡಿ ದ ಬಲೂನ್ ಈಸ್ ಮೂವಿಂಗ್ ಅಪ್ವರ್ಡ್ಸ್ ಬಿಕಾಸ್ ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಅ ಫೋರ್ಸ್ ಆಫ್ ಬಯಾನ್ಸಿ ಆಸ್ ದ ಹೈಡ್ರೋಜನ್ ಹ್ಯಾಸ್ ಬೀನ್ ಏಬಲ್ ಟು ಡಿಸ್ಪ್ಲೇಸ್ ಮೋರ್ ಏರ್ ದ್ಯಾನ್ ಇಟ್ಸ್ ಓನ್ ವೇಟ್, ಅಥವಾ ಇಟ್ ಹ್ಯಾಸ್ ಬೀನ್ ಏಬಲ್ ಟು ಡಿಸ್ಪ್ಲೇಸ್ ದ್ಯಾಟ್ ಮಚ್ ಅಮೌಂಟ್ ಆಫ್ ಏರ್ ವಿಚ್ ಹ್ಯಾಸ್ ಅ ವೇಟ್ ಗ್ರೇಟರ್ ದ್ಯಾನ್ ಇಟ್ಸ್ ಓನ್ ವೇಟ್ ಹೈಡ್ರೋಜನ್ಗಿಂತ. ಈಗೇನು ಮಾಡ್ತಾರಂತ, ಈ ಹೈಡ್ರೋಜನ್ ಬಲೂನಿಗೆ ಕೆಳಗೆ 5 kg ಸ್ಯಾಂಡ್ ಬ್ಯಾಗ್ ಹಾಕಿದ್ರೆ ಅವಾಗ ಹೈಡ್ರೋಜನ್ ಬಲೂನ್ ಈಸಿಯಾಗಿ, ಅಂದ್ರೆ ಒಂದೇ ಮಾತದ ಈಸಿಯಾಗಿ ಮ್ಯಾಲೆ ಹೋಗಂಗಿಲ್ಲ ಈಗ. ಬಟ್ ಕ್ವಶನ್ ಏನಂದ್ರೆ, ಇವು 4ರೊಳಗೆ ನೀವು ಯಾವುದನ್ನು ಈ 5 kg ಇಲ್ಲಿ ಸ್ಯಾಂಡ್ ಹಾಕಿದ್ರೆ ವಿಲ್ ದ ಹೈಡ್ರೋಜನ್ ಬಲೂನ್ ಬಿ ಏಬಲ್ ಟು ಮೂವ್ ಅಪ್ವರ್ಡ್ಸ್, ಅಥವಾ ವಾಟರ್ ಹಾಕಿದ್ರೆ ನಡೀತಿತ್ತು ಇಲ್ಲೇ, ಅಥವಾ ಊಲ್ ಹಾಕಿದ್ರೆ ನಡೀತಿತ್ತು, ಅಥವಾ ವುಡ್ ಹಾಕಿದ್ರೆ ಎಲ್ಲೇ ಆ ಬಲೂನಿಗೆ, ಈ ಬಲೂನಿಗೆ ಹೋಗಿ ಕೇಳ್ರಿ, ನೀ ಅಂತೂ ಮ್ಯಾಲೆ ಹೊಂಟಿ, ನಿನ್ನ ಜೋಡಿ ಇವ್ರನ್ನೂ ಕರ್ಕೊಂಡು ಹೋಗು, ಯಾರವರು ಅಂತ ಹೈಡ್ರೋಜನ್ ಬಲೂನ್ ಕೇಳ್ತಂದ್ರೆ ಅವಾಗ ನಾವು ಅದಕ್ಕೆ 4 ಆಪ್ಷನ್ ಕೊಡೋಣ. ಏನಂತ, ಐದರ್ ಯು ಕ್ಯಾನ್ ಚೂಸ್ ಸ್ಯಾಂಡ್ ಆರ್ ವಾಟರ್ ಆರ್ ಊಲ್ ಆರ್ ವುಡ್. ಸೊ ವಿಚ್ ಅಮಾಂಗ್ಸ್ ದೀಸ್ ದ ಹೈಡ್ರೋಜನ್ ಬಲೂನ್ ವಿಲ್ ಚೂಸ್ ಅಂದರೆ ಡೆಫಿನೆಟ್ಲಿ ದಿ ಆನ್ಸರ್ ವಿಲ್ ಬಿ ಊಲ್. ಯಾಕಂದ್ರೆ ಈಗ ನೋಡ್ರಿ, ಇದು ಹೈಡ್ರೋಜನ್ ಬಲೂನ್, ಇದ್ರ ಜೋಡಿ ನೀವು 5 kg ಸ್ಯಾಂಡ್ ಹಾಕಿದ್ರೆ ಅದು ಇಷ್ಟ ಆಗ್ತೈತಿ, ಹೌದಾ? 5 kg ವಾಟರ್ ಅಂದ್ರೆ ಸ್ವಲ್ಪ ಜಾಸ್ತಿ ಅದರದ್ದು ವಾಲ್ಯೂಮ್ ಆಗ್ಬೋದು, ಇಟ್ ವಿಲ್ ಡಿಸ್ಪ್ಲೇಸ್ ಮೋರ್ ಏರ್. ಅದ ಊಲ್ ನೀವು ತೊಗೊಂಡ್ರೆ ಇಷ್ಟಕ್ಕೊಂದು ವಾಲ್ಯೂಮ್ ಅದು ಹಿಡ್ಕೊಂಡು ದ್ಯಾಟ್ ಊಲ್ ವಿಲ್ ಆಲ್ಸೋ ಡಿಸ್ಪ್ಲೇಸ್ ಸಮ್ ಏರ್ ವಿಚ್ ವಿಲ್ ಹೆಲ್ಪ್ ಟು ಗೆಟ್ ಸಮ್ ಮೋರ್ ಫೋರ್ಸ್ ಆಫ್ ಬಯಾನ್ಸಿ ಟು ಲಿಫ್ಟ್ ದ್ಯಾಟ್ 5 kg. ಅದು 5 kg ವುಡ್ ನೀವು ತೊಗೊಂಡ್ಬಿಟ್ರಿ ಅಂದರೆ ಅದು ಜಾಸ್ತಿ ಏರನ್ನು ಡಿಸ್ಪ್ಲೇಸ್ ಮಾಡೋಂಗಿಲ್ಲ. ನಾನು ಹೇಳೋದು ಅರ್ಥ ಆತ್ರಿ? ಎಷ್ಟು ಏರನ್ನು ನಾವು ಜಾಸ್ತಿ ಡಿಸ್ಪ್ಲೇಸ್ ಮಾಡ್ತೀವಿ, ಲೈಕ್ ದಿಸ್ ಮೈಟ್ ಬಿ 5 kg ವುಡ್, ಬಟ್ ಊಲ್ ಇದ್ದಾಗ ಇಟ್ ವಿಲ್ ಡಿಸ್ಪ್ಲೇಸ್ ಮೋರ್ ಏರ್. ಸೊ ದ್ಯಾಟ್ ಅಕಾರ್ಡಿಂಗ್ ಟು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ನಾವು ಎಷ್ಟು ವೇಟದ್ದು ಏರನ್ನು ಅಥವಾ ಎಷ್ಟು ವೇಟದ್ದು ವಾಟರನ್ನು ಡಿಸ್ಪ್ಲೇಸ್ ಮಾಡ್ತೀವಿ ಅಷ್ಟು ಫೋರ್ಸ್ ಆಫ್ ಬಯಾನ್ಸಿ ಅಪ್ವರ್ಡ್ ಡೈರೆಕ್ಷನಾಗಿ ಸಿಗ್ತೈತಿ. ಸೊ ಫಾರ್ ಹೈಡ್ರೋಜನ್ ಬಲೂನ್ ಇಟ್ ವಿಲ್ ಬಿ ಈಸಿಯರ್ to take 5 kg of wool with it as compared to the other 3 like sand, water, wood. Okay, next a similar kind of question iti, which will be easier to lift. ಅಂದ್ರೆ ನಿಮಗೆ ಹೇಳಿದ್ರಂತೆ ಕೊರಿ, if someone asks you to lift 10 kg of iron, 10 kg of loosely packed feathers, 10 kg of water, which will be easier for you to lift ಅಂತ ಕೇಳಾಕತ್ತಾರ. ಇನ್ನೊಂದು ಆಪ್ಷನ್ನು ಐತಿ ಈಗೆಲ್ಲ, ದೇರ್ ವಿಲ್ ಬಿ ನೋ ಡಿಫರೆನ್ಸ್ ಇನ್ ಐದರ್ ಕೇಸ್ ಬಿಕಾಸ್ ಎಲ್ಲನೂ 10 kg ಅದಾವಲ್ಲ, ಇಟ್ ಈಸ್ ಈಸಿಯರ್ ಟು ಲಿಫ್ಟ್ ಅಂತ ನಿಮಗೆ ಅನಿಸಿದ್ರೆ ನೋಡಿರಿ, ವಿಚಾರ ಮಾಡಿರಿ, ಏನು ಆನ್ಸರ್ ಇರಬಹುದು ವಿಚಾರ ಮಾಡಿರಿ, ಹೇಳ್ತೀನಿ ನಾನು ಇದನ್ನು ನಿಮಗೆ ಅದನ್ನು ಎತ್ತಕ್ಕೆ ಕೊಟ್ಟಾಗ. ಓಕೆ, ಸೊ ದಿ ಆನ್ಸರ್ ಈಸ್ ಇಟ್ ಈಸ್ ಈಸಿಯರ್ ಟು ಲಿಫ್ಟ್ 10 kg ಆಫ್ ಲೂಸ್ಲಿ ಪ್ಯಾಕ್ಡ್ ಫೆದರ್ಸ್ ಈವನ್ ದೋ ಆಲ್ ಆಫ್ ದೆಮ್ ಆರ್ 10 kg. ಈಗ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಹೈಸ್ಕೂಲ್ನೊಳಗಿದ್ದಾಗ ಯಾವಾಗಾರ ನಿಮ್ಮ ಫ್ರೆಂಡ್ಸನ್ನ ಯಾರ ಒಂದು ಸಲ ಎತ್ತಿರ್ತೀರಿ,
ಹೌದಾ? ಅದನ್ನು ಕಿಚನ್ನೊಳಗೆ ಹೋಗಿ ಸಿಲಿಂಡರ್ ಇರ್ತೈತಲ್ಲ, ಗ್ಯಾಸ್ ಸಿಲಿಂಡರ್, ಅದನ್ನು ಎತ್ತಕ್ಕೆ ಟ್ರೈ ಮಾಡಿರಿ. ಇಟ್ ವಿಲ್ ಬಿ ಡಿಫಿಕಲ್ಟ್. ಯಾಕಂದ್ರೆ ನಿಮ್ಮ ಫ್ರೆಂಡು ಹ್ಯಾಸ್ ಮೋರ್ ವಾಲ್ಯೂಮ್, ಅವ್ರದ್ದು ಮಾಸ್ ಡಿಸ್ಟ್ರಿಬ್ಯೂಟ್ ಆಗೈತಿ ಈಗ. ಸೊ ಮಾಸ್ ಡಿಸ್ಟ್ರಿಬ್ಯೂಟ್ ಆದಾಗ, ವಾಲ್ಯೂಮ್ ಅವ್ರದ್ದು ಜಾಸ್ತಿ ಇದ್ದಾಗ, ಡೆನ್ಸಿಟಿ ಕಡಿಮೆ ಇದ್ದಾಗ, ಇಟ್ ಈಸ್ ಈಸಿಯರ್ ಟು ಲಿಫ್ಟ್. ಸಿಮಿಲರ್ಲಿ ಈಗ 10 kg ಐರನ್ ಇಷ್ಟ ಆಗ್ತೈತಿ, 10 kg ವಾಟರ್ ಮೇ ಬಿ ಇಷ್ಟ ಆಗ್ತೈತಿ ವಾಲ್ಯೂಮ್, ಮಾಸ್ ಡಿಸ್ಟ್ರಿಬ್ಯೂಟ್ ಆಗ್ತೈತೆ ಸ್ವಲ್ಪ ವಾಟರ್ನಾಗ. ಬಟ್ ಲೂಸ್ಲಿ ಪ್ಯಾಕ್ಡ್ ಫೆದರ್ಸ್ ಅಗೇನ್ ದೇ ಅಕ್ಯುಪೈ ಮೋರ್ ವಾಲ್ಯೂಮ್ because of that they have less density, because density is equals to mass divided by volume. Density ಕಡಿಮೆ ಇರೋದ್ರಿಂದ it feels easier to lift. Okay, so next question ಹೋಗೋಣ. Why the dam of water reservoir is thick at the bottom? ಈಗ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ತಾರೆ ನೋಡ್ರಿ, ಡ್ಯಾಮ್ ವಾಟರ್ನ ಸ್ಟೋರ್ ಮಾಡೋಕ್ಕೆ, ವಾಟರ್ ರಿಸರ್ವಾಯರ್. ಅದು ಹೆಂಗಿರುತ್ತೆ ಶೇಪ್ ಅಂದರೆ, ಈಗ ನೀರು ಒಟ್ಟ ಇರಲಾರ್ದಾಗ ಸಮ್ಮರ್ ಸೀಸನ್ ಒಳಗೆ ಹೋಗಿ ನೀವು ನೋಡಿದ್ರೆ ಈ ರೀತಿ ಆ ಡ್ಯಾಮ್ ಸ್ಟ್ರಕ್ಚರ್ ಇರ್ತದೆ. ಸೊ ಮೇ ಬಿ ದಿಸ್ ಸೈಡ್ ಹಿಂಗೆ ಫ್ಲ್ಯಾಟ್ ಇದ್ದರೆ ಇಲ್ಲೇ ವಾಟರ್ ಬಂದು ಎಲ್ಲ ಸ್ಟೋರ್ ಆಗ್ತೈತಲ್ಲ, ಆರ್ ಮೇ ಬಿ ಹಿಂಗೂ ಕನ್ಸಿಡರ್ ಮಾಡ್ಬೋದು ನಾವು. ಸೊ ಈ ರೀತಿ ಅದರ ಶೇಪ್ ಇರ್ತೈತಿ. ಸೊ ಒಂದು ಸೈಡ್ ಇಲ್ಲೇ ವಾಟರ್ ಸ್ಟೋರ್ ಆಗಿರುತ್ತೆ. ಅವು ಕ್ವಶನ್ ಏನು ಕೇಳಾಕತ್ತಾರ, ನಾವು ಕೆಳಗೆ ಹೋದಂಗೆ ಬಾಟಮ್ ಆಫ್ ದ ರಿಸರ್ವಾಯರ್ ವೈ ಇಟ್ ಈಸ್ ಥಿಕ್ ಅಂತ ಕ್ವಶನ್ ಕೇಳಾಕತ್ತಾರೆ. ಜಸ್ಟ್ ಅ ಮಿನಿಟ್. ಓಕೆ, ಬಿಕಾಸ್ ಆಫ್ ಸಮ್ ಡಿಸ್ಟರ್ಬೆನ್ಸ್ ನಾ ವಿಡಿಯೋ ಸ್ವಲ್ಪ ನೋಡು ಪಾಸ್ ಮಾಡೋಕ್ಕಾಗಿತ್ತು. ಸೊ ಕ್ವಶನ್ ಏನಿತ್ತಂದ್ರೆ, ಡ್ಯಾಮ್ದು ಬಾಟಮ್ ಯಾಕೆ ಥಿಕ್ ಮಾಡಿರ್ತಾರೆ, ಮ್ಯಾಲಿಂದ ಕೆಳಗೆ ತನಕ ಸೇಮ್ ಥಿಕ್ನೆಸ್ ಯಾಕೆ ಮಾಡೋಂಗಿಲ್ಲ, ಅಥವಾ ಬಾಟಮ್ನಾಗ ಥಿಕ್ನೆಸ್ ಯಾಕೆ ಜಾಸ್ತಿ ಇರ್ತೈತಿ. ಸೊ ಮೇ ಬಿ ನೀವು ನೋಡಿರ್ಬೋದು ಆಪ್ಷನ್, ಅಥವಾ ಇಲ್ಲ ನಮ್ಮ ನೋಡ್ರಿ, ಕ್ವಾಂಟಿಟಿ ಆಫ್ ವಾಟರ್ ಇನ್ಕ್ರೀಸಸ್ ವಿತ್ ಡೆಪ್ತ್, ಅಥವಾ ಡೆನ್ಸಿಟಿ ಆಫ್ ವಾಟರ್ ಇನ್ಕ್ರೀಸಸ್ ವಿತ್ ಡೆಪ್ತ್, ಪ್ರೆಷರ್ ಆಫ್ ವಾಟರ್ ಇನ್ಕ್ರೀಸಸ್ ವಿತ್ ಡೆಪ್ತ್, ಬಿಕಾಸ್ ಆಫ್ ಸಮ್ ಅದರ್ ರೀಸನ್ ದ್ಯಾನ್ ದಿ ಮೆನ್ಷನ್ಡ್ ಅಬೋ ಅಂತ ಕೊಟ್ಟಾರೆ. ಸೊ ಟ್ರೈ ಮಾಡಿರಿ ಇದನ್ನು, ಇಫ್ ಯು ಆಲ್ರೆಡಿ ನೋ ದಿಸ್. ಸೊ ದಿ ಆನ್ಸರ್ ಮಸ್ಟ್ ಬಿ ಫಾರ್ ದಿಸ್ ಕ್ವಶನ್, ಪ್ರೆಷರ್ ಆಫ್ ವಾಟರ್ ಇನ್ಕ್ರೀಸಸ್ ವಿತ್ ಡೆಪ್ತ್. ಸೊ ನಿಮ್ಗೆ ನೆನಪಿರ್ಬೋದು, ಒಂದು ಫಾರ್ಮುಲಾ ಡಿರೈವ್ ಮಾಡಿರ್ತೀವಿ ನಾವು PUC ಫಸ್ಟ್ ಇಯರ್ನೊಳಗೆ, ಪ್ರೆಷರ್ ಇನ್ಸೈಡ್ ಅಥವಾ ಪ್ರೆಷರ್ ಅಟ್ ಅ ಡೆಪ್ತ್ ಇನ್ ಅ ಲಿಕ್ವಿಡ್, which is given by the formula rho GH, where rho refers to density of the liquid. If it is water, then water. If it's some other liquid, then density of that particular liquid multiplied by acceleration due to gravity, and H here is not height, actually it is depth. So according to this formula, as you go deeper into water, pressure goes on increasing. Pressure ಅಂದರೆ force divided by area. ಅದನ್ನು ಹೇಳ್ತಾರೆ ಆ್ಯಕ್ಚುಲಿ. ಈವನ್ ಈಗ ನೀವು ಓಷಿಯನ್ ಅಥವಾ ಸಿ ಒಳಗೆ ಸಮ್ ಕಿಲೋಮೀಟರ್, ಐ ಆಮ್ ನಾಟ್ ಶ್ಯೂರ್ ಎಕ್ಸಾಕ್ಟ್ಲಿ ದ ವ್ಯಾಲ್ಯೂ, ಐ ಡೋಂಟ್ ರಿಮೆಂಬರ್, ಒಂದು ಪರ್ಟಿಕ್ಯುಲರ್ ಡೆಪ್ತ್ನೊಳಗೆ ನಾವು ಹ್ಯೂಮನ್ ಬೀಯಿಂಗ್ಸ್ ಹೋಗ್ಬಿಟ್ರೆ ದ ಪ್ರೆಷರ್ ಇನ್ಕ್ರೀಸಸ್ ಟು ಸಚ್ ಅನ್ ಎಕ್ಸ್ಟೆಂಟ್ that the skull of a human being may get cracked or sometimes blast ಅಂತ ಹೇಳ್ತಾರೆ. ಎಕ್ಸಾಕ್ಟ್ ವ್ಯಾಲ್ಯೂಸ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಆ್ಯಸ್ ವಿ ಗೋ ಡೀಪರ್ ಇನ್ ಟು ವಾಟರ್, ಪ್ರೆಷರ್ ಗೋಸ್ ಆನ್ ಇನ್ಕ್ರೀಸಿಂಗ್ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಸೊ ಅದಕ್ಕೆ ಆ ಪ್ರೆಷರನ್ನು ಸಸ್ಟೈನ್ ಮಾಡ್ಕೊಳಕ್ಕೆ, ಆ ಫೋರ್ಸ್ ಪರ್ ಯೂನಿಟ್ ಏರಿಯಾನ ಸಸ್ಟೈನ್ ಮಾಡ್ಕೊಳಕ್ಕೆ, ವಿ ಹ್ಯಾವ್ ಟು ಮೇಕ್ ದ ಡ್ಯಾಮ್ ಥಿಕ್ಕರ್ ಅಟ್ ದ ಬಾಟಮ್. ಓಕೆ, ಆ್ಯಕ್ಚುಲಿ ಇವು ಕ್ವಶನ್ಸ್ ಜೋಡಿ ಆ ಥಿಯರಿ ಕನ್ಸೆಪ್ಟ್ಸು ನಿಮ್ಗೆ ನೆನಪು ಹಾಕೊಂತ ಹೋಗ್ತಾವೆ. ಇನ್ನೂ ಭಾಳಷ್ಟು ಕನ್ಸೆಪ್ಟ್ ಅದಾವೆ, ವಿಲ್ ಗೋ ಆನ್ ಡಿಸ್ಕಸಿಂಗ್. ನೆಕ್ಸ್ಟ್ ಒನ್, ದ ಸಡನ್ ಫಾಲ್ ಆಫ್ ಪ್ರೆಷರ್ ಅಟ್ ಅ ಪ್ಲೇಸ್ ಇಂಡಿಕೇಟ್ಸ್. ಅಂದರೆ ಒಂದು ಪ್ಲೇಸ್ನೊಳಗೆ ಸಡನ್ ಪ್ರೆಷರ್ ಫಾಲ್ ಆಗಿಬಿಡ್ತಂದ್ರೆ ಅಲ್ಲೇ ಏನಾಗೋ ಚಾನ್ಸಸ್ ಇರ್ತಾವೆ. ಇಟ್ ಮೈಟ್ ಲೀಡ್ ಟು ವಾಟ್ ಅಂತ ಕೇಳಿದರೆ ಆನ್ಸರ್, ಇಸ್ ಇಟ್ ಸ್ಟಾರ್ಮ್, ರೇನ್, ಫೇರ್ ವೆದರ್ ಅಂದರೆ ಇಟ್ ಡಸಂಟ್ ಮ್ಯಾಟರ್ ಅಂತ, ಕೋಲ್ಡ್ ವೇವ್, ಏನು ಬರ್ತೈತಿ ಇದ್ರೊಳಗೆ ಅಂಥೇಳಿ. ಜನರಲಿ ದಿ ಆನ್ಸರ್ ಈಸ್ ಆಪ್ಷನ್ ಎ, ಸ್ಟಾರ್ಮ್. ಈಗ ಲೈಕ್ ನೀವು ಕೇಳಿರ್ತೀರಿ ಏನಂತ, ಬೇ ಆಫ್ ಬೆಂಗಾಲದೊಳಗೆ ಸಡನ್ ವೇರಿಯೇಷನ್ ಆಫ್ ಪ್ರೆಷರ್ ಆಗಿದ್ದರಿಂದ ಬೆಂಗಳೂರಿನೊಳಗೆ ಜೋರು ಮಳೆ ಐತಿ, ಅಥವಾ ಉತ್ತರ ಕರ್ನಾಟಕದೊಳಗೆ ಜಾಸ್ತಿ ಮಳೆ ಆಗೋ ಚಾನ್ಸಸ್ ಅದಾವೆ, ಲೈಕ್ ದ್ಯಾಟ್. ಸೊ ಅಲ್ಲೇ ಸಡನ್ ಫಾಲ್ ಆಫ್ ಪ್ರೆಷರ್ ಅಂದ್ರೆ ಬಿಕಾಸ್ ಆಫ್ ಟೆಂಪರೇಚರ್ ವೇರಿಯೇಷನ್ಸ್. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೀವು ಬೇ ಆಫ್ ಬೆಂಗಾಲ್ ತೊಗೊಂಡ್ರಿ ಅಥವಾ ಅರೇಬಿಯನ್ ಸೀ ತೊಗೊಂಡ್ರಿ, ಬಿಕಾಸ್ ಆಫ್ ಟೆಂಪರೇಚರ್ ಪರ್ಟಿಕ್ಯುಲರ್ಲಿ ಇನ್ ಸಮ್ಮರ್ ಸೀಸನ್
ಈಗ ಆ ಓಷಿಯನ್ ಇರ್ತೈತಲ್ಲ, ಆ ಓಷಿಯನ್ ಮ್ಯಾಲೆ ಏರ್ ಇರ್ತೈತಲ್ರಿ, ಇಫ್ ಇಟ್ ಗೆಟ್ಸ್ ಹಾಟರ್ it will expand. The air above sea, this is sea, if this is sea, the air above it will start to expand because of temperature, increase in temperature. As the air expands, its pressure decreases. Pressure here we can compare or we can understand pressure as number of air molecules which are present per unit volume. If there are more molecules per unit volume, we say that there is more pressure. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಕ್ಲಾಸ್ ರೂಮ್ನೊಳಗೆ ಕುಂತಿರಂತ ತಿಳ್ಕೊರಿ, ಆ ಕ್ಲಾಸ್ ರೂಮ್ನೊಳಗೆ ಜನರಲಿ 80 to 100 ಸ್ಟೂಡೆಂಟ್ಸ್ ಇರ್ತಾರೆ ಫಾರ್ ಎಕ್ಸಾಂಪಲ್ ಅಂತಕೊಂಡ್ರೆ, ಇಫ್ ಇನ್ ದ ಸೇಮ್ ಕ್ಲಾಸ್ ರೂಮ್ ಇಫ್ ವಿ ಫಿಲ್ 10,000 ಸ್ಟೂಡೆಂಟ್ಸ್, ಅವಾಗ ಪ್ರೆಷರ್ ಇನ್ಕ್ರೀಸಸ್, ದೇರ್ ಆರ್ ಮೋರ್ ಸ್ಟೂಡೆಂಟ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ಬೋದು ನಾವು. ಸಿಮಿಲರ್ಲಿ ವೆನ್ ಇಟ್ ಕಮ್ಸ್ ಟು ಪ್ರೆಷರ್ ಆಫ್ ಗ್ಯಾಸಸ್, it is generally measured as a number of air molecules or atoms which are present per unit volume. Or sometimes pressure is also actually ಈ ಒಂದು ಪರ್ಟಿಕ್ಯುಲರ್ ಒಂದು ಯೂನಿಟ್ ವಾಲ್ಯೂಮ್ನೊಳಗೆ ಜಾಸ್ತಿ ಮಾಲಿಕ್ಯೂಲ್ಸ್ ಇದ್ದರೆ ದೇ ವಿಲ್ ಆಲ್ಸೋ ಎಕ್ಸರ್ಟ್ ಮೋರ್ ಫೋರ್ಸ್ ಆನ್ ದ ಕಂಟೈನರ್, ಆ್ಯಂಡ್ ಡೆಫಿನೆಟ್ಲಿ ಆಸ್ ದೆರ್ ಈಸ್ ಮೋರ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಪ್ರೆಷರ್ ಇನ್ಕ್ರೀಸಸ್. ಸೊ ಇದ್ರ ಸಿಂಪಲ್ ಮೀನಿಂಗ್ ಏನಂದ್ರೆ, ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲೇ ಜಾಸ್ತಿ ಇರ್ತಾವೆ per unit area or per unit volume, we say that pressure is more. So because of temperature, if the air which is present above the sea level, if it gets hot and if it starts to expand, its pressure will decrease. Because of that decrease in pressure, the surrounding air, if it is at higher pressure, ಅಂದ್ರೆ ಇಲ್ಲಂತೂ ಲೋ ಪ್ರೆಷರ್ ಆಗೈತೆ ರೀ. ಈಗ ಇಲ್ಲೇ ನಾನು LP ಅಂತ ಬರೆಯೋಕ್ಕೆ ಟ್ರೈ ಮಾಡಾಕತ್ತೀನಿ. ಇಲ್ಲೇ ಲೋ ಪ್ರೆಷರ್, ಇನ್ ದಿಸ್ ಏರಿಯಾ ದೆರ್ ಈಸ್ ಲೋ ಪ್ರೆಷರ್. ಆ್ಯಂಡ್ ಇಫ್ ದೆರ್ ಆರ್ ಏರಿಯಾಸ್ ಸರೌಂಡಿಂಗ್, ಲೈಕ್ ಈಗ ನಿಯರರ್ ಟು ಚೆನ್ನೈ ಫಾರ್ ಎಕ್ಸಾಂಪಲ್ ಲೋ ಪ್ರೆಷರ್ ಕ್ರಿಯೇಟ್ ಆಗೈತಿ ಅಂದರೆ, ಸರೌಂಡಿಂಗ್ ಸಿಟೀಸ್ ಆರ್ ಸಮ್ ಅದರ್ ಸರೌಂಡಿಂಗ್ ರೀಜನ್ ಅರೌಂಡ್ ಚೆನ್ನೈ ಅಲ್ಲಿ ಹೈ ಪ್ರೆಷರ್ ಇತ್ತಂದ್ರೆ, ಆಲ್ ದ್ಯಾಟ್ ಏರ್ ವಿಲ್ ಸ್ಟಾರ್ಟ್ ಟು ಮೂವ್ ಟುವರ್ಡ್ಸ್ ಚೆನ್ನೈ ಆರ್ ಟು ಮೂವ್ ಟುವರ್ಡ್ಸ್ ಲೋ ಪ್ರೆಷರ್. ಸೊ ಆರ್ ಅದು ಸೀದಿಂದ ಡಿಫ್ರೆಂಟ್ ಸಿಚುವೇಶನ್ ಇರ್ತಾವೆ. ಈಗ ಲೈಕ್ ಲ್ಯಾಂಡ್ ಕಡೆ ನಮ್ಗೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗೈತಿ ಅಂದರೆ, ಓಷಿಯನ್ನಿಂದ ಲ್ಯಾಂಡ್ ಕಡೆ ಏನ್ರಿ ಏರ್ ಬ್ರೀಸ್ ಫ್ಲೋ ಆಗಬಹುದು, ಅವ್ರ ವಾಯ್ಸ್ ವರ್ಸ ಲ್ಯಾಂಡ್ನಿಂದ ಸಮುದ್ರದ ಕಡೆಯಾರ ಹೋಗ್ಬೋದು, ಅಥವಾ ಸಮುದ್ರ ಕಡೆಯಿಂದ ಸೀಯಿಂದ ಲ್ಯಾಂಡ್ ಕಡೆಯಾರ ಬರ್ಬೋದು. ವೆನ್ ದ್ಯಾಟ್ ಏರ್ ಸ್ಟಾರ್ಟ್ಸ್ ಟು ಫ್ಲೋ, ಇಟ್ ವಿಲ್ ಕ್ಯಾರಿ ಕ್ಲೌಡ್ಸ್ ವಿತ್ ಇಟ್, ಆ್ಯಂಡ್ ದ್ಯಾಟ್ ವಿಲ್ ರಿಸಲ್ಟ್ ಇನ್ ಸ್ಟಾರ್ಮ್, ಸಮಟೈಮ್ಸ್ ಹೆವಿ ರೇನ್, which we actually sometimes call it as a cyclone. Okay, is also cyclone also is because of sudden variation in pressure at a particular place. So hopefully you understood this concept. Next one, why the aeroplanes are made to run on the runway before takeoff? Okay, options are: it decreases friction, it decreases viscous drag of the air, it decreases atmospheric pressure, it provides required lift to the aeroplane. So actually e question this is based on a concept called as Bernoulli's principle. Okay, Bernoulli's principle or Bernoulli's theorem ಅಂತ ನಾವು ಕರಿತೀವಿ. If you have already read that, you can answer this, or if you remember this concept from PUC first year, you can answer, or else I will explain what is Bernoulli's principle. Okay, next. So ಇದಕ್ಕೆ answer, it provides required lift to the aeroplane. So ಈಗ Bernoulli's principle ಕಡೆ ಬರೋಣ ನಾವು. What Bernoulli's principle talks about? So Bernoulli's principle is for fluids. When we say fluids, it involves liquids and gases. So what Bernoulli says is, if the liquid is a super liquid or super fluid, or if it is incompressible and non-viscous, if it does not have any viscosity. As I said, viscosity is another name given for friction. Whenever there is a fluid which is incompressible, we cannot compress it, ಅದಕ್ಕೆ ideal fluid ಅಂತ ಕರೀತಾರೆ, which cannot be compressed and which does not have viscosity in it. ಅಂಥದ್ದೊಂದು ಐಡಿಯಲ್ ಫ್ಲೂಯಿಡ್ ನಾವು ಕನ್ಸಿಡರ್ ಮಾಡಿದರೆ, ದಿಸ್ ಡಸ್ ನಾಟ್ ಮೀನ್ ದಟ್ Bernoulli's principle should always be applied to ideal fluids.
to somewhat extent it can be applied to any fluid. Okay, so particularly ಆ ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ, if it is an ideal fluid, then for that fluid, for example if you take water or air, the sum of potential energy plus kinetic energy plus one more kind of energy which is called as pressure energy, which is calculated by multiplying pressure into volume of the water. This is another kind of energy which generally we are not familiar with. Most of the times now potential energy, kinetic energy use madirtivi. So what Bernoulli's theorem says, if it is an ideal fluid, the sum of potential energy, kinetic energy and pressure energy of the fluid per unit volume, all these energies added together per unit volume, or also you can calculate it as potential energy per unit volume of the fluid plus kinetic energy per unit volume of the fluid plus pressure energy per unit volume of the fluid. ಇವನು ಮೂರನ್ನು ಕೂಡಿಸಿದಾಗ the sum has to be constant. ಇನ್ನೊಮ್ಮೆ, for an incompressible non-viscous liquid, the sum of potential energy, kinetic energy plus pressure energy is constant. So what this means is, if at all there is decrease in any two energies or any at least one energy, there must be increase in the other one energy or two energies such that the sum remains constant. Like for example, ಇದು ಒಂದು ಸ್ವಲ್ಪ ಎಕ್ಸಾಂಪಲ್, ಇದು 40 ಅಂತ ತಿಳ್ಕೊರಿ, or else we'll change it, sorry. Starting potential energy 50 joule ಐತಿ, kinetic energy 30 joule ಐತಿ and pressure energy is 20. ಸಮ್ ಎಷ್ಟಾತ್ರಿ ಈಗ 100. ಸೊ ಬರ್ನೌಲಿಸ್ ಪ್ರಿನ್ಸಿಪಲ್ ನಮಗೇನು ಹೇಳ್ತೈತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಕಡಿಮೆ ಆಯ್ತು, ಓಕೆ, ಸೊ ಇದು ಕಡಿಮೆ ಆಯ್ತು, ಯಾವ್ಯಾವುದು ಪೊಟೆನ್ಷಿಯಲ್ ಆ್ಯಂಡ್ ಕೆನೆಟಿಕ್ ಎನರ್ಜಿ. ಅವಾಗ ಪ್ರೆಷರ್ ಎನರ್ಜಿ ಹೆಂಗೆ ಇನ್ಕ್ರೀಸ್ ಆಗ್ಬೇಕಂದ್ರೆ, ಅಥವಾ ಹೆಂಗೆ ಇನ್ಕ್ರೀಸ್ ಆಗ್ತೈತಿ ಇನ್ ನೇಚರ್ ಅಂದ್ರೆ, ಅಗೇನ್ ದ ಸಮ್ ಆಫ್ ದ 3 ಎನರ್ಜೀಸ್ ಆರ್ ಕಾನ್ಸ್ಟೆಂಟ್. ಅಂದರೆ ಮೂರರೊಳಗೆ ಯಾವುದ್ರ ಒಂದು ಅಥವಾ ಎರಡು ಕಡಿಮೆ ಆದ್ರೆ ಇನ್ನೊಂದು ಒಂದು ಅಥವಾ ಎರಡು ಹೆಚ್ಚಿಗೆ ಆಗಿ ಅದನ್ನು ಬ್ಯಾಲೆನ್ಸ್ ಮಾಡ್ತಾವೆ. ಸೊ ಬರ್ನೌಲಿಸ್ ಥಿಯರಮ್ ಆ್ಯಕ್ಚುಲಿ ವರ್ಕ್ಸ್ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ದಿಸ್ ಇಸ್ ಬರ್ನೌಲಿಸ್ ಥಿಯರಮ್. ಸೊ ಈಗ ಏನಾಗ್ತೈತಿ ಅಂದ್ರೆ, ಯಾವಾಗ ಏರೋಪ್ಲೇನನ್ನು ಪರ್ಟಿಕ್ಯುಲರ್ಲಿ ಆ ಕ್ವಶನ್ ವಾಪಸ್ ಬಂದರೆ, ಇಟ್ ಈಸ್ ರನ್ನಿಂಗ್ ಆನ್ ದ ರನ್ವೇ, ಅದರದ್ದು ವಿಂಗ್, ಏರೋಪ್ಲೇನ್ ವಿಂಗ್ದು ಶೇಪ್ ಹೆಂಗೆ ಮಾಡ್ತಾರೆ ಅಂದರೆ, ಇಟ್ ವಿಲ್ ಬ್ಲಾಕ್ ಎಕ್ಸಾಕ್ಟ್ಲಿ ಇದು 2D ಆಗ್ತೈತಿ. ಈಗ ಐ ಕೆನಾಟ್ ಶೋ ದಿಸ್ ಕರೆಕ್ಟ್ಲಿ. ಸೊ ಇದು ವಿಂಗ್ ಇರ್ತೈತಲ್ಲ ಏರೋಪ್ಲೇನದ್ದು, ಹಿಂಗೆ ಹೋಗ್ಬೇಕಾರೆ ಬಿಲೋ ದ ವಿಂಗ್ ದ we can say velocity of the wind decreases. Velocity of the wind decreases below the wing. ಕೆಳಗೆ ಇದು ಗ್ರೌಂಡ್ ಇರ್ತೈತಿ, ಇಲ್ಲಿ ಕೆಳಗೆ ಗ್ರೌಂಡ್. ಸೊ ಇಲ್ಲಿ ಮೇಲೆ ಇದು ವಿಂಗ್. ಅಬೌವ್ ದ ವಿಂಗ್ ದ ವಿಂಡ್ will be flowing faster. So velocity here is higher. Okay, that means below the wing kinetic energy is less. ಓಕೆ, ಆಮೇಲೆ ಇನ್ನೊಂದು ಏನಾಗ್ತೈತೆ ಅಂದ್ರೆ, ಕೆಳಗೆ ಕೆನೆಟಿಕ್ ಎನರ್ಜಿ ಕಡಿಮೆ ಐತಿ, ಮೇಲೆ ಆಸ್ ದ ವೆಲಾಸಿಟಿ ಆಫ್ ದ ವಿಂಡ್ ಈಸ್ ಹೈಯರ್ ಫಾಸ್ಟರ್, ಇಟ್ ವಿಲ್ ಟೇಕ್ ಅವೇ ಸಮ್ gas molecules or air molecules with it. Suddenly there is decrease in pressure above the wing. ಇಲ್ಲಿ ನಾನು ಎರಡು ವರ್ಡ್ಸ್ ಯೂಸ್ ಮಾಡಾಕತ್ತೀನಿ, ವಿಂಗ್ ಅಂತ. ಇನ್ನೊಂದು ಸರ್ತಿ ನೋಡ್ರಿ, ಇದು ವಿಂಗ್, ಮೇಲೆ ವೆಲಾಸಿಟಿ ಆಫ್ ಏರ್ ಈಸ್ ಹೈಯರ್, ಕೆಳಗೆ ವೆಲಾಸಿಟಿ ಈಸ್ ಲೆಸ್. ದಟ್ ಮೀನ್ಸ್ ಮೇಲೆ ಕೆನೆಟಿಕ್ ಎನರ್ಜಿ ಜಾಸ್ತಿ ಐತಿ, ಅಥವಾ ಮೇಲೆ ಪ್ರೆಷರ್ ಎನರ್ಜಿ ಕಡಿಮೆ ಆಗ್ಬಿಡ್ತೈತಿ. ಈಗ ಯಾಕೆ ಪ್ರೆಷರ್ ಎನರ್ಜಿ ಕಡಿಮೆ ಆಗ್ತೈತಿ ಅಂದ್ರೆ, ಬಿಕಾಸ್ ಆಫ್ ಹೈಯರ್ ವೆಲಾಸಿಟಿ ಮಾಲಿಕ್ಯೂಲ್ಸ್ ಆರ್ ಟೇಕನ್ ಅವೇ ಫ್ರಮ್ ಅ ಪರ್ಟಿಕ್ಯುಲರ್ ರೀಜನ್. ಆ ವಿಂಗ್ ಎಲ್ಲೆಲ್ಲಿ ಮೂವ್ ಹಾಕುವಂತ ಹೋಗ್ತೈತಲ್ಲ, ಅಲ್ಲೇ ಕೆಳಗೆ ದೇರ್ ಬಿ ಮೋರ್ ಮಾಲಿಕ್ಯೂಲ್ಸ್, ಮೋರ್ ಆಟಮ್ಸ್, ಆರ್ ಯು ಕ್ಯಾನ್ ಸೇ ಏರ್ ಪಾರ್ಟಿಕಲ್ಸ್ ವಿಲ್ ಬಿ ಮೋರ್ ಬಿಲೋ ದ ವಿಂಗ್ and less above the wing. So there is decrease in pressure above the wing. That means in this area there is higher pressure. So this creates higher pressure region and this creates lower pressure region.
So as there is less pressure above the wing, to balance it, the air which is below will start to move upwards. Because of that, ಈಗ ಹೇಳಿದಲ್ರಿ, ಯಾವುದರ ಎನರ್ಜಿ ಕಡಿಮೆ ಆಯ್ತು ಅಂದ್ರೆ ಉಳ್ಕಿದ್ದು ಎರಡರೊಳಗೆ ಈಗ ಲೈಕ್ ಇಲ್ಲಿರುವಂಥ ಏರ್ ಮಾಲಿಕ್ಯೂಲ್ಸ್ ಅದು ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗಿ ದ ಏರ್ ವಿಚ್ ಈಸ್ ಬಿಲೋ ದ ವಿಂಗ್, ದಿಸ್ ಏರ್ ವಿಲ್ ಸ್ಟಾರ್ಟ್ ಟು ಮೂವ್ ಅಪ್ವರ್ಡ್ಸ್ ಟು ಬ್ಯಾಲೆನ್ಸ್ ದ ಲೋ ಪ್ರೆಷರ್ ಎನರ್ಜಿ ವಿಚ್ ಈಸ್ ಕ್ರಿಯೇಟೆಡ್ ಅಬೌವ್ ದ ವಿಂಗ್. ಸೊ ಬಿಕಾಸ್ ಆಫ್ ದಿಸ್ ದ ಏರೋಪ್ಲೇನ್ ಗೆಟ್ಸ್ ದ ಲಿಫ್ಟ್. ಸೊ ಇದು ನಾನು ಬರ್ನಾಲಿಸ್ ಪ್ರಿನ್ಸಿಪಲ್ ಇದ್ದಿದ್ದು ಎಕ್ಸಾಂಪಲ್ ಯಾಕೆ ನಾನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ ಅಂದರೆ, ಪರ್ಟಿಕ್ಯುಲರ್ಲಿ ಏರೋಪ್ಲೇನಿಂದು ಮೆನಿ ಸಚ್ ಎಕ್ಸಾಂಪಲ್ಸ್ ಬರ್ತಾವೆ. ಈಗ ಲೈಕ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಏನಂದ್ರೆ ಒಂದು ಗುಡಿಸ್ಲಾಯ್ತು ಅಂತಿಕೋರಿ ಈ ರೀತಿ. ಓಕೆ, ಇದು ಚಂದ ಆತನ ಇಲ್ಲ ಡೈಗ್ರಾಮು, ಇದು ಕ್ವಶನ್ ಅಲ್ಲ. ಸೊ ಈಗ ಲೈಕ್ ಬಿರುಗಾಳಿ ಬೀಸ್ತಂತಿಕೋರಿ, ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಸಮ್ಟೈಮ್ಸ್ ಇಂಗ್ಲೀಷ್ನೊಳಗೆ ಅದಕ್ಕೆ ಗೇಲ್ ಅಂತ ಕರೀತಾರೆ, ಕ್ರಿಸ್ ಗೇಲ್ ಅಲ್ಲ, ವಾಯು ಬರಂಗಿಲ್ಲ ಇದ್ರಾಗ. ಸೊ ಇಲ್ಲೇ ಹಿಂಗೆ ಜೋರಾಗಿ ಗಾಳಿ ಬೀಸ್ತಂದ್ರೆ ನಿಮ್ಗೆ ಗೊತ್ತೈತಿ, ಇಂಥವು ನೋಡಿರ್ತೀರಿ, ದ ರೂಫ್ ಆಫ್ ಹೌಸ್ ಸಮ್ಟೈಮ್ಸ್ ಕಿತ್ಕೊಂಡು ಹೋಗ್ಬಿಡ್ತೈತೆ ಮೇಲೆ ಅದು ರೂಫ್. ಯಾಕೆ ಹಂಗೆ ಆಗ್ತೈತಿ ಅಂದ್ರೆ, ಈಗ ನೋಡ್ರಿ, ಯಾವಾಗ ಗಾಳಿ ಜೋರಾಗಿ ಬೀಸ್ತೈತಲ್ಲ ಮೇಲೆ ಏರ್, ದ್ಯಾಟ್ ಕ್ರಿಯೇಟ್ಸ್ ಲೋ ಪ್ರೆಷರ್ ಎನರ್ಜಿ ಅಬೌವ್ ದ ಹೌಸ್. ಓಕೆ, ಅವಾಗ ಇಲ್ಲಿ ಸುತ್ತಮುತ್ತಲು ಒಳಗೆ ಆ ಮನೆ ಒಳಗೆ ಮತ್ತು ಹೊರಗೆ ಆ ಕಡೆ ಈ ಕಡೆ ಇರುವಂಥ ಏರ್, ಬಿಕಾಸ್ ಆಫ್ ಹೈಯರ್ ಪ್ರೆಷರ್ ವಿಚ್ ಈಸ್ ಪ್ರೆಸೆಂಟ್ ಬಿಲೋ ದ ಹೌಸ್, ಮ್ಯಾಲೆ ಏನಾಗೈತಿ ಏರಿದ್ದು ಲೋ ಪ್ರೆಷರ್ ಎನರ್ಜಿ ಕ್ರಿಯೇಟ್ ಆಗೈತಿ. ದ ಏರ್ ಹಿಯರ್ ವಿಲ್ ಸ್ಟಾರ್ಟ್ ಟು ಮೂವ್ ಅಪ್ವರ್ಡ್ಸ್. ಸೊ ಅದ್ರ ಜೋಡಿ ಸಮ್ಟೈಮ್ಸ್ ಆ ಮನಿದು ರೂಫು ಕಿತ್ಕೊಂಡು ಹೋಗ್ತದೆ. ದಿಸ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಬೇಸ್ಡ್ ಆನ್ ಬರ್ನಾಲಿಸ್ ಥೇರಮ್. ಆ್ಯಂಡ್ ಇನ್ನೊಂದು, ಈಗ ಬ್ಲಡ್ ವೆಸಲ್ಸ್ನೊಳಗೆ, ಆರ್ಟ್ರೀಸ್ ಆ್ಯಂಡ್ ವೇನ್ಸ್ನೊಳಗೆ ಸಮ್ಟೈಮ್ಸ್ ಕೊಲೆಸ್ಟ್ರಾಲ್ ಕುಡ್ಕೊಂಡ್ಬಿಡ್ತೈತಿ. ಆವಾಗ ಅಲ್ಲಿ ಬ್ಲಡ್ ಫ್ಲೋ ಆಗಕ್ಕೆ ಇಲ್ಲೇ ಕಾನ್ಸ್ಟ್ರಿಕ್ಷನ್ ಫಾರ್ಮ್ ಆಗಿಬಿಟ್ಟೈತಿ ಇಲ್ಲೊಂದು, ಬಿಕಾಸ್ ಆಫ್ ವಿಚ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ದ ಬ್ಲಡ್ ಫ್ಲೋ. ದಟ್ ಮೀನ್ಸ್ ಇನ್ ದಿಸ್ ರೀಜನ್ ದ what we can say velocity of the blood has increased. ಆ ಕಾನ್ಸ್ಟ್ರಿಕ್ಷನ್ ಕಡಿಮೆ ಆಗಿದ್ದಕ್ಕೆ, ಏರಿಯಾ ಕಡಿಮೆ ಆಗಿದ್ದಕ್ಕೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತೈತಿ ಇನ್ ದಿಸ್ ಏರಿಯಾ. ಓಕೆ, ಪ್ರೆಷರ್ ಕಡಿಮೆ ಆಗ್ತೈತಿ, ಲೋ ಪ್ರೆಷರ್ ಆಗ್ತೈತಿ. ವೇರ್ ಆಸ್ ಇಲ್ಲೇ ಬಿಹೈಂಡ್ ದ್ಯಾಟ್ ದೇರ್ ವಿಲ್ ಬಿ ಹೈ ಪ್ರೆಷರ್ ಆ್ಯಂಡ್ ವೆಲಾಸಿಟಿ ಆಫ್ ದ ಬ್ಲಡ್ ವಿಲ್ ಬಿ ಲೆಸ್. ಆ್ಯಂಡ್ ದಿಸ್ ಹೈ ಪ್ರೆಷರ್ sometimes is carried on to up to the heart, and heart is forced to pump the blood faster or with higher energy, higher pressure ನಿಂದ. If this repeatedly happens, this might lead to heart attack because of the collapse of this artery. Repeatedly ಹಿಂಗೆ ಲೋ ಪ್ರೆಷರ್ ಹೈ ಪ್ರೆಷರ್ ಹಾಕೊಂತ ಹೋದರೆ ಇಟ್ ವಿಲ್ ಎಫೆಕ್ಟ್ ದಿ ಹಾರ್ಟ್ ಅಂತ ಹೇಳ್ತಾರೆ. ಸೊ ಬ್ಲಡ್ ಫ್ಲೋ in this constriction because of the accumulation of the cholesterol, this is also can be explained on the basis of Bernoulli's theorem. ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ಬರ್ತಾವೆ ಬರ್ನಾಲಿಸ್ ಥಿಯರಮ್ನೊಳಗೆ. ಅಟೋಮೈಸರ್ ಅಂತ ಸಿಗ್ತೈತಿ. ಅಟೋಮೈಸರ್ ಅಥವಾ ಸಿಂಪಲ್ ಕೈಂಡ್ ಆಫ್, ಇದಕ್ಕೆ ನಾವು ಸ್ಪ್ರೇ ಅಂತ ಕರಿಬಹುದು. ದಟ್ ಆಲ್ಸೋ ವರ್ಕ್ಸ್ ಆನ್ ಬರ್ನಾಲಿಸ್ ಪ್ರಿನ್ಸಿಪಲ್. ಇವನಿಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡೋಕೆ ಬರೋಂಗಿಲ್ಲ ಇಲ್ಲೇ. ಸ್ವಲ್ಪ ನೀವು ಥಿಯರಿ ಬೇಕಾದ್ರೆ ನೋಡ್ಕೊರ ಟೆಕ್ಸ್ಟ್ ಬುಕ್ನೊಳಗೆ. ಸೊ ಬರ್ನಾಲಿಸ್ ಪ್ರಿನ್ಸಿಪಲ್ ಬೇಸ್ಡ್ ಮತ್ತು ಕ್ವಶನ್ಸ್ ಮುಂದೆ ಬರುವುದಾವೆ. ಸೊ ಹೀಗಾಗಿ ಆಮೇಲೆ ಈ ಚಾಪ್ಟರ್ನೊಳಗೆ ಥಿಯರಿ ಭಾಳಷ್ಟು ಐತಿ. ಓಕೆ, ಅದರ ಸಲುವಾಗಿ ವಿ ವಿಲ್ ಹ್ಯಾವ್ ಟು ಗೋ ಥ್ರೂ ಆಲ್ ಆಫ್ ದಮ್ ಇನ್ ಡೀಟೇಲ್. ಓಕೆ, ನೆಕ್ಸ್ಟ್ moving on to the next question. A large ship can float, but a steel needle sinks because of ಅಂತ ಕೇಳಾರ. ಟ್ರೈ ಮಾಡ್ರಿ. ಓಕೆ, ಇದಕ್ಕೆ ಆನ್ಸರ್ ಒಂದಿಷ್ಟು ಮಂದಿ ಡೆನ್ಸಿಟಿ ಅಂತ ಹೇಳಿ ಟಿಕ್ ಮಾಡಿರ್ಬೋದು, ಬಟ್ ದ ಆನ್ಸರ್ ಈಸ್ ನನ್ ಆಫ್ ದೀಸ್. ದಿ ಆನ್ಸರ್ ಈಸ್ ಫೋರ್ಸ್ ಆಫ್ ಬಯಾನ್ಸಿ. ಬಿಕಾಸ್ even though the ship has very large mass as compared to needle, the shape of the ship is able, because of its shape and size, ship is able to displace more water. So when the ship displaces more water, the ship will get that upthrust which is required, which is also called as force of buoyancy, which will allow the ship to float on water. So ಇದಕ್ಕೆ ಆನ್ಸರ್ ಆ್ಯಕ್ಚುಲಿ should be according to Archimedes principle, ಅಥವಾ ಆಪ್ಷನ್ ಡಿ ಒಳಗೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತ ಹಾಕ್ಬೋದು, ಅಥವಾ ಬೆಟರ್ ಇಟ್ ವಿಲ್ ಬಿ ಬಯಾನ್ಡ್ ಫೋರ್ಸ್ ಆಫ್ ಬಯಾನ್ಸಿ.
ಸೊ ಕ್ವಶನ್ ನಂಬರ್ 21 ಆ್ಯಕ್ಚುಲಿ ರಿಪೀಟ್ ಆಗೈತಿದೆ, ಸಾರಿ ಫಾರ್ ದ್ಯಾಟ್. ಸೊ ಇನ್ ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 22. An ice cube is floating in water contained in a beaker. When the ice melts, what will happen to the level of water in the beaker? ಅಂತ ಕೇಳ್ಯಾರ. ಅಂದ್ರೆ ಒಂದು ಬೀಕರ್ನೊಳಗೆ ಇದಕ್ಕೆ ಬೆಟರ್ ಡೈಗ್ರಾಮ್ ಹಾಕ್ಬಿಡೋಣ. ಸೊ ಇದು ಬೀಕರ್, ಹೌದಾ? ಸೊ ಇದರೊಳಗೆ ಇಲ್ಲೇ ವಾಟರ್ ಐತಿ, ಇಲ್ಲೇ ಐಸ್ ಕ್ಯೂಬ್ ಐತಿ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಐಸ್ ಕ್ಯೂಬ್ ಆ್ಯಕ್ಚುಲಿ ಹೆಂಗೆ ಫ್ಲೋಟ್ ಆಗ್ತಾವಂದ್ರೆ ವೆರಿ ಸ್ಮಾಲ್ ಪೋರ್ಷನ್ ಆಫ್ ಇಟ್ ವಿಲ್ ಬಿ ಅಬೌವ್ ದ ವಾಟರ್, ಅ ಲಿಟಲ್ ಬಿಟ್, ನಾಟ್ ಟು ಮಚ್. ಆಲ್ಮೋಸ್ಟ್ ನಮಗೆ ಅದು ಹೆಂಗೆ ಅನ್ಸುತ್ತೆ ಅಂದ್ರೆ ದ ಟಾಪ್ ಸರ್ಫೇಸ್ ಆಫ್ ದ ಐಸ್ ಬ್ಲಾಕ್ ಇಸ್ ಕೋಯಿನ್ಸೈಡಿಂಗ್ ವಿತ್ ದ ವಾಟರ್ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ನಾವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ ಇಟ್ ವಿಲ್ ಬಿ ಸ್ಲೈಟ್ಲಿ ಅಬೌವ್ ದ ಲೆವೆಲ್ ಆಫ್ ವಾಟರ್. ದ ಕ್ವಶನ್ ಈಸ್, ವೆನ್ ದಿಸ್ ಐಸ್ ಮೆಲ್ಟ್ಸ್, ವಾಟ್ ಹ್ಯಾಪನ್ಸ್ ಟು ದಿಸ್ ಲೆವೆಲ್ ಆಫ್ ವಾಟರ್? ವಿಲ್ ಇಟ್ ರೈಸ್ ಅಂದ್ರೆ ಇಲ್ಲಿ ತನಕ ವಾಟರ್ ಬರ್ತಿತ್ತು, or will the water level fall, or will it remain same? ಅಂದರೆ ನೀರು ಸ್ವಲ್ಪ ಹಿಂಗೆ ಮ್ಯಾಲೆ ಬಂದಂಗೆ ಅನ್ಸುತ್ತೋ ಅಷ್ಟೇ ಇರ್ತಿತ್ತು, ಏನು ಕೆಳಗೆ ಹೋಗ್ತಿತ್ತು ಅಂತ ಕೇಳಾಕತ್ತಾರ. ಅಥವಾ ಆಪ್ಷನ್ ಡಿ ಒಳಗೆ ಇನ್ನೂ ಒಂದು ಕೊಟ್ಟಾರ ನೋಡ್ರಿ, ಫಸ್ಟ್ ಇಟ್ ವಿಲ್ ಫಾಲ್ ಆ್ಯಂಡ್ ದೆನ್ ರೈಸ್ ಅಂತೇನು. ಸೊ ಟ್ರಿಕಿ ಕ್ವಶನ್ ಐತಿದೆ, ವಿಚಾರ ಮಾಡಿರಿ ಇದ್ರ ಬಗ್ಗೆ. ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ವಿಚಾರ ಮಾಡಿರಿ. ನೆಕ್ಸ್ಟ್ ನಾನು ಆನ್ಸರ್ ಹೇಳ್ತೀನಿ ಈಗ ಅದ್ರದ್ದು ಏನಿರ್ಬೇಕು ಅಂಥೇಳಿ. ಓಕೆ, ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ಇಟ್ ವಿಲ್ ರಿಮೇನ್ ಅನ್ಚೇಂಜ್ಡ್. ಯಾಕಂತ ಹೇಳ್ತೇನೆ, ಇಫ್ ಯು ನೋ ದಿಸ್ ಪಿಕ್ಯುಲಿಯರ್ ಪ್ರಾಪರ್ಟಿ ಆಫ್ ವಾಟರ್, ವಿಚ್ ಇಸ್ ಆ್ಯಕ್ಚುಲಿ ರೆಫರ್ಡ್ ಟು ಆಸ್ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್. ಈಗ ಹೆಂಗೈತಿ ಅಂದ್ರೆ, ಯಾವುದೋ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ನೀವು ತಗೋರಿ, ನಾಟ್ ವಾಟರ್, ಎನಿ ಅದರ್, ಫಾರ್ ಎಕ್ಸಾಂಪಲ್ ಎನಿ ಕೈಂಡ್ ಆಫ್ ಮೆಟಲ್ ಇಫ್ ಯು ಟೇಕ್, ಅದರ ಸಾಲಿಡ್ ತೊಗೊಂಡು ನೀವು ಇಫ್ ಯು ಮೆಲ್ಟ್ ದ್ಯಾಟ್ ಸಾಲಿಡ್, ವೆನ್ ಇಟ್ ಬಿಕಮ್ಸ್ ಲಿಕ್ವಿಡ್, ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ iron, solid iron, and we will melt it so that it becomes molten iron. Now if you compare the volume of solid iron with the volume occupied by the molten iron, always volume occupied by the molten iron will be greater than the volume occupied by the solid iron. This is true for all the solids except water. ಆ್ಯಕ್ಚುಲಿ ಸಾಲಿಡ್ಸು ಇದ್ದಾಗ ಕಡಿಮೆ ವಾಲ್ಯೂಮ್ ತೊಗೋಬೇಕಿಲ್ಲ ರೀ, ಅವು ಮೆಲ್ಟ್ ಆದಮೇಲೆ ಎಕ್ಸ್ಪಾಂಡ್ ಆಗಿ ಜಾಸ್ತಿ ವಾಲ್ಯೂಮ್ ತೊಗೋಬೇಕು. ಬಟ್ ವಾಟರ್ ಕೇಸ್ನಾಗ ಹಂಗಿಲ್ಲ, ಅದು ಸಾಲಿಡ್ ಫಾರ್ಮ್ನಾಗ ಇದ್ದಾಗನ, ಅಂದ್ರೆ ಐಸ್ ಫಾರ್ಮ್ನಾಗಿದ್ದಾಗ ಹ್ಯಾಸ್ ಗ್ರೇಟರ್ ವಾಲ್ಯೂಮ್ ವೆನ್ ಇಟ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್, ದಟ್ ಈಸ್ ವಾಟರ್. ಸೊ ಈಗೇನಾಗಿತ್ತಂದ್ರೆ, ಇಲ್ಲೇ ಸ್ವಲ್ಪ ಕೇರ್ಫುಲಿ ಅಬ್ಸರ್ವ್ ಮಾಡಿದ್ರೆ ಇಷ್ಟು ಪೋರ್ಷನ್ ಸ್ವಲ್ಪ ಎಕ್ಸ್ಟ್ರಾ ವಾಲ್ಯೂಮ್ ತೊಗೊಂಡು ಮ್ಯಾಲೆ ಬಂದಿರ್ತೈತೆ ಐಸಿಗೆ, because ice always occupies more volume than water. When it melts and becomes water, definitely it will take less volume, because volume of water is less than volume of ice. So ಇದು ಎಕ್ಸ್ಟ್ರಾ ವಾಲ್ಯೂಮ್ ಯಾರು ಐಸ್ ತೊಗೊಂಡಿತ್ತಲ್ಲ ಅದಷ್ಟು ಹೋಗಿ ವಾಟರ್ ಆಗಿ, ಆ ವಾಟರ್ ಈ ಕೆಳಗಿನ ಪೋರ್ಷನ್ ಏನಿತ್ತು ನೋಡ್ರಿ, ಇಷ್ಟು ವಾಲ್ಯೂಮ್ನಾಗ ಅಡ್ಜಸ್ಟ್ ಆಗಿಬಿಡ್ತೈತಿ. ಈಗ ಅದು ಐಸ್ ಇದ್ದಿದ್ದು ವಾಟರಿಗೆ ಮೆಲ್ಟ್ ಆದಮೇಲೆ, when it was ice it was taking up a little bit more volume, but when it melts, ಇಲ್ಲಿ ಕೆಳಗೇನು ಪೋರ್ಷನ್ ಐತಲ್ಲ ವಾಲ್ಯೂಮ್ ಆಫ್ ದ ಐಸ್, ಅಷ್ಟರೊಳಗೆ ಅದು ವಾಟರ್ ಫಿಟ್ ಆಗಿಬಿಡ್ತೈತಿ, ಸೊ ದ್ಯಾಟ್ ದೆರ್ ಈಸ್ ನೋ ಚೇಂಜ್ ಇನ್ ದ ಲೆವೆಲ್ ಆಫ್ ವಾಟರ್. ಓಕೆ, ಸೊ ಹೋಪ್ಫುಲಿ ಯು ಅಂಡರ್ಸ್ಟುಡ್ ದಿಸ್ ಒನ್. ನೆಕ್ಸ್ಟ್ ಕ್ವಶನ್. A body of volume 100 cc is immersed completely in water contained in a jar. The weight of water and jar before immersion of the body was 700 gram. After immersion of that body, the weight of water and jar will be ಅಂತ ಕೇಳಾರ. ಸೊ ಕ್ವಶನ್ ಐ ವಿಲ್ ಟ್ರೈ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಸೊ ಇದೊಂದು ಜಾರ್, ಓಕೆ, ಇದ್ರೊಳಗೆ ವಾಟರ್ ಫಿಲ್ ಮಾಡ್ಯಾರ, ಇದ್ರದ್ದು ವೇಟ್ ಚೆಕ್ ಮಾಡ್ಯಾರ. ಇನಿಷಿಯಲಿ ಇಟ್ ಈಸ್ 700 ಗ್ರಾಮ್. ಇನ್ನೊಂದು ಒಂದು ಹಿಂಗೆ ಕ್ಯೂಬ್ ತೊಗೊಂಬಂದಾರ. ಓಕೆ, ಸೊ ಕ್ಯೂಬ್ ತೊಗೊಂಬಂದಾರಂದ್ರೆ ಅದ್ರ ಕ್ಯೂಬದ ವಾಲ್ಯೂಮ್ ಕೊಟ್ಟಾರ ಅವ್ರು 100 cc, ಹೌದಾ? ಇದನ್ನು ತೊಗೊಂಬಂದು ವೆನ್ ದಿಸ್ ಈಸ್ ಇಮರ್ಸ್ಡ್ ಕಂಪ್ಲೀಟ್ಲಿ ಇನ್ ವಾಟರ್, ದೆನ್ ಇಫ್ ದ ಮಾಸ್ ಈಸ್ ಚೆಕ್ಡ್ ನೌ ಫಾರ್ ದಿ ಎಂಟೈರ್ ಥಿಂಗ್, ಆಗಲೇ ನಾವು ನೋಡಿದ್ವಿ ಜಾರ್ ಪ್ಲಸ್ ವಾಟರ್ ವಾಸ್ 700. ನೌ ಜಾರ್
plus water which was 700 gram plus this body of 100 cc 100 cc ಮಾಸ್ ಅಲ್ಲದು ಮತ್ತು ವಾಲ್ಯೂಮ್ ಅದು ಎಷ್ಟಾಗ್ತೈತಿ ಅಂತ ಕ್ವಶನ್ ಕೇಳಾಕತ್ತಾರೆ ಟೋಟಲ್ ಆಪ್ಷನ್ಸ್ 500 ಗ್ರಾಮ್ 700 ಗ್ರಾಮ್ 100 ಗ್ರಾಮ್ 800 ಗ್ರಾಮ್ ಅವ್ರು ಆ್ಯಕ್ಚುಲಿ ಆಪ್ಷನ್ಸ್ನೊಳಗೆ ಇನ್ನೊಂದು ಯಾವುದಾದ್ರು ಒಂದು ಆಪ್ಷನ್ನೊಳಗೆ ಅವರು 700ಕ್ಕಿಂತ ಜಾಸ್ತಿ ಇಡಬೇಕಾಗಿತ್ತು. ಡೆಫಿನೆಟ್ಲಿ ಮಾಸ್ ಅಂತೂ ಕಡಿಮೆ ಆಗಂಗಿಲ್ಲಲ್ಲ, ಆ ಬೇಸಿಸ್ ಮೇಲೂ ನೀವು ಆನ್ಸರ್ ಮಾಡ್ಬೋದು. ಇದನ್ನು ಆನ್ಸರ್ ಈಸ್ ಆ್ಯಕ್ಚುಲಿ 800 ಗ್ರಾಮ್. ಅವ್ರು ಇನ್ನೊಂದು ಯಾವುದಾದ್ರು ಆಪ್ಷನ್ನಾಗ ಮೋರ್ ದ್ಯಾನ್ 700 ಕೊಡ್ಬೇಕಾಗಿತ್ತು. ಸೊ ವೈ ಇಟ್ ಈಸ್ 800 ಅಂತ ಹೇಳ್ತೇನೆ. ಸೊ ಇದು ವಾಲ್ಯೂಮ್ ಎಷ್ಟೈತ್ರಿ, ಅದು ಬಾಡಿ ನಾವು ಇಮರ್ಸ್ ಮಾಡಿದ್ದು 100 cc. So when it is immersed in water, how much volume it will occupy? Again it will occupy 100 cc itself. That means it has displaced water of 100 cc. ಈಗ ಇದು ಎಷ್ಟೈತೆ ವಾಲ್ಯೂಮ್, ಬ್ಲಾಕ್ದು 100 cc. ಅದನ್ನು ವಾಟರ್ನಾಗ ನಾವು ಇಟ್ಟಾಗ ತಂದೆಷ್ಟು ವಾಲ್ಯೂಮ್ ಐತಲ್ಲ ಅಷ್ಟು ವಾಲ್ಯೂಮದು ವಾಟರ್ನದು ಡಿಸ್ಪ್ಲೇಸ್ ಮಾಡೈತಿ. ಈಗ ಆಮೇಲೆ ಇದು ಕಂಪ್ಲೀಟ್ಲಿ ವಾಟರ್ನೊಳಗೆ ಇಮರ್ಸ್ ಆಗೈತಿ ಅಂದ್ರೆ, ಈಗ ಇನ್ನೊಂದು ಮಾತು ಹೇಳ್ತೀನಿ ನಾನು ನಿಮ್ಗೆ. 1 cc ಆಫ್ ವಾಟರ್ ಅಕಾರ್ಡಿಂಗ್ ಟು ದ ಡೆನ್ಸಿಟಿ ಆಫ್ ವಾಟರ್, 1 cc ಆಫ್ ವಾಟರ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಗ್ರಾಮ್. ಆಮೇಲೆ ಯಾವಾಗಲೂ ಯಾವುದೋ ಒಂದು ಆಬ್ಜೆಕ್ಟ್ ನೀವು ವಾಟರ್ನೊಳಗೆ ಇಮರ್ಸ್ ಮಾಡಿರಿ, ದ್ಯಾಟ್ ಆಬ್ಜೆಕ್ಟ್ ವಿಲ್ ಡಿಸ್ಪ್ಲೇಸ್ ದ್ಯಾಟ್ ಮಚ್ ಅಮೌಂಟ್ ಆಫ್ ವಾಟರ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಓನ್ ವೇಟ್. ಅಂದ್ರೆ ಈಗಿದು 100 ಗ್ರಾಮ್ ಇತ್ತಂದ್ರೆ ಅದರಷ್ಟೇ ಅದು ವಾಟರ್ನ ಡಿಸ್ಪ್ಲೇಸ್ ಮಾಡಿರ್ತೈತಿ. ಆಮೇಲೆ ಇಲ್ಲಿ 100 cc ವಾಲ್ಯೂಮ್ನಷ್ಟು ಅದು ಕ್ಯೂಬ್ ಐತಿ ಅಂದ್ರೆ ಇಟ್ ವಿಲ್ ಡಿಸ್ಪ್ಲೇಸ್ 100 cc ವಾಟರ್. ಆ್ಯಂಡ್ ಅದು 100 cc ವಾಟರ್ನ ಡಿಸ್ಪ್ಲೇಸ್ ಮಾಡೈತಿ ಅಂದ್ರೆ ದಟ್ ಮೀನ್ಸ್ ಇಟ್ ಹ್ಯಾಸ್ ಡಿಸ್ಪ್ಲೇಸ್ಡ್ 100 ಗ್ರಾಮ್ ವಾಟರ್ ಬಿಕಾಸ್ 1 cc ಈಸ್ ಈಕ್ವಲ್ಸ್ ಟು 1 ಗ್ರಾಮ್. ಆ್ಯಂಡ್ ಆಲ್ವೇಸ್ ವಿ ನೋ ದಟ್ ಅ ಬಾಡಿ displaces water which is equal to its own weight when it is completely immersed. ಸೊ ಅವಾಗ ಆಬ್ವಿಯಸ್ಲಿ ಆ ಕ್ಯೂಬ್ ಏನು ನಾವು ಇಲ್ಲಿ ಇಮರ್ಸ್ ಮಾಡಿವಲ್ಲ ಇಟ್ ಈಸ್ ಆಫ್ 100 ಗ್ರಾಮ್. ಸೊ ಆನ್ಸರ್ ಡೆಫಿನೆಟ್ಲಿ ವಾಟರ್ ಪ್ಲಸ್ ಜಾರ್ 700 ಇತ್ತಲ್ಲ, ಇದಕ್ಕೆ 100 ಕೂಡಿ ಆನ್ಸರ್ ವಿಲ್ ಬಿ 800 ಗ್ರಾಮ್. ಓಕೆ, ನೆಕ್ಸ್ಟ್ ಒನ್. ವಿಸ್ಕಾಸಿಟಿ ಈಸ್ ಎಕ್ಸಿಬಿಟೆಡ್ ಬೈ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್, ಓನ್ಲಿ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್, ಓನ್ಲಿ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಅಂತ ಕೇಳಾರ. ಕ್ವೈಟ್ ಸಿಂಪಲ್ ಕ್ವಶನ್ ಐತಿ. ಡೈರೆಕ್ಟ್ಲಿ ಆನ್ಸರ್ ಈಸ್ ಓನ್ಲಿ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ದ ಸೇಮ್ ವಿಸ್ಕಾಸಿಟಿ ಈಸ್ ಕಾಲ್ಡ್ ಆಸ್ ಫ್ರಿಕ್ಷನ್ ಇನ್ ಸಾಲಿಡ್ಸ್. ಸೊ ಈಗ ವಿಸ್ಕಾಸಿಟಿ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಟೈಮ್ ಬಂತು. ಎಷ್ಟಾಗುತ್ತೆ ಅಷ್ಟು ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟರೆ. ಯಾವುದು ವಿಸ್ಕಾಸಿಟಿ. ಸೊ ಈಗ ದೇರ್ ಆರ್ 2 ಫೋರ್ಸಸ್ ಕಾಲ್ಡ್ ಆಸ್ ಕೊಹೆಸಿವ್ ಫೋರ್ಸ್ ಆ್ಯಂಡ್ ಅಡೇಸಿವ್ ಫೋರ್ಸ್. ಫೋರ್ಸ್ ಆಫ್ ಕೊಹೆಷನ್ ಆರ್ ಅಡೇಷನ್ ಅಂತ ಕರೀತಾರೆ. ಕೊಹೆಸಿವ್ ಫೋರ್ಸ್ ಈಸ್ ಫೋರ್ಸ್ ಬಿಟ್ವೀನ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆಫ್ ಸೇಮ್ ಸಬ್ಸ್ಟೆನ್ಸ್. ಲೈಕ್ ವಾಟರ್ ಮಾಲಿಕ್ಯೂಲ್ ಮತ್ತು ವಾಟರ್ ಮಾಲಿಕ್ಯೂಲ್ ನಡು ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಕೊಹೆಸಿವ್. ಅಡೇಸಿವ್ ಈಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆರ್ ಆಟಮ್ಸ್ ಆಫ್ ಡಿಫರೆಂಟ್ ಸಬ್ಸ್ಟೆನ್ಸಸ್. ಲೈಕ್ ಈಗ ನಾವು ಕ್ಲಾಸ್ನೊಳಗೆ ಚಾಕ್ ತೊಗೊಂಡು ಅಥವಾ ಮಾರ್ಕರ್ ಪೆನ್ ತೊಗೊಂಡು ಬೋರ್ಡ್ ಮೇಲೆ ಬರೆದಾಗ there is a force of attraction between the ink particles and the board particles. So that force is adhesive. ಈಗ ಲೈಕ್ ನೀವು ಒಂದು ಬಕೆಟ್ ಆಫ್ ವಾಟರ್ನಾಗ ನಿಮ್ಮ ಕೈನ ಡಿಪ್ ಮಾಡಿದ್ರಿ ಅಂದ್ರೆ ನಿಮ್ಮ ಕೈ ವೆಟ್ ಆಗ್ತೈತೆ ಬಿಕಾಸ್ ವಾಟರ್ ಹ್ಯಾಸ್ ಸ್ಟಕ್ ಟು ಯೋರ್ ಹ್ಯಾಂಡ್ ಬಿಕಾಸ್ ಆಫ್ ದ adhesive force that exists between your molecules, the skin molecules and the water molecules. That is adhesive force. That's why sometimes gum is also called as adhesive. Okay, cohesive means the force between same. So viscosity ಯಾಕೆ ಹೆಂಗೆ ಈಗ ಅಂತಂದರೆ ನಾನು ಇಲ್ಲಿ ಹೇಳ್ತೀನಿ ನೋಡ್ರಿ, ಫಾಸ್ಟಾಗಿ ಹೇಳ್ತೀನಿ. ಒಂದು ರಿವರ್ ಕನ್ಸಿಡರ್ ಮಾಡಿರಿ, ಇದು ಬಾಟಮ್ ಆಫ್ ದ ರಿವರ್, ಇದ್ರ ಮೇಲೆ ವಾಟರ್ ಫ್ಲೋ ಹಾಕುವಂತ ಹೋಗ್ತದಲ್ಲ, ದಿಸ್ ಇಸ್ ಬಾಟಮ್, ಗ್ರೌಂಡ್ ಇದು ಆ್ಯಕ್ಚುಲಿ. ಮೇಲೆ ರಿವರ್ನೊಳಗೆ ಆ್ಯಕ್ಚುಲಿ ಹಿಂಗೆ ಲೇಯರ್ಸ್ ಫಾರ್ಮ್ ಆಗಿರ್ತಾವೆ ಅಂತ ಹೇಳ್ತಾರೆ. ಸೊ ಈಗ ಲಾಸ್ಟಿಗೆ ಏನು ಗ್ರೌಂಡ್ ಐತಲ್ಲ, ಇಲ್ಲೇನು ಸಾಯಿಲ್ ಆ್ಯಂಡ್ ಸಮ್ ಸ್ಮಾಲ್ ಸ್ಟೋನ್ಸ್ ಇರ್ತಾವಲ್ಲ. ಸೊ ಬಿಟ್ವೀನ್ ದಿಸ್ ಗ್ರೌಂಡ್ ಆ್ಯಂಡ್ ದ ಲಾಸ್ಟ್ ಲೇಯರ್ ಆಫ್ ದ ಮಾಲಿಕ್ಯೂಲ್ಸ್, ಲೆಟ್ ಅಸ್ ಸೇ ದಿಸ್ ಇಸ್ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್, ದಿಸ್ ಇಸ್ ಟಾಪ್ ಮೋಸ್ಟ್ ಲೇಯರ್. Okay, between the water molecules of the first layer and soil molecules, there will be force of cohesion. There will be cohesive force.
sorry, I'm extremely sorry. Between ground molecules and water molecules there will be adhesive force. That means this ground will try to block the flow of water, to resist the flow of water which is in contact with it. ಅಂದರೆ ಒಂದು ನದಿ ಒಳಗೆ, ರಿವರ್ನೊಳಗೆ ಲಾಸ್ಟ್ ಲೇಯರ್ ಆಲ್ಮೋಸ್ಟ್ ಇದರ ವೆಲಾಸಿಟಿ 0 ಇರ್ತೈತಿ. ನೀವು ಅಬ್ಸರ್ವ್ ಮಾಡಿರಿ, ಒಂದು ಬೇಕಾದ್ರೆ ಒಂದು ಸ್ಟೋನ್ ಡ್ರಾಪ್ ಮಾಡಿರಿ, ಇನಿಷಿಯಲಿ ಅದು ಸ್ಟೋವ್ನ ಹಿಂಗೆ ಮೂವ್ ಹಾಕೊಂತ ಬಂದು ಲಾಸ್ಟಿಗೆ ಇಲ್ಲಿ ಸೆಟ್ಲ್ ಆತಂದ್ರೆ ಅದು ಮತ್ತೆ ಮುಂದೆ ಮೂವ್ ಆಗಂಗಿಲ್ಲ. ಅಕಸ್ಮಾತ್ ಮೂವ್ ಆದರೂ ವೆರಿ ಸ್ಲೋ ಮೂವ್ ಆಗ್ತಿರ್ತೈತಿ. ದಟ್ ಮೀನ್ಸ್ ದ ಬಾಟಮ್ ಮೋಸ್ಟ್ ಲೇಯರ್ ಆಫ್ ದ ರಿವರ್, ಬಿಕಾಸ್ ಆಫ್ ದ ಅಡೇಸಿವ್ ಫೋರ್ಸ್ ಬಿಟ್ವೀನ್ ದ ವಾಟರ್ ಮಾಲಿಕ್ಯೂಲ್ಸ್ ಆ್ಯಂಡ್ ದ ಗ್ರೌಂಡ್, ಇಟ್ ಇಸ್ ಅಟ್ ರೆಸ್ಟ್. ಇದಕ್ಕಿಂತ ಸ್ವಲ್ಪ ಮ್ಯಾಲ್ ಲೇಯರ್ ಇರ್ತೈತಲ್ಲ, ದಿಸ್ ವಾಂಟ್ಸ್ ಟು ಫ್ಲೋ. But because of the cohesive force between the water molecules of the second layer and the first layer, ಇವು ಎರಡು ನಡು ಒಂದು ಕೊಹೆಸಿವ್ ಫೋರ್ಸ್ ಇರುತ್ತಲ್ಲ. ಯಾಕಂದರೆ ಇಲ್ಲೂ ವಾಟರ್ ಐತಿ, ಇಲ್ಲೂ ವಾಟರ್ ಐತಿ, ಕೊಹೆಸಿವ್ ಅಂತೀವಿ ನಾವು. ಅವಾಗ ಇವೆರಡು ಲೇಯರ್ನೊಳಗೆ ಈ ಕೆಳಗಿನ ಲೇಯರ್, ಒಂದು ನಿಮಿಷ, ಈ ಕೆಳಗಿನ ಲೇಯರ್ ವಿಚ್ ಇಸ್ ಇನ್ ಅಟ್ರಾಕ್ಷನ್ ವಿತ್ ದ ಗ್ರೌಂಡ್, ಇಟ್ ವಾಂಟ್ಸ್ ಟು ಪುಲ್ ದ ಸೆಕೆಂಡ್ ಲೇಯರ್. That is, the first layer is trying to restrict the second layer from flowing, whereas the second layer wants to drag the first layer with it. ಜಕ್ಕೊಂಡು ಹೋಗ್ತೈತಿ ಇದು ಸೆಕೆಂಡ್ ಲೇಯರ್. ಹೋಗುನ ಲೇಯರ್ ಏನು ಮಾಡಾಕತ್ತಿ ಅಂಥೇಳಿ ಸೆಕೆಂಡ್ ಲೇಯರ್ ಹೇಳ್ತೈತಿ. ಬಟ್ ಫಸ್ಟ್ ಲೇಯರ್ ವಾಂಟ್ಸ್ ಟು ಸ್ಟೇ ದೇರ್. ಅಂದ್ರೆ ಒನ್ ಲೇಯರ್ ವಾಂಟ್ಸ್ ಟು ಮೂವ್ ಬಟ್ ದಿ ಅದರ್ ಲೇಯರ್ ಡಸ್ ನಾಟ್. ಸಿಮಿಲರ್ಲಿ ದ ಥರ್ಡ್ ಲೇಯರ್ is moving faster as compared to the second. That means there is some kind of resistance between each layer. This resistance between the layers of a liquid is called as viscosity. And the viscosity gets generated because of these two forces, adhesive and cohesive force. Okay, ಇದಕ್ಕೆ viscosity ಅಂತಾರೆ. The friction force, the force of friction which exists between the layers of a liquid is called as viscosity. Okay, next one. How does viscosity of liquid vary with temperature ಅಂತ ಕೇಳಾರ. ಸೊ ಅಂದ್ರೆ ಈಗ ನಾವು ಒಂದು ಲಿಕ್ವಿಡ್ ತೊಗೊಂಡು ಅದನ್ನು ಹೀಟ್ ಮಾಡ್ಕೊತ ಹೋದ್ರೆ ಅದ್ರ ವಿಸ್ಕಾಸಿಟಿ ಹೆಂಗೆ ಚೇಂಜ್ ಆಗ್ತದೆ. ಸೊ ಈಗ ನಾನು ಹೇಳಿದೆ ನಿಮಗೆ, ವಿಸ್ಕಾಸಿಟಿ ಈಸ್ ಡ್ಯೂ ಟು adhesive and cohesive force. Adhesive and cohesive forces are intermolecular forces. That means for adhesive and cohesive force, the molecules have to be as close as possible. Adhesive ಇರಲಿ, cohesive ಇರಲಿ, ಇವೆರಡು ಫೋರ್ಸ್ ಇರಬೇಕಂದ್ರೆ ಮಾಲಿಕ್ಯೂಲ್ಸ್ ಹತ್ತತ್ರ ಇರಬೇಕು, ಕಾಂಪ್ಯಾಕ್ಟ್ ಇರಬೇಕು. But when we heat and increase the temperature, these molecules will start to move away from each other. When the molecules will start to move away from each other, definitely cohesive force and adhesive force will decrease. And as these two forces decrease, definitely viscosity also decreases. That means we can conclude viscosity is inversely proportional to temperature, but this is only in case of liquids. Whereas in case of gases, viscosity is directly proportional to temperature. ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಆಗಲೇ ಹೇಳಿದ್ನಲ್ಲ, ಲೇಯರ್ಸ್ ಫಾರ್ಮ್ ಆಗಿರ್ತಾವಂತ, ಅದರಿಂದ ವಿಸ್ಕಾಸಿಟಿ ಬರ್ತೈತಂತ. ದಿಸ್ ಈಸ್ ಓನ್ಲಿ ಇನ್ ಕೇಸ್ ಆಫ್ ಲಿಕ್ವಿಡ್ಸ್. ಗ್ಯಾಸಸ್ನೊಳಗೆ ದರ್ ಇಸ್ ಡಿಫ್ರೆಂಟ್ ರೀಸನ್ ಫಾರ್ ವಿಸ್ಕಾಸಿಟಿ. ಇನ್ ಗ್ಯಾಸಸ್, ಈಗ ನೀವು ಇದನ್ನು ಕಲ್ತಿರ್ತೀರಿ ನೋಡ್ರಿ, ಸಮಥಿಂಗ್ ಕಾಲ್ಡ್ ಆಸ್ ಡಿಫ್ಯೂಷನ್, ಆಸ್ಮಾಸಿಸ್ ಡಿಫ್ಯೂಷನ್ ಅಂತ ಕಲ್ತಿರ್ತೀರಿ. ಹೈಯರ್ ಪ್ರೆಷರ್ ರೀಜನ್ನಿಂದ ಲೋವರ್ ಪ್ರೆಷರ್ ರೀಜನ್ನಿಗೆ ಆಟಮ್ಸ್ ಯಾವಾಗ ಮೂವ್ ಆಗ್ತಾವಲ್ಲ, ಫ್ರಮ್ ಹೈಯರ್ ಪ್ರೆಷರ್ ರೀಜನ್, higher concentration region to lower concentration ಅಂತ ಕಲ್ತಿರ್ತೀರಿ ನೀವು. When the gaseous atoms move from higher pressure to lower pressure region, there is some kind of friction between them. Because of this, there is viscosity. Okay, when temperature is increased, always rate of diffusion increases. Rate of diffusion is directly proportional to temperature. ಟೆಂಪ್ರೇಚರ್ ಜಾಸ್ತಿ ಮಾಡಿದರೆ ರೇಟ್ ಆಫ್ ಡಿಫ್ಯೂಷನ್ ಜಾಸ್ತಿ ಆಗ್ತೈತಿ. ದಟ್ ಈಸ್ ಮೂವ್ಮೆಂಟ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತೈತಿ ಅಂದರೆ ದೆರ್ ಈಸ್ ಮೋರ್ ಫ್ರಿಕ್ಷನ್ ಬಿಟ್ವೀನ್ ದಿ ಗ್ಯಾಸಿಯಸ್ ಆಟಮ್ಸ್ ವಿಚ್ ರಿಸಲ್ಟ್ಸ್ ಇನ್ ಮೋರ್ ವಿಸ್ಕಾಸಿಟಿ. ಸೊ ವಿಸ್ಕಾಸಿಟಿ is directly proportional to temperature in case of gases, and the reason for viscosity in case of gases is diffusion. So ಎರಡು ಹೊಸವು ನಾವು ಕಲ್ತ್ವಿ ಈಗ. Okay, next question.
hot syrup flows faster because it's ಅಂತ ಕೇಳಾರ. ಹಾಟ್ ಸಿರಪ್ ಅಂದ್ರೆ ಈಗ ನೀವು ಸೂಪ್ ತಗೋರಿ, ಟೊಮೆಟೊ ಸೂಪ್ ಅಥವಾ ಯಾವ ಸೂಪ್ ಬೇಕಾದ್ರೆ ಅದನ್ನು ಹೀಟ್ ಮಾಡಿ ಫಸ್ಟಿಗೆ ಆರಿದ ಸೂಪನ್ನು ಒಂದು ಪ್ಲೇಟ್ನೊಳಗೇನ ಹಾಕಿ ನೋಡ್ರಿ ಅದು ಹೆಂಗೆ ಫ್ಲೋ ಆಗ್ತೈತಿ. ಅದು ಬಿಸಿ ಇದ್ದಾಗ ಹಾಟ್ ಮಾಡಿ ಅದನ್ನು ಹೆಂಗೆ ಫ್ಲೋ ಆಗ್ತೈತಿ ನೋಡಿದರೆ ಡೆಫಿನೆಟ್ಲಿ ಹಾಟ್ ಸಿರಪ್ ಆರ್ ಹಾಟ್ ಸೂಪ್ ಫಾಸ್ಟರ್ ಮೂವ್ ಆಗ್ತೈತಿ. ದ ರೀಸನ್ ಬಿಹೈಂಡ್ ದ್ಯಾಟ್ ಈಸ್ ಅಂತ ಕೇಳ್ಯಾರ. Okay, reason for that is when the syrup is hot and its temperature has increased, its viscosity decreases. That means between layers there is less friction, so that it moves, the soup or the syrup moves faster. Okay, viscosity decrease agudrinda. What makes the cloud float in air? Answer is low density, and idar jodi ನಾವು ಅವ್ರು ಆ್ಯಕ್ಚುಲಿ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಫೋರ್ಸ್ ಆಫ್ ಬಯಾನ್ಸಿ. ಬಿಕಾಸ್ ಆಫ್ ಫೋರ್ಸ್ ಆಫ್ ಬಯಾನ್ಸಿ ಆ್ಯಂಡ್ ಲೋ ಡೆನ್ಸಿಟಿ ದ ಕ್ಲೌಡ್ಸ್ ಚೆಂದ ಆಗಲಿಲ್ಲ, ಅದು ಕ್ಲೌಡ್ ಫ್ಲೋಟ್ ಆಗ್ತವೆ. ನೆಕ್ಸ್ಟ್, ಅ ಲಿಕ್ವಿಡ್ ಈಸ್ ಸ್ಟರ್ಡ್. ವೆನ್ ಸ್ಟಿರಿಂಗ್ ಈಸ್ ಸ್ಟಾಪ್ಡ್ ದ ಲಿಕ್ವಿಡ್ ಕಮ್ಸ್ ಟು ರೆಸ್ಟ್. ಆ್ಯಕ್ಚುಲಿ ದ ಲಿಕ್ವಿಡ್ ಕಮ್ಸ್ ಟು ರೆಸ್ಟ್ ಫಾಸ್ಟರ್ ಅಂತ ಹೇಳ್ಬೇಕು. ಜಲ್ದಿ ನಿಂತು ಬಿಡ್ತೈತೆ. ನೀವು ಬೇಕಾದ್ರೆ ಈಗ ಹಾರ್ಲಿಕ್ಸು ಬೂಸ್ಟು ಹಾಕ್ಕೊಂಡು ಕುಡಿಯೋಬೇಕಾರೆ ಒಂದು ಗ್ಲಾಸ್ನೊಳಗೆ ನೀವು ಫಾಸ್ಟ್ ತಿರುಗಿಸ್ರಿ, ಅದನ್ನು ತಿರ್ಕೊಂತ ಹೋಗ್ತದೆ, ಫಾಸ್ಟರ್ ವೆಲಾಸಿಟಿ ಇರುತ್ತೆ. ವೆನ್ ಯು ಸ್ಟಾಪ್ ಸ್ಟಿರಿಂಗ್ ಆ ಸ್ಪೀಡಿಗೆ ಅದು ರೀಚ್ ಆದಾಗ ಆ್ಯಕ್ಚುಲಿ ಸ್ಲೋ ಆಗಿ ಅದು ಕಡಿಮೆ ಆಗ್ಬೇಕು ವೆಲಾಸಿಟಿ, ಬಟ್ ಫಾಸ್ಟಾಗಿ ಅದು ಸ್ಟಾಪ್ ಆಗಿಬಿಡ್ತೈತಿ. ರೀಸನ್ ಫಾರ್ ದ್ಯಾಟ್ ಈಸ್ ಅಂತ ಕೇಳಾರ. ಡೆಫಿನೆಟ್ಲಿ ದಿ ಆನ್ಸರ್ ಈಸ್ ವಿಸ್ಕಾಸಿಟಿ ಅಗೇನ್. ಬಿಕಾಸ್ ಈಗ ನೀವು ಒಂದು ಗ್ಲಾಸ್ನೊಳಗೆ ಮಿಲ್ಕ್ ಹಾಕಿ ಸ್ಟರ್ ಮಾಡಾಕತ್ತೀರಿ ಅಂದ್ರೆ ಲಾಸ್ಟ್ ಲೇಯರ್ ಆಫ್ ದ ಮಿಲ್ಕ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಬಾಟಮ್ ಆರ್ ದ ಗ್ಲಾಸ್ ಇದು ಆಲ್ಮೋಸ್ಟ್ ರೆಸ್ಟ್ನೊಳಗಿರ್ತೈತಿ. ಮತ್ತು ಇಲ್ಲಿ ವೆಲಾಸಿಟಿ ಸ್ವಲ್ಪ ಜಾಸ್ತಿ, ಟಾಪ್ ಲೇಯರ್ ವಿಲ್ ಬಿ ಅಟ್ ಫಾಸ್ಟೆಸ್ಟ್ ವೆಲಾಸಿಟಿ, ಹೈಯೆಸ್ಟ್ ವೆಲಾಸಿಟಿ. ಸೊ ಬಿಟ್ವೀನ್ ದೀಸ್ ಲೇಯರ್ಸ್ ದೆರ್ ಈಸ್ ಆಬ್ವಿಯಸ್ಲಿ ಫ್ರಿಕ್ಷನ್ ವಿಚ್ ವಿ ಕಾಲ್ ಇಟ್ ಆಸ್ ವಿಸ್ಕಾಸಿಟಿ. ಬಿಕಾಸ್ ಆಫ್ ದ್ಯಾಟ್ ಫ್ರಿಕ್ಷನ್ ದ ಲಿಕ್ವಿಡ್ ಕಮ್ಸ್ ಟು ರೆಸ್ಟ್ ಫಾಸ್ಟರ್. ಓಕೆ, ನೆಕ್ಸ್ಟ್ ಇದನ್ನು ಆಲ್ರೆಡಿ ನಾನು ಹೇಳಿದ್ದೆ. ಅ ಗೇಲ್ ಬ್ಲೋಸ್ ಓವರ್ ಅ ಹೌಸ್. ದ ಫೋರ್ಸ್ ಡ್ಯೂ ಟು ದ ಗೇಲ್ ಆನ್ ದ ರೂಫ್ ಈಸ್, ಮನಿದು ರೂಫ್ ಮೇಲೆ ಫೋರ್ಸ್ ಹೆಂಗಿರುತ್ತೆ? ಡೌನ್ವರ್ಡ್, ಅಪ್ವರ್ಡ್, ಇನ್ ದ ಡೈರೆಕ್ಷನ್ ಆಫ್ ದ ಗೇಲ್, ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಗೇಲ್. ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡೀನಿ. ಆನ್ಸರ್ ಈಸ್ ಅಪ್ವರ್ಡ್. ಆಗಲೇ ಹೇಳೀನಿ ಇದನ್ನು. ದಿಸ್ ಇಸ್ ಬೇಸ್ಡ್ ಆನ್ ಬರ್ನಾಲಿಸ್ ಪ್ರಿನ್ಸಿಪಲ್. ನೆಕ್ಸ್ಟ್, ಅ ಸ್ಪೆರಿಕಲ್ ಬಾಡಿ ಫಾಲಿಂಗ್ ಥ್ರೂ ಅ ವಿಸ್ಕಸ್ ಲಿಕ್ವಿಡ್ ಆಫ್ ಇನ್ಫನೈಟ್ ಎಕ್ಸ್ಟೆಂಟ್ ಅಲ್ಟಿಮೇಟ್ಲಿ ಅಟೈನ್ಸ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ ವೆನ್ ಅಂತ ಇದೊಂದು ಇಕ್ವೇಷನ್ ಕೊಟ್ಟಾರೆ. ಸೊ ಲೆಟ್ ಮೀ ಟ್ರೈ ಟು ಎಕ್ಸ್ಪ್ಲೈನ್ ಯು ವಾಟ್ ಎಕ್ಸಾಕ್ಟ್ಲಿ ದಿಸ್ ಈಸ್. ನೀವೊಂದು ಕೆಲಸ ಮಾಡಿರಿ, ಒಂದು ನದಿ ಕಡೆ ಹೋದ್ರೆ ಅಥವಾ ಕೆರೆ ಕಡೆ ಹೋದ್ರೆ ಅಥವಾ ಬಕೆಟ್ನೊಳಗೆ ಬೆಟರ್ ಸ್ವಲ್ಪ ಡೆಪ್ತ್ ಜಾಸ್ತಿ ಇದ್ರೆ ಚಲೋ. ನೀವೊಂದು ಸ್ಟೋನ್ ಆರ್ ಪೆಬಲ್ ವಾಟರ್ನೊಳಗೆ ಹಾಕಿದರೆ ಸ್ಟಾರ್ಟಿಂಗ್ ಆ ಪೆಬಲ್ ಫಾಸ್ಟ್ ಮೂವ್ ಆಗ್ತೈತಿ. ದೆನ್ ಸ್ಲೋ ಆಗಿ ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ಸ್ಟಾರ್ಟ್ ಟು ಮೂವ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಆ್ಯಂಡ್ ದೆನ್ ಇಟ್ ವಿಲ್ ಸೆಟ್ಲ್. ಈಗ ಇದನ್ನು ನಾವು ಕೆಳಗೆ ಬಿಟ್ಟಾಗ ಬಿಕಾಸ್ ಆಫ್ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವೆಲಾಸಿಟಿ ಅದ್ರದ್ದು ಏನಾಗ್ಬೇಕು ಹೇಳ್ರಿ? ಸ್ಟೋನದ್ದು ವೆಲಾಸಿಟಿ ಇಟ್ ಶುಡ್ ಆ್ಯಕ್ಚುಲಿ ಇನ್ಕ್ರೀಸ್, ರೈಟ್? ಬಿಕಾಸ್ ಆಫ್ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಬಟ್ ವೆನ್ ಇಟ್ ಫಾಲ್ಸ್ ಇನ್ ಟು ವಾಟರ್ ಇನಿಷಿಯಲಿ ಇಟ್ಸ್ ವೆಲಾಸಿಟಿ ವಿಲ್ ಬಿ ಇನ್ಕ್ರೀಸಿಂಗ್, ಬಟ್ ಕಡಿಮೆ ಹಾಕುವಂಥ ಒಂದು ಸರ್ಟನ್ ಪಾಯಿಂಟಿಗೆ ಬಂದಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಸೊಕಾಶಾಗಿ ಒಂದು ಕಾನ್ಸ್ಟೆಂಟ್ ವೆಲಾಸಿಟಿಲಿ ಅವು ಸ್ಟೋನ್ ಕೆಳಗೆ ಹೋಗಿ ಕುಂತ್ಬಿಡ್ತಾವೆ. ಅಂದ್ರೆ when a spherical ball is dropped into a liquid, it attains a constant velocity after some time. Why this happens ಅಂತ ಕೇಳಾರ. ಈಗ ನೋಡ್ರಿ, ಇದು ವಾಟರ್ ಸರ್ಫೇಸ್, ನಾವೊಂದು ಸ್ಟೋನ್ ಹಾಕಿವಿ. ಸ್ಟೋನ್ ಒಳಗೆ ಬಂದ ತಕ್ಷಣ ದೇರ್ ವಿಲ್ ಬಿ 3 forces ಆ್ಯಕ್ಟಿಂಗ್ ಆನ್ ದ ಸ್ಟೋನ್. ಒನ್ ಈಸ್ ಇಟ್ಸ್ ವೇಟ್ ವಿಚ್ ಈಸ್ ಆ್ಯಕ್ಟಿಂಗ್ ಅಪ್ವರ್ಡ್ಸ್, ಆ್ಯಂಡ್ weight which is acting downwards, and 2 forces. One is force of buoyancy according to Archimedes principle, and one more is viscous force, viscosity. ಇಲ್ಲಿ layers form ಆಗ್ತಾವಲ್ಲ, as the stone moves through the layers there is viscous force. Initially weight ಜಾಸ್ತಿ ಇರುತ್ತೆ, influence of weight is more, so it will be moving faster, and the stone starts to move with constant velocity when these 3 forces balance each other. There are 2 forces upwards and 1 force downwards. That is
The stone starts to move with constant velocity when the force of buoyancy, or which is also called as upthrust, plus the viscous force becomes equal to weight of the stone. When this happens, the objects which are thrown into a particular liquid, they will start to move with constant velocity. So ಇದ ಕನ್ಸೆಪ್ಟ್ ಬಂದಾಗ ನಾನು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಿಮ್ಗೆ. ಈ ಸ್ಟೋನ್ ಹಿಂಗೆ ಕೆಳಗೆ ಬರ್ಬೇಕಾರೆ ವೇಟ್ ಅಂತೂ ಡೌನ್ವರ್ಡ್ಸ್ ಇರ್ತೈತಿ ಅಂತ ಹೇಳಿದೆ ನಾನು. ಅಪ್ವರ್ಡ್ಸ್ 2 ಫೋರ್ಸ್ ಇರ್ತಾವಲ್ಲ, ಒಂದು ಫೋರ್ಸ್ ಆಫ್ ಬಯಾನ್ಸಿ, ಇನ್ನೊಂದು ಇರ್ತೈತಲ್ಲ ಯಾವುದದು ವಿಸ್ಕಸ್ ಫೋರ್ಸ್. ಇದಕ್ಕೊಂದು ಫಾರ್ಮುಲಾ ಬರ್ತೈತಿ, ಇದ್ರ ಬಗ್ಗೆ ನಾವು ಆಮೇಲೆ ಮತ್ತೆ ಡಿಸ್ಕಸ್ ಮಾಡ್ತೀವಿ. ವಿಸ್ಕಸ್ ಫೋರ್ಸ್ ಎಷ್ಟು ಇರ್ತೈತಿ ಅಂದರೆ ಇದಕ್ಕೊಂದು ಫಾರ್ಮುಲಾ ಐತೆ, 6π∗RV ಅಂತ. 6π∗RV ಇಷ್ಟು ಈ ಸ್ಟೋನ್ ಮೇಲೆ ಬರುವಂಥ ವಿಸ್ಕಸ್ ಫೋರ್ಸ್. ದ ಫಾರ್ಮುಲಾ, ದಿಸ್ ಫಾರ್ಮುಲಾ ಆ್ಯಕ್ಚುಲಿ ಈಸ್ ಕಾಲ್ಡ್ ಆ್ಯಸ್, ಇದು ನೀವು ನೋಡಿರ್ಬೋದು ಅಥವಾ ನೆನಪಿರ್ಬೋದು, ದಿಸ್ ಫಾರ್ಮುಲಾ ಆ್ಯಕ್ಚುಲಿ ಈಸ್ ಕಾಲ್ಡ್ ಆ್ಯಸ್ ಸ್ಟೋಕ್ಸ್ ಲಾ. ಓಕೆ, ಸ್ಟೋಕ್ಸ್ ಲಾ ಅಂತ ಕರೀತಾರೆ. FV is equals to 6π∗RV is called as Stokes law. Here 6 is constant, pi is constant, eta is called as coefficient of viscosity, whose value depends on which material ಅಂತ ಅನ್ನಕ್ಕೆ ಬರೋಂಗಿಲ್ಲ, which liquid it is or which fluid it is. According to that, how much viscosity it exerts ಅನ್ನೋದು ಚೇಂಜ್ ಆಗ್ತೈತಿ. ಆ್ಯಂಡ್ R, ಆ ಫಾರ್ಮುಲಾದೊಳಗೆ R is radius ಆಫ್ ದ್ಯಾಟ್ ಸ್ಪೆರಿಕಲ್ ಬಾಡಿ. ಜನರಲಿ ಸ್ಟೋಕ್ಸ್ ಲಾ ನಾವು ಯಾವಾಗ ಅಪ್ಲೈ ಮಾಡ್ಬೋದು ಅಂದರೆ, ಇಲ್ಲಿ ನಾವು ಸ್ಟೋನ್ ಅಥವಾ ಏನು ಒಗಿತೀವಲ್ಲ, ಇಟ್ ಶುಡ್ ಬಿ ಸರ್ಕ್ಯುಲರ್ ಇನ್ ಶೇಪ್. ಆ್ಯಂಡ್ V ಈಸ್ ದ ವೆಲಾಸಿಟಿ ವಿತ್ ವಿಚ್ ಇಟ್ ಮೂವ್ಸ್. ಆ್ಯಂಡ್ ಈ V ಜಾಗದಾಗ ನಾವು ಅದು ಸ್ಟೋನಿಗೆ ಲಾಸ್ಟಿಗೆ ಒಂದು ಕಾನ್ಸ್ಟೆಂಟ್ ವೆಲಾಸಿಟಿ ಬರ್ತೈತಲ್ಲ, ಅದನ್ನು ಅಪ್ಲೈ ಮಾಡ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸ್ಟೋಕ್ಸ್ ಲಾ. ಸೊ ಕಮಿಂಗ್ ಬ್ಯಾಕ್ ಟು ದ ಕ್ವಶನ್, ಅ ಸ್ಪೆರಿಕಲ್ ಬಾಡಿ ಫಾಲಿಂಗ್ ಥ್ರೂ ಅ ವಿಸ್ಕಸ್ ಲಿಕ್ವಿಡ್, ಇಟ್ ಅಟೇನ್ಸ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ ವೆನ್ ಅಂಥೇಳಿ. ಆನ್ಸರ್ ಈಸ್ ಆಪ್ಷನ್ ಸಿ, ವೆನ್ ದ ವಿಸ್ಕಸ್ ಡ್ರ್ಯಾಗ್ ಆರ್ ವಿಸ್ಕಸ್ ಫೋರ್ಸ್ ಪ್ಲಸ್ ದ ಅಪ್ಥ್ರಸ್ಟ್ ವಿಚ್ ಇಸ್ ಫೋರ್ಸ್ ಆಫ್ ಬಯಾನ್ಸಿ ಬಿಕಮ್ equal to its weight. Next one, the Bernoulli's theorem is based on the conservation of energy. Okay, simple ಇದೆ. Viscosity is most closely related to, answer is friction. ಇದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೈತಿ. ಇವು ಬೇಕಾದ್ರೆ ನೀವು ಕ್ವಶನ್ ಬರ್ಕೋಬೇಕು ಅನಿಸಿದರೆ ಪಾಸ್ ಮಾಡಿ ಬರ್ಕೋಲ್ಲ, ನಡೀತದೆ. Next, in old age, arteries carrying blood in human body become narrow, resulting in an increase in the blood pressure. This follows from, this can be explained by Bernoulli's principle. ಇದನ್ನು ಆಲ್ರೆಡಿ ನಾನು ಇದೇ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡೀನಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 34 is based on a concept called as equation of continuity, which is actually in turn based on Bernoulli's principle. Bernoulli's principle somewhat. ಸೊ ಇಕ್ವೇಷನ್ ಆಫ್ ಕಂಟಿನ್ಯೂಟಿ ಅಂತಂದು ಫಾರ್ಮುಲಾ ಬರ್ತೈತಿ. ಏನಂದ್ರೆ, ಈ ಒಂದು ಪೈಪ್ ಇತ್ತಂತಿಕೋರಿ, ಸೊ ಇದ್ರೊಳಗೆ ವಾಟರ್ ಫ್ಲೋ ಹಾಕೋಂತ ಹೊಂಟಿತ್ತಂದ್ರೆ, ಈ ಪೈಪ್ ಆ್ಯಕ್ಚುಲಿ ನಾ ಇಲ್ಲಿ ಡ್ರಾ ಮಾಡಿದ್ದು ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಏರಿಯಾ ಐತಿಗಿದೆ. ಸಮ್ಟೈಮ್ಸ್ ಪೈಪ್ ಹಿಂಗೂ ಇರಬಹುದು. ಹೆಂಗಂದ್ರೆ ಈ ರೀತಿ, ಇಲ್ಲಿ ಅದ್ರದ್ದು ಏರಿಯಾ ಕಡಿಮೆ ಐತಿ, ಇಲ್ಲಿ ಏರಿಯಾ ಜಾಸ್ತಿ ಐತಿ. ಜನರಲಿ ಹಿಂಗೆ ಇರಂಗಿಲ್ಲ ಪೈಪ್, ಬಟ್ ಸ್ಟಿಲ್. So what equation of continuity says is, the amount of volume of water which enters per second into the pipe has to be equal to the amount of volume of the pipe which exits or leaves the pipe per second. ಎಷ್ಟು ವಾಲ್ಯೂಮ್ನಷ್ಟು ವಾಟರ್ ಎಂಟರ್ ಆಗ್ತೈತಿ, ಅಷ್ಟ ವಾಲ್ಯೂಮ್ನಷ್ಟು ವಾಟರ್ ಪರ್ ಸೆಕೆಂಡ್ ಹೊರಗೆ ಹೋಗಲೇಬೇಕು. ಇಲ್ಲಾಂದ್ರೆ ನೀವು ಹಿಂಗೆ ಮಾಡಿ ನೋಡ್ರಿ, ಒಂದು ಪೈಪನ್ನು ಟ್ಯಾಪಿಗೆ ಕನೆಕ್ಟ್ ಮಾಡಿ ವಾಟರ್ ಫ್ಲೋ ಮಾಡಿ, ಇನ್ನೊಂದು ಎಂಡ್ ಆಫ್ ದ ಪೈಪಿಗೆ ನೀವು ಕೈ ಹಿಡಿದು ವಾಟರ್ ಫ್ಲೋ ಆಗ್ಲಾರ್ದಂಗೆ ಹಿಡೀರಿ. ಅದು ಎಷ್ಟು ಎಂಟರ್ ಆಗ್ತೈತಿ ಅಷ್ಟು ಹೊರಗೆ ಹೋಗಲಿಲ್ಲ ಅಂದ್ರೆ ಆ ಟ್ಯಾಪ್ ಕಡೆ ವಾಟರ್ ಬಿಚ್ಚಿಬಿಡ್ತೈತೆ, ಅದು ಪ್ರೆಷರ್ ಇನ್ಕ್ರೀಸ್ ಆಗಿ. ಸೊ ಆ್ಯಕ್ಚುಲಿ ಇಕ್ವೇಷನ್ ಆಫ್ ಕಂಟಿನ್ಯೂಟಿ ಏನು ಹೇಳ್ತೈತಿ ಅಂದರೆ, ವಾಲ್ಯೂಮ್ ಆಫ್ ವಾಟರ್ ವಿಚ್ ಎಂಟರ್ಸ್ ದ ಪೈಪ್ ಪರ್ ಸೆಕೆಂಡ್ ವಿಲ್ ಬಿ ಈಕ್ವಲ್ ಟು ದ ವಾಲ್ಯೂಮ್ ವಿಚ್ ಲೀವ್ಸ್ ದ ಪೈಪ್ ಪರ್ ಸೆಕೆಂಡ್. ಸೊ ಇದರಿಂದ ನಾವು ಒಂದು ಫಾರ್ಮುಲಾ ಆ್ಯಕ್ಚುಲಿ ಡಿರೈವ್ ಮಾಡ್ಕೋಬಹುದು. ಈಗ ಹೆಂಗಂದ್ರೆ, ಇಲ್ಲಿ ಇನ್ನೂ ಬರಿತೀನಿ ನಾನು, ಏರಿಯಾ ಥ್ರೂ ವಿಚ್ ಇಟ್ ಎಂಟರ್ಸ್ ಮಲ್ಟಿಪ್ಲೈಡ್ ಬೈ ವೆಲಾಸಿಟಿ ವಿತ್ ವಿಚ್
it enters is equal to A2 V2. ಈಗ ಲೈಕ್ ಇದಕ್ಕೆ ಡೈಗ್ರಾಮ್ ಇಲ್ಲಿ ಡ್ರಾ ಮಾಡಿಬಿಟ್ರೆ ಬೆಟರ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿದು ಏರಿಯಾ ಸ್ವಲ್ಪ ಕಡಿಮೆ ಐತೆ ನೋಡ್ರಿ A1, ಹೌದಾ? ಇಲ್ಲೇ ವಾಟರ್ ಎಂಟರ್ ಆಗೋಬೇಕಾದ್ರೆ V1 ವೆಲಾಸಿಟಿಯಿಂದ ಎಂಟರ್ ಆಗ್ತದೆ. ಇಲ್ಲಿ ಏರಿಯಾ ಸ್ವಲ್ಪ ಜಾಸ್ತಿ ಐತಿ A2, ವೆಲಾಸಿಟಿ ಲೆಟ್ ಇಟ್ ಬಿ V2. ಈಗ ನಮಗೆ ಗೊತ್ತು ನೋಡ್ರಿ, ಈಗ ನಾವು ಇವು ಗಾಡಿ ತೊಳಿಬೇಕಾರೆ ಸೈಕಲ್ ತೊಳಿಬೇಕಾರೆ ಆ ಪೈಪಿಗೆ ಮುಂದೆ ನಮ್ಮ ಥಂಬನ್ನು ಹಿಡಿತೀವಿ ಸೊ ದ್ಯಾಟ್ ವಾಟರ್ ಸ್ವಲ್ಪ ಫೋರ್ಸ್ನಿಂದ ಹೈಯರ್ ವೆಲಾಸಿಟಿಯಿಂದ ಬರ್ತೈತಿ. ಇದು ಯಾಕೆ ಹಿಂಗಂದ್ರೆ ಈ ಫಾರ್ಮುಲಾ ನೋಡ್ರಿ, ಈಗಲ್ಲಿ A1 V1 ಇಸ್ ಈಕ್ವಲ್ಸ್ ಟು A2 V2. ಇದು ಎಲ್ಲಿಂದ ಬಂತಂದ್ರೆ ವಾಲ್ಯೂಮ್ ಎಂಟರಿಂಗ್ ಪರ್ ಸೆಕೆಂಡ್ ಶುಡ್ ಬಿ ಈಕ್ವಲ್ ಟು ವಾಲ್ಯೂಮ್ ಲೀವಿಂಗ್ ಪರ್ ಸೆಕೆಂಡ್. ಈಗ ಇದ್ರದ್ದು ಚೆಕ್ ಮಾಡ್ಕೊರಿ. ಏರಿಯಾದ ಯೂನಿಟ್ ಏನು? ಮೀಟರ್ ಸ್ಕ್ವೇರ್. ವೆಲಾಸಿಟಿದೇನು? ಮೀಟರ್ ಪರ್ ಸೆಕೆಂಡ್. ಹೌದಿಲ್ಲ ರೀ? ಇದೆಲ್ಲ ಸೇರಿ ಅಂತ ಹೇಳ್ರಿ ನೋಡಿ. ಈಗ ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ಏನಾಯ್ತು? ಮೀಟರ್ ಕ್ಯೂಬ್. ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಂದ್ರೆ ಏನಾಯ್ತು? ಮೀಟರ್ ಕ್ಯೂಬ್ ಇಸ್ ಎಸ್ ಯೂನಿಟ್ ಆಫ್ ವಾಲ್ಯೂಮ್ ಪರ್ ಸೆಕೆಂಡ್. ಸೊ ವಾಲ್ಯೂಮ್ ಪರ್ ಸೆಕೆಂಡ್ ಇಸ್ ಈಕ್ವಲ್ಸ್ ಟು ವಾಲ್ಯೂಮ್ ಪರ್ ಸೆಕೆಂಡ್. ಇದು ಇಕ್ವೇಷನ್ ಆಫ್ ಕಂಟಿನ್ಯೂಟಿ ಅಂತ ಕರೀತಾರೆ. ಅಂದ್ರೆ ಇದೊಂದು ಸರ್ತಿ ಸಿ ಟಿ ಒಳಗೆ ಅಪಿಯರ್ ಆಗಿತ್ತು. ಇಷ್ಟು ಏರಿಯಾ ಇಷ್ಟು ವೆಲಾಸಿಟಿಯಿಂದ ಎಂಟರ್ ಆಗ್ತೈತಿ, ಎಕ್ಸಿಟ್ ಆಗ್ತೈತಿ ಇಷ್ಟು ಏರಿಯಾದಿಂದ, ಹಂಗಾರೆ ವೆಲಾಸಿಟಿ ಎಷ್ಟು ಅಂತ. ಸಮ್ಟೈಮ್ಸ್ ಇನ್ನೊಂದು ಯಾವುದೋ ಸಿ ಇ ಟಿ ಕ್ವಶನ್ ಒಳಗೆ ಅವರು ಏರಿಯಾ ಕೊಟ್ಟಿದ್ದಿಲ್ಲ, ರೇಡಿಯಸ್ ಕೊಟ್ಟಿದ್ರೆ ಅಥವಾ ಡಯಾಮೀಟರ್ ಕೊಟ್ಟಿರ್ತಾರೆ, ಅದನ್ನು ಹಾಫ್ ಮಾಡ್ಕೊಂಡು ರೇಡಿಯಸ್ ಮಾಡಿಕೊಂಡು ಅಥವಾ ಸಂಹಾವ್ ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತೈತಿ. ಸೊ ಈ ಫಾರ್ಮುಲಿಂದ ನಾವು ಇನ್ನೊಂದು ಏನು ಮಾಡ್ಬೋದು ಅಂದ್ರೆ ಈಗಲ್ಲೇ ಇದೊಂದು ರೇಷಿಯೋ ಬರಿಬೋದು ನೋಡ್ರಿ. ನಾ ಈಗ ಇಫ್ ಯು ಟೇಕ್ ದಿಸ್ V2 ಆನ್ ದಿಸ್ ಸೈಡ್ ಆ್ಯಂಡ್ V1 ಆನ್ ದಿ ಅದರ್ ಸೈಡ್, or sorry, not like that, area A to this side and velocity on the other side, we will get A1 by A2 is equals to V2 by V1. ಹೌದಾ? ಇಲ್ಲಿ 1 ಐತಿ, ಇಲ್ಲಿ 2 ಐತಿ. ದಟ್ ಮೀನ್ಸ್ ಏರಿಯಾ is inversely proportional to velocity, or we can say velocity is inversely proportional to area. ಏರಿಯಾ ಕಡಿಮೆ ಆದ್ರೆ ನಾವೀಗ ಗಾಡಿ ತೊಳಿಬೇಕಾರೆ ಹಂಗೆ ಮಾಡ್ತೀವಲ್ಲ, ಪೈಪಿಗೆ ಥಮ್ನಿಂದ ಹಿಂಗೆ ಕೈ ಹಿಡಿತೀವಿ, ಅವಾಗ ವೆಲಾಸಿಟಿ ಅದ್ರದ್ದು ಜಾಸ್ತಿ ಆಗಿಬಿಡ್ತೈತಿ ಏರಿಯಾ ಕಡಿಮೆ ಆಗಿದ್ದಕ್ಕೆ. ಓಕೆ, ದಿಸ್ ಇಸ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ. A1 V1 is equals to A2 V2 is equals to A3 V3 and so on up to constant. So using this one you can solve the next question. Water is flowing in a pipe of diameter 4 cm with a velocity 3 meter per second. The water then enters into a tube of diameter 2 cm. Then the velocity of the water will be ಅಂತ ಕೇಳಾರ. ಡಯಾಮೀಟರ್ ಕೊಟ್ಟಾರ, ಅದರಿಂದ ನೀವು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತಿ. ಓಕೆ, ಸೊ ಒಂದು ಸೆಕೆಂಡ್. ಸೊ ಈಗ ಇದನ್ನು ನೀವು ಟ್ರೈ ಮಾಡಿರಿ, ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ರಿ, ಆ ಫಾರ್ಮುಲಾ ಹಚ್ಚಿ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದು ಅದನ್ನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ಬಿಕಾಸ್ ಥಿಯರಿನ ಎಕ್ಸ್ಪ್ಲನೇಷನ್ ಮಾಡೋದು ಭಾಳ ಐತಿ ಇದು. ಓಕೆ, ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ 12 meter per second. ಓಕೆ, ಸೊ ಇದು ಈ ವಿಡಿಯೋ ನೀವು ನೋಡೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೀವು ಆ ಕನ್ಸೆಪ್ಷನ್ ನೆನ್ಪು ಮಾಡ್ಕೊಳಕ್ಕೆ ಹೋದ್ರಿ ಅಂದ್ರೆ ಈ ಚಾಪ್ಟರ್ ಇದ್ದು ಡಿಫಿಕಲ್ಟ್ ಆಗ್ತೈತಿ. ಭಾಳ ದಿವಸ ಆಗಿರುತ್ತೆ ಎಕ್ಸ್ಪ್ಲನೇಷನ್ ಕೇಳಿ ನೀವು ಓದಿ. ಸೊ ದಟ್ಸ್ ವೈ. ನೆಕ್ಸ್ಟ್ ಕ್ವಶನ್. Spherical balls of radius r are falling in a viscous fluid of viscosity eta with a velocity v. The retarding viscous force acting on the spherical ball, ಅದು ರಿಪೀಟ್ ಆಗೈತಲ್ಲ, ವಿಸ್ಕಸ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಸ್ಪೆರಿಕಲ್ ಬಾಲ್ ಈಸ್ ಅಂದರೆ, ನಾಗಲೇ ಹೇಳಿದ್ನಲ್ಲ, ಅದು ಹಿಂಗೆ ಬಾಲ್ ಕೆಳಗೆ ಅಥವಾ ಒಂದು ಸ್ಟೋನ್ ಕೆಳಗೆ ಹೋಗ್ಬೇಕಾರೆ ಅದ್ರ ಮೇಲೆ 2 ಫೋರ್ಸ್ ಆ್ಯಕ್ಟ್ ಆಗ್ತಾವೆ. ಬಯಾನ್ ಫೋರ್ಸ್, ವಿಸ್ಕಸ್ ಫೋರ್ಸ್. ಆ ವಿಸ್ಕಸ್ ಫೋರ್ಸ್ಗೆ ಒಂದು ಫಾರ್ಮುಲಾ ಐತೆ ಅಂತ ಹೇಳಿದ್ದೆ ನಾನು, 6 pi eta RV, which is called as Stokes law. This question is based on this one. Try ಮಾಡ್ರಿ ಇದನ್ನು. So definitely the answer is option B, directly proportional to radius and velocity. Viscous force is directly proportional. Next, the main idea of a hydraulic brake, ಅಥವಾ ನಿಮ್ಗೆ ನೆನಪಿರ್ಬೋದು, ಹೈಡ್ರಾಲಿಕ್ ಬ್ರೇಕ್, ಹೈಡ್ರಾಲಿಕ್ ಲಿಫ್ಟ್ ಅಂತ ಕಲ್ತಿರ್ತೀವಿ ನಾವು. ಓಕೆ, ಈಸ್ ಟು ಆಪ್ಟೇನ್ ಅಂತ ಕೇಳ್ಯಾರ. ಸಿಂಪಲ್ ಆಯ್ತದೆ, ಡೈರೆಕ್ಟ್ಲಿ ನಾನು ಆನ್ಸರ್ ಹೇಳ್ಬಿಡ್ತೀನಿ. ಲಾರ್ಜ್ ಫೋರ್ಸ್ ಬೈ ಗಿವಿಂಗ್ ಅ ಸ್ಮಾಲ್ ಫೋರ್ಸ್. This, the concept of hydraulic lift or hydraulic brake is based on something called as Pascal's law.
ಸೊ ಪಾಸ್ಕಲ್ಸ್ ಲಾ ಏನು ಹೇಳ್ತೈತಿ ಅಂದರೆ ಇನ್ ಆನ್ ಅನ್ಕ್ಲೋಸ್ಡ್ ಲಿಕ್ವಿಡ್ ಪ್ರೆಷರ್ ಆ್ಯಡೆಡ್ ಆಟ್ ಅ ಪರ್ಟಿಕ್ಯುಲರ್ ಪೊಸಿಷನ್ ಇಟ್ ಗೆಟ್ಸ್ ಟ್ರಾನ್ಸ್ಮಿಟೆಡ್ ಟು ಎವ್ರಿ ಪಾರ್ಟ್ ಆಫ್ ದ ಲಿಕ್ವಿಡ್ ಅನ್ಡಿಮಿನಿಷ್ಡ್. ಈಗ ಹೈಡ್ರಾಲಿಕ್ ಲಿಫ್ಟ್ ಬಗ್ಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಈಗ ಲೈಕ್ ನಿಮ್ಗೆ ಈ ಟೈಪ್ ಒಂದು ಡೈಗ್ರಾಮ್ ಅಲ್ಲೇ ಪಿ ಯು ಸಿ ಫಸ್ಟ್ ಇಯರ್ನಾಗ ನೋಡಿದ ನೆನಪಿರುತ್ತೆ. ಇಲ್ಲೊಂದು ಪಿಸ್ಟನ್ ಇರ್ತೈತಿ, ಇಲ್ಲೊಂದು ಪಿಸ್ಟನ್ ಇರುತ್ತೆ. ದಿಸ್ ಈಸ್ ಫಿಲ್ಡ್ ವಿತ್ ಅನ್ ಲಿಕ್ವಿಡ್, ಇನ್ಕಾಂಪ್ರೆಸಿಬಲ್ ಲಿಕ್ವಿಡ್. ಇಟ್ ಈಸ್ ಕಂಪ್ಲೀಟ್ಲಿ ಎನ್ಕ್ಲೋಸ್ಡ್. ಇಲ್ಲಿ ನಾವು ಸ್ಮಾಲ್ ಅಮೌಂಟ್ ಆಫ್ ಫೋರ್ಸ್ F1 ಹಾಕ್ತೀವಿ ಆನ್ ಅ ಸ್ಮಾಲ್ ಏರಿಯಾ A1. ಇಲ್ಲಿ ಏರಿಯಾ ಜಾಸ್ತಿ ಐತಿ A2. ಇಲ್ಲಿ ನಾವು ಎಷ್ಟು ಪ್ರೆಷರ್ ಆ್ಯಡ್ ಮಾಡ್ತೀವಲ್ಲ, ಅಕಾರ್ಡಿಂಗ್ ಟು ಪಾಸ್ಕಲ್ ಲಾ ಸೇಮ್ ಪ್ರೆಷರ್ ಇಲ್ಲಿ ಆ್ಯಡ್ ಹಾಕುವಂತ ಪ್ರೆಷರ್ ಎರಡೂ ಕಡೆ ಸೇಮ್ ಇದ್ದಿದ್ದಕ್ಕೆ ಪ್ರೆಷರಿಗೆ ಒಂದು ಫಾರ್ಮುಲಾ ಐತೆ ನೋಡ್ರಿ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಸೊ ಈ ಸೈಡ್ ಫೋರ್ಸ್ F1 ಡಿವೈಡೆಡ್ ಬೈ A1, ಸ್ಮಾಲ್ ಫೋರ್ಸ್ ಸ್ಮಾಲ್ ಏರಿಯಾ. ಆ ರೇಷಿಯೋ ಇಲ್ಲೂ ಸೇಮ್ ಉಳಿಬೇಕು ಅಂದ್ರೆ, ಬಿಕಾಸ್ ಇಲ್ಲೂ ಅಷ್ಟು ಪ್ರೆಷರ್ ಆ್ಯಡ್ ಆಗ್ತೈತಿ ಅಂತ ಪಾಸ್ಕಲ್ ಹೇಳ್ತಾನೆ. ದೆನ್ ಇಫ್ ಏರಿಯಾ ಈಸ್ ಲಾರ್ಜರ್, ಫೋರ್ಸ್ ಆಲ್ಸೋ ಹ್ಯಾಸ್ ಟು ಬಿ ಲಾರ್ಜರ್. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಸ್ಮಾಲ್ ಫೋರ್ಸ್ ಕೊಡ್ತೀವಿ, ಇಲ್ಲದು ಬರೋದ್ರೊಳಗೆ ಪ್ರೆಷರ್ ಸೇಮ್ ಇರ್ಬೇಕಂದ್ರೆ ಈ ರೇಷಿಯೋ ಸೇಮ್ ಇರ್ಬೇಕಾಗ್ತೈತಿ. ಏರಿಯಾ ಜಾಸ್ತಿ ಐತಿ, ಅದಕ್ಕೆ ಫೋರ್ಸು ಜಾಸ್ತಿ ಆಗಿ ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಬಂದು ಸಮ್ಟೈಮ್ಸ್ ಹಿಂಗೆ ಇಲ್ಲೊಂದು ಕಾರು ಸಮಥಿಂಗ್ ಇಟ್ಟು ಇದನ್ನು ಲಿಫ್ಟ್ ಮಾಡ್ತಾರೆ. ಸೊ ದ ಕನ್ಸೆಪ್ಟ್ ಆಫ್ ಹೈಡ್ರಾಲಿಕ್ ಲಿಫ್ಟ್ ಆರ್ ಹೈಡ್ರಾಲಿಕ್ ಬ್ರೇಕ್ ಕಾರ್ಸ್ನೊಳಗೆ ಯೂಸ್ ಮಾಡ್ತಾರೆ. ನಾವು ಸ್ವಲ್ಪ ಫೋರ್ಸ್ ಹಾಕ್ತೀವಿ ಕಾರ್ನೊಳಗೆ ಬ್ರೇಕಿಗೆ, ಎಂಟೈರ್ ಕಾರ್ ವಿತ್ ದ್ಯಾಟ್ ಲಾರ್ಜ್ ಅಮೌಂಟ್ ಆಫ್ ಮೊಮೆಂಟಮ್ ಸ್ಟಾಪ್ ಆಗಿಬಿಡ್ತೈತಿ. ಸೊ ಆಲ್ ದೀಸ್ ಆರ್ ಬೇಸ್ಡ್ ಆನ್ ಪಾಸ್ಕಲ್ಸ್ ಲಾ. ಪಾಸ್ಕಲ್ಸ್ ಲಾ ನಮಗೇನು ಹೇಳ್ತೈತಿ, ಒಂದು ಕಡೆ ಎಲ್ಲೊಂದು ಕಡೆ ನಾವು ಪ್ರೆಷರ್ ಆ್ಯಡ್ ಮಾಡಿದರೆ ಸೇಮ್ ಪ್ರೆಷರ್ ಗೆಟ್ಸ್ ಟ್ರಾನ್ಸ್ಮಿಟೆಡ್ ಥ್ರೂ ಔಟ್ ದ್ಯಾಟ್ ಎನ್ಕ್ಲೋಸ್ಡ್ ಲಿಕ್ವಿಡ್. ನೆಕ್ಸ್ಟ್ ಒನ್, ಆಲ್ಮೋಸ್ಟ್ ಕ್ವಶನ್ಸ್ ಮುಗಿಯಕ್ಕೆ ಬಂದವು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? ಅದು ಫಾಲೋಯಿಂಗ್ ಹೋಗ್ಬಿಟ್ಟೈತಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? The word efflux means flow. Venturi meter is a device. It is used to measure the speed of incompressible liquid. Venturi meter is used to measure the mass of incompressible fluid. Bernoulli's theorem is used to explain the blood flow in artery. ಇವು ನಾಲ್ಕರೊಳಗೆ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಕತ್ತಾರೆ ಈಗ ಅವರು. ಓಕೆ, ದ ರಾಂಗ್ ಸ್ಟೇಟ್ಮೆಂಟ್ ಹಿಯರ್ ಈಸ್ ಆಪ್ಷನ್ ಬಿ. Option C, Venturi meter is used to measure the mass, is wrong. Venturi meter is a device which is used to measure the speed of the incompressible liquid. Okay. Next. ಆ್ಯಂಡ್ ಇನ್ನೊಂದು ಕನ್ಸೆಪ್ಟ್ ಬರ್ತೈತಿ, ಇಲ್ಲದ್ರ ಮೇಲೆ ಕ್ವಶನ್ ಇಲ್ಲ ಮೇ ಬಿ ಏನ್ರಿ, ಇದು ಸ್ಟಡಿ ಫ್ಲೋ ಅಥವಾ ಸ್ಟ್ರೀಮ್ಲೈನ್ ಫ್ಲೋ, ಟರ್ಬ್ಯುಲೆಂಟ್ ಫ್ಲೋ, ರೆನಾಲ್ಡ್ಸ್ ನಂಬರ್ ಅಂತ ಕನ್ಸೆಪ್ಟ್ ಬರ್ತಾವೆ. ಅಂದ್ರೆ ಒಂದು ರಿವರ್ ಕನ್ಸಿಡರ್ ಮಾಡಿರಿ, ಅಲ್ಲೇ ಸ್ಟ್ರೀಮ್ಲೈನ್ ಫ್ಲೋ ಅಂತ ಯಾವಾಗ ಐತಿ ಅಂತ ನಾವು ಹೇಳ್ತೀವಿ ಅಂದರೆ, ಆ ಪಾರ್ಟಿಕಲ್ಸ್ ಮೂವ್ ಆಗ್ತಿರ್ತಾವಲ್ಲ ರಿವರ್ನೊಳಗೆ, ವಾಟರ್ ಪಾರ್ಟಿಕಲ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಪಾರ್ಟಿಕಲ್ ಎ, ಪಾರ್ಟಿಕಲ್ ಬಿ, ಪಾರ್ಟಿಕಲ್ ಸಿ. ಇಫ್ ಯು ಕ್ಯಾನ್ ಪ್ರಿಡಿಕ್ಟ್ ದ velocity and if you can predict the path of those water particles, or if you can predict the velocity of that river at a later stage, ಅಂದ್ರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ವೆಲಾಸಿಟಿ ಇರ್ಬೋದು ನೋಡು ಈ ವಾಟರ್ದು, ಹಿಂಗೆ ಆ ಟೈಪ್ ಆಫ್ ಮೋಷನ್ ಇದ್ದರೆ ಅದಕ್ಕೆ ಸ್ಟ್ರೀಮ್ಲೈನ್ ಫ್ಲೋ ಅಂತ ಕರೀತಾರೆ. ಟರ್ಬ್ಯುಲೆಂಟ್ ಅಂದರೆ ರಾಕ್ಷಸೀಯ, ಲೈಕ್ ಅ ಡೆಮನ್ ಅಂತ ಹೇಳ್ಬೋದು ನಾವು. ಅಂದರೆ ವಿ ಕೆನಾಟ್ ಪ್ರಿಡಿಕ್ಟ್, ಲೈಕ್ river generally flows like a streamline flow. If you take an example of ocean, sea or waterfall, like Joke Falls waterfall, ಅಲ್ಲಿ ಮ್ಯಾಲಿಂದ ವಾಟರ್ ಬಿದ್ದ ಕೂಡಲೇ ಅದು ಎಷ್ಟು ಹೈಟಿಗೆ ರೇಸ್ ಆಗ್ತೈತಿ, ಯಾವ ವೆಲಾಸಿಟಿಯಿಂದ ಯಾವ ಪಾರ್ಟಿಕಲ್ ಯಾವ ಕಡೆ ಹೋಗುತ್ತೆ, ವಿ ಕೆನಾಟ್ ಪ್ರಿಡಿಕ್ಟ್ ದ ಪಾತ್, ವಿ ಕೆನಾಟ್ ಪ್ರಿಡಿಕ್ಟ್ ದ ವೆಲಾಸಿಟಿ. ದ್ಯಾಟ್ ಕೈಂಡ್ ಆಫ್ ಫ್ಲೋ ಈಸ್ ಕಾಲ್ಡ್ ಆಸ್ ಟರ್ಬ್ಯುಲೆಂಟ್ ಫ್ಲೋ. ಆ್ಯಂಡ್ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ರೆನಾಲ್ಡ್ಸ್ ನಂಬರ್. ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ. ಆ ಫಾರ್ಮುಲಾ ಏನು ನಡೀತೈತಿ ಬೇಡ ಅಂದ್ರೆ, ಈಗ ಒಂದು ರಿವರ್ ತೋರಿಸಿ ನಿಮ್ಗೆ, ಯಾರೋ ಒಬ್ರು ಕೇಳಿದ್ರಂತೆ ಅವ್ರು ಏನಂತ, ಈಸ್ ದಿಸ್ ರಿವರ್ ಮೂವಿಂಗ್ ಲೈಕ್ ಅ ಸ್ಟ್ರೀಮ್ಲೈನ್ ಫ್ಲೋ, ಇಸ್ ಇಟ್ ಇನ್ ಅ ಸ್ಟ್ರೀಮ್ಲೈನ್ ಫ್ಲೋ ಆರ್ ಟರ್ಬ್ಯುಲೆಂಟ್ ಅಂತ ಕೇಳಿದರೆ, ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ರೆನಾಲ್ಡ್ಸ್ ನಂಬರ್ ವಿತ್ ಯೂಸಿಂಗ್ ಅ ಪರ್ಟಿಕ್ಯುಲರ್ ಫಾರ್ಮುಲಾ. ಆ್ಯಂಡ್ ಇಫ್ ದ್ಯಾಟ್ ರೆನಾಲ್ಡ್ಸ್ ನಂಬರ್ happens to be less than 1000, that value, then it is considered that it is streamline. If it is greater than 2000,
ರೆನಾಲ್ಡ್ಸ್ ನಂಬರ್ ಆ ರಿವರ್ದು ಇಷ್ಟು ಬಂದು ಗ್ರೇಟರ್ ದೆನ್ 2000 ಬಂದರೆ ಅದು ಟರ್ಬ್ಯುಲೆಂಟ್ ಫ್ಲೋ ಅಂತ ಹೇಳ್ತಾರೆ. ಇಫ್ ಇಟ್ ಲೈಸ್ ಬಿಟ್ವೀನ್ 1000 and 2000 ಇಟ್ ಈಸ್ ಇನ್ ಇಂಟರ್ಮೀಡಿಯೇಟ್ ಸ್ಟೇಜ್. ಐದರ್ ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಫ್ರಮ್ ಸ್ಟ್ರೀಮ್ಲೈನ್ ಟು ಟರ್ಬ್ಯುಲೆಂಟ್ ಆರ್ ಟರ್ಬ್ಯುಲೆಂಟ್ ಟು ಸ್ಟ್ರೀಮ್ಲೈನ್ ಅಂತ ಹೇಳ್ಬೋದು ನಾವು. ಓಕೆ, ಸೊ ಈ ಸ್ಟ್ರೀಮ್ಲೈನ್ ಆ್ಯಂಡ್ ಟರ್ಬ್ಯುಲೆಂಟ್ ಫ್ಲೋಗೆ ಸಂಬಂಧಪಟ್ಟಂಗೆ ಅದು ಇಕ್ವೇಷನ್ ಆಫ್ ಕಂಟಿನ್ಯೂಟಿ ಅಂತಲೂ ಬರ್ತೈತೆ. ಅದನ್ನು ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಒನ್, ಅ ಲಿಕ್ವಿಡ್ ವೆಟ್ಸ್ ದ ಕಂಟೈನಿಂಗ್ ವೆಸಲ್ ವೆನ್ ಅಂತ ಕೇಳ್ಯಾರ. ಕೊಹೆಸಿವ್ ಫೋರ್ಸ್ ಇಸ್ ಮೋರ್ ಆರ್ ಕೊಹೆಸಿವ್ ಫೋರ್ಸ್ ಇಸ್ ಲೆಸ್, ಕೊಹೆಸಿವ್ ಫೋರ್ಸ್ ಇಸ್ ಆಬ್ಸೆಂಟ್, ಅಡೇಸಿವ್ ಇಸ್ ಆಬ್ಸೆಂಟ್. ಈಗ ಲೈಕ್ ಇದನ್ನೇನಂದ್ರೆ ಒಂದು ಟೇಬಲ್ ಸರ್ಫೇಸ್ ಕನ್ಸಿಡರ್ ಮಾಡಿರಿ. ಈ ಟೇಬಲ್ ಸರ್ಫೇಸ್ ಮೇಲೆ ನೀವು ಅ ಡ್ರಾಪ್ ಆಫ್ ವಾಟರ್ ಹಾಕ್ರಿ, ಅ ಡ್ರಾಪ್ ಆಫ್ ಮರ್ಕ್ಯೂರಿ ಹಾಕ್ರಿ. ಮರ್ಕ್ಯೂರಿ ಇಫ್ ಯು ಅಬ್ಸರ್ವ್ ಇಟ್ ಕ್ಲೋಸ್ಲಿ, ಝೂಮ್ ಮಾಡಿ, ಯು ವಿಲ್ ಸಿ ದ್ಯಾಟ್ ವಾಟರ್ ಸರ್ಫೇಸ್ ಮೇಲೆ ಟೇಬಲ್ ಸರ್ಫೇಸ್ ಮೇಲೆ ವಾಟರ್ ಈ ರೀತಿ ಕೂಡ್ತಿದೆ, ವೇರ್ ಆ್ಯಸ್ ಮರ್ಕ್ಯೂರಿ ಹಿಂಗಿರುತ್ತೆ. ಆ್ಯಂಡ್ ಇಫ್ ಯು ರಿಮೂವ್ ದ್ಯಾಟ್ ವಾಟರ್ ಆ್ಯಂಡ್ ರಿಮೂವ್ ದ ಮರ್ಕ್ಯೂರಿ ಫ್ರಮ್ ದೇರ್, ಯು ವಿಲ್ ಸಿ ದ್ಯಾಟ್ ದ ವಾಟರ್ ವಿಲ್ ಹ್ಯಾವ್ ವೆಟ್ ದ ಟೇಬಲ್, ವೇರ್ ಆ್ಯಸ್ ಮರ್ಕ್ಯೂರಿ ಆ ಟೇಬಲನ್ನು ವೆಟ್ ಮಾಡಿರೋಂಗಿಲ್ಲ, ಮರ್ಕ್ಯೂರಿಯಲ್ಲಿ ಅಂಟ್ಕೊಂಡಿರೋಂಗಿಲ್ಲ, ಸ್ಟಿಕ್ ಆಗಿರೋಂಗಿಲ್ಲ, ಬಟ್ ವಾಟರ್ ಸ್ಟಿಕ್ಸ್. ವೈ ದಿಸ್ ಹ್ಯಾಪನ್ಸ್ ಈಸ್ ಅಂತ ವೈ ದಿಸ್ ಹ್ಯಾಪನ್ಸ್ ಅಂತ ಕ್ವಶನ್ ಕೇಳಾಕತ್ತಾರೆ. ಆ ಲಿಕ್ವಿಡ್ ವೆಟ್ಸ್ ದ ಕಂಟೈನಿಂಗ್ ವೆಸಲ್ ವೆನ್, ಓಕೆ, ಇದಕ್ಕೆ ಆನ್ಸರ್ ಏನು? ಕೊಹೆಸಿವ್ ಫೋರ್ಸ್ ಈಸ್ ಲೆಸ್ ದ್ಯಾನ್ ಅಡೇಸಿವ್ ಫೋರ್ಸ್. ದಟ್ ಮೀನ್ಸ್ ಅಡೇಸಿವ್ ಫೋರ್ಸ್ ಈಸ್ ಮೋರ್. ನಾನು ನಿಮ್ಗೆ ಹೇಳಿನಾಗಲೇ, ಅಡೇಸಿವ್ ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಫ್ ಡಿಫ್ರೆಂಟ್ ಸಬ್ಸ್ಟೆನ್ಸ್. ಲೈಕ್ ವಾಟರ್ ಹ್ಯಾಸ್ ಮೋರ್ ಅಡೇಸಿವ್ ಫೋರ್ಸ್ ದ್ಯಾನ್ ಕೊಹೆಸಿವ್ ಫೋರ್ಸ್. ಇಟ್ ಡಿಪೆಂಡ್ಸ್ ಆನ್ ಅದನ್ನು ಮತ್ತು ನೀವು ಯಾವ ಮಟೀರಿಯಲ್ ಮೇಲೆ ಹಾಕಿರಿ ಅನ್ನೋದು ಮೇಲೆ ಡಿಪೆಂಡ್ ಆಗ್ತೈತಿ. ಈಗ ಲೈಕ್ ನೀವು ಟೇಬಲ್ ಸರ್ಫೇಸ್ ಮೇಲೆ ಹಾಕಿರಿ, ವುಡ್ ಮೇಲೆ ಅಥವಾ ವುಡ್ ಮೇಲೆ ಹಾಕಿರಿ ಅಂದ್ರೆ ಏನಾಗ್ತೈತಿ, ಈ ವಾಟರ್ ಮಾಲಿಕ್ಯೂಲ್ ಮತ್ತು ಟೇಬಲ್ ಮಾಲಿಕ್ಯೂಲ್ ನಡು ಅಡೇಸಿವ್ ಫೋರ್ಸ್ ಸ್ಟ್ರಾಂಗರ್ ಆಗಿಬಿಡ್ತೈತಿ ಆ್ಯಸ್ ಕಂಪೇರ್ ಟು ದ ಕೊಹೆಸಿವ್ ಫೋರ್ಸ್ ಬಿಟ್ವೀನ್ ವಾಟರ್ ಆ್ಯಂಡ್ ವಾಟರ್. ಅದಕ್ಕೆ ಅದು ಸ್ಟಿಕ್ ಆಗ್ತೈತಿ. ವೇರ್ ಆಸ್ ಮರ್ಕ್ಯೂರಿ ಒಳಗೆ ಕೊಹೆಸಿವ್ ಫೋರ್ಸ್ ಸ್ಟ್ರಾಂಗರ್ ಐತಿ. ಮರ್ಕ್ಯೂರಿ ಆ್ಯಂಡ್ ಮರ್ಕ್ಯೂರಿ ಮಾಲಿಕ್ಯೂಲ್ಸ್ ತಾವ ಅಂಟ್ಕೊಂಡು ಕುಂತ್ಬಿಡ್ತಾವೆ, ಟೇಬಲ್ ಬ್ಯಾಡ್ ಹೋಗಲಿ ನಮಗೆ ಅಂತ. ಸೊ ಕೊಹೆಸಿವ್ ಫೋರ್ಸ್ ಈಸ್ ಸ್ಟ್ರಾಂಗರ್ ಇನ್ ಕೇಸ್ ಆಫ್ ಮರ್ಕ್ಯೂರಿ, ಅಡೇಸಿವ್ ಈಸ್ ಸ್ಟ್ರಾಂಗರ್ ಇನ್ ಕೇಸ್ ಆಫ್ ವಾಟರ್. ನೆಕ್ಸ್ಟ್, ವಾಟ್ ಕಾಸಸ್ ಸರ್ಫೇಸ್ ಟೆನ್ಷನ್? ಸೊ ಆನ್ಸರ್ ಇದಕ್ಕೆ ನಾನು ಸರ್ಫೇಸ್ ಟೆನ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆನ್ಸರ್ ಈಸ್ ಕೊಹೆಷನ್. ಓಕೆ, ವಾಟ್ ಈಸ್ ಸರ್ಫೇಸ್ ಟೆನ್ಷನ್ ಅಂದ್ರೆ, ಈಗ ಲೈಕ್ ನೋಡ್ರಿ, ಒಂದು ಕಂಟೈನರ್ ತೊಗೊತೀನಿ ನಾನು. ಸೊ ವಿಲ್ ಕನ್ಸಿಡರ್ 2 ವಾಟರ್ ಮಾಲಿಕ್ಯೂಲ್ಸ್. One water molecule A which is on the surface of the container. So another water molecule B which is deep within the volume ಒಳಗೈತಿ ಇದು. ಸೊ ಅದಕ್ಕೀಗ ನಾನು ಬಿ ದ ಅಬ್ಸರ್ವ್ ಮಾಡಿದ್ರೆ, ಬಿ ಏನು ಮಾಲಿಕ್ಯೂಲ್ ಇತ್ತಲ್ಲ, ದಿಸ್ ಮಾಲಿಕ್ಯೂಲ್ ಬಿ ಈಸ್ ಸರೌಂಡೆಡ್ ಬೈ other water molecules from all the directions. That means it experiences force in all directions. ಯಾವುದು? B. So net force on B is 0. Whereas if you consider the water molecule A which is on the surface, it has water molecules only on the sides and the lateral positions and below it. There are no water molecules above it. That means it experiences only lateral force and the force which is downwards. So because of this situation ಹೆಂಗೆ ಕ್ರಿಯೇಟ್ ಆಗ್ತೈತಿ ಅಂದರೆ, ಇಲ್ಲಿ ಬಾಜು ಮತ್ತು ಬೇರೆ ಇನ್ನು ಸ್ವಲ್ಪ ವಾಟರ್ ಸರ್ಫೇಸ್ ಇಲ್ಲಿ ಮಾಲಿಕ್ಯೂಲ್ಸ್ ಇರ್ತಾವಲ್ಲ ಸರ್ಫೇಸ್ ಮೇಲೆ, ಅವೆಲ್ಲನೂ ಸೈಡ್ ವರ್ಡ್ಸ್ ಒಂದಕ್ಕೊಂದು, ಲೈಕ್ ಈಗ ಒಂದು ಹ್ಯೂಮನ್ ಚೈನ್ ಕ್ರಿಯೇಟ್ ಮಾಡ್ದಂಗೆ ಆನ್ ದ ಸರ್ಫೇಸ್ ಹಿಂಗೆ ಒಂದಕ್ಕೊಂದು ಅವು ಹಿಡ್ಕೊಂಡ್ಬಿಟ್ಟಿರ್ತಾವೆ ಹಿಂಗೆ. ಅಂದರೆ there is a force, lateral force which exists on the surface. This is special kind of a force because ಮ್ಯಾಲ್ ಫೋರ್ಸ್ ಇಲ್ಲಲ್ಲ, net force 0 ಇರಂಗಿಲ್ಲ. The molecules which are on the surface, they experience some kind of lateral force between them. ಈಗ between them water and water molecules ಇರ್ತಾವಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಕೊಹೆಸಿವ್ ಫೋರ್ಸ್. ಸೊ ಈ ಹಿಂಗೊಂದು ಚೈನ್ ಗತೆ ಫಾರ್ಮ್ ಮಾಡ್ಕೊತಾವ ಅವು, ಹ್ಯೂಮನ್ ಚೈನ್ ಗತೆ. ಈಗ ಲೈಕ್ ಸ್ಟ್ರೈಕ್ ಮಾಡೋಬೇಕಾದ್ರೆ ಕೈ ಹಿಡ್ಕೊಂಡು ನಿಂತಿರ್ತಾರೆ ನೋಡ್ರಿ ರೋಡ್ ಮೇಲೆ, ಹಂಗೆ ವಾಟರ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಕೈ ಹಿಡ್ಕೊಂಡು ನಿಂತ್ಬಿಟ್ಟಿರ್ತಾವೆ ಮೇಲೆ. ಬಿಕಾಸ್ ಆಫ್ ದಿಸ್ ಏನಾಗ್ತೈತಿ ಅಂದರೆ, ಇಲ್ಲೇ ಸರ್ಫೇಸ್ ಮೇಲೆ ಒಂದು ಮೆಂಬ್ರೇನ್ ಕ್ರಿಯೇಟ್ ಆದಂಗೆ ಆಗ್ತೈತಿ. ಆ್ಯಂಡ್ ದಿಸ್ ಮೆಂಬ್ರೇನ್ ಇಟ್ ಸಮ್ ವಾಟ್ ಟ್ರೈಸ್ ಟು ಬ್ಲಾಕ್ ದ
block any items or insects or anything which is coming from outside. Because of that membrane, you can see that small insects like mosquito and other things, they can stand on water. Okay, ಅಂದ್ರೆ ಒಂದು thin membrane layer create ಆಗಿರ್ತದೆ on the top surface of the water because of the lateral cohesive force that the molecules exert on each other. So this concept is called as surface tension. And how that surface tension is measured ಅಂದ್ರೆ ಇದು ಬೀಕರನ್ನು ನಾವು ಮ್ಯಾಲಿಂದ ಹಿಂಗೆ ಟಾಪ್ ವ್ಯೂನಾಗ ನೋಡಿದರೆ ಅದು ಹಿಂಗೆ ಬೀಕರ್ ಹಿಂಗೆ ಕಾಣಿಸ್ತಿರ್ತೈತಲ್ಲ, ಅವಾಗ ಇಲ್ಲೆಲ್ಲ ಸರ್ಫೇಸ್ ಟಾಪ್ ವ್ಯೂ ಇದು ಸರ್ಫೇಸ್ನೊಳಗಿರೋಂಥ ವಾಟರ್ ಮಾಲಿಕ್ಯೂಲ್ಸ್ ಇವು. ಒಂದು ಇಮ್ಯಾಜಿನರಿ ಲೈನ್ ಇಲ್ಲಿ ಡ್ರಾ ಮಾಡಿ ಈ ವಾಟರ್ ಮಾಲಿಕ್ಯೂಲ್ಸ್ ಆ ಇಮ್ಯಾಜಿನರಿ ಲೈನ್ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಮಾಡ್ತಾವೆ ಡಿವೈಡೆಡ್ ಬೈ ಲೆಂತ್ ಆಫ್ ದಿಸ್ ಇಮ್ಯಾಜಿನರಿ ಲೈನ್. This is how surface tension is measured. So the SI unit of surface tension is Newton per meter. So surface tension cohesive force ನಿಂದ ಆಗ್ತೈತಿ ಬಿಕಾಸ್ ಸರ್ಫೇಸ್ ಮೇಲಿರೋಂಥ ಮಾಲಿಕ್ಯೂಲ್ಸಿಗೆ ಆಲ್ ಸೈಡ್ಸ್ ಮಾಲಿಕ್ಯೂಲ್ಸ್ ಇರಂಗಿಲ್ಲ, ನೆಟ್ ಫೋರ್ಸ್ 0 ಇರಂಗಿಲ್ಲ, ಅದಕ್ಕೆ ಮೆಂಬ್ರೇನ್ ಗತೆ ಕ್ರಿಯೇಟ್ ಆಗ್ತೈತಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಈಸ್ ಮೆಜರ್ಡ್. ಇದು ಸರ್ಫೇಸ್ ಟೆನ್ಷನ್ ಬಗ್ಗೆ ನಾವು ಒಂದಿಷ್ಟು ಮಾಹಿತಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ವಶನ್, ವಾಟ್ ಎನೇಬಲ್ಸ್ ಅಸ್ ಟು ರೈಟ್ on the blackboard with chalk? Okay, answer is adhesive force. Okay, then already discussed ಮಾಡಿವಿ ನಾವು. Next, angle of contact varies between. So what is angle of contact? ಸೊ ಈಗ ನಾನು ಆಗಲೇ ಹೇಳಿದ್ನಲ್ಲ, ಇದು ವಾಟರ್ ಈ ರೀತಿ ಕೊಡ್ತೈತೆ ಟೇಬಲ್ ಸರ್ಫೇಸ್ ಮೇಲೆ, ವೇರಾಸ್ ಮರ್ಕ್ಯೂರಿ ಹಿಂಗೆ ಕೊಡ್ತೈತೆ. ಸೊ ಈಗ ಎಲ್ಲಿ ವಾಟರ್ ಆ ಟೇಬಲ್ ಜೋಡಿ ಕಾಂಟ್ಯಾಕ್ಟ್ನಾಗಿರುತ್ತೆ ಲಾಸ್ಟ್ಗೆ, ಅಲ್ಲೇ ಒಂದು ಹಿಂಗೆ ಟ್ಯಾಂಜೆಂಟ್ ಡ್ರಾ ಮಾಡ್ತಾರೆ ಆ ವಾಟರ್ ಸರ್ಫೇಸಿಗೆ. ಏನು ಡ್ರಾ ಮಾಡ್ತಾರೆ? ಟ್ಯಾಂಜೆಂಟ್. ಅವಾಗ ವಿದಿನ್ ದ ವಾಟರ್ ಆ್ಯಂಡ್ ದ್ಯಾಟ್ ಟ್ಯಾಂಜೆಂಟ್ ಇಲ್ಲಲ್ಲ, ಈ ಕಡೆ ಆ್ಯಂಗಲ್ ಅಲ್ಲ. ಟ್ಯಾಂಜೆಂಟ್ ಜೋಡಿ ನಾವು ಟೇಬಲ್ ಸರ್ಫೇಸಿಗೆ ಹಿಂಗೂ ಆ್ಯಂಗಲ್ ತೊಗೋಬೋದು, ಈ ಆ್ಯಂಗಲ್ ಅಲ್ಲ. ಓಕೆ, ವಿದಿನ್ ದ ವಾಟರ್ ಸರ್ಫೇಸ್ ವಿತ್ ದಿಸ್ ಟ್ಯಾಂಜೆಂಟ್ ದೆರ್ ಈಸ್ ಅ ಆ್ಯಂಗಲ್ ಹಿಯರ್. ದಿಸ್ ಇಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್. ಇದು ವಾಟರ್ ಕೇಸ್ನಾಗ. ಮರ್ಕ್ಯೂರಿ ಕೇಸ್ನಾಗ ನೀವು ನೋಡ್ರಿ, ಮತ್ತು ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ ನಾವು ಇಲ್ಲೇ ಈ ಪಾಯಿಂಟಿಗೆ. ಸೊ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಆ್ಯಂಡ್ ವಿದಿನ್ ದ ಮರ್ಕ್ಯೂರಿ ಹಿಯರ್, ದಿಸ್ ನಾಟ್ ದಿಸ್ ಒನ್, ಔಟ್ಸೈಡ್ ಅಲ್ಲ, ವಿದಿನ್ ದ ಮರ್ಕ್ಯೂರಿ. ದಿಸ್ ಈಸ್ ಅಗೇನ್ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್. ಯು ಕ್ಯಾನ್ ಈಸಿಲಿ ಸಿ ಇನ್ ಕೇಸ್ ಆಫ್ ವಾಟರ್ ದಿ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಈಸ್ ಅಕ್ಯೂಟ್, ವೇರಾಸ್ ಇಟ್ ಈಸ್ ಆಪ್ಟ್ಯೂಸ್ ಇನ್ ಕೇಸ್ ಆಫ್ ಮರ್ಕ್ಯೂರಿ. ನಾವು ಆಗಲೇ ಡಿಸ್ಕಸ್ ಮಾಡೀವಿ, ವಾಟರ್ ವೆಟ್ಸ್ ದ ಸರ್ಫೇಸ್, ಮರ್ಕ್ಯೂರಿ ಡಸ್ ನಾಟ್ ವೆಟ್ ದ ಸರ್ಫೇಸ್. ಸೊ ಇದರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ವೆನ್ ದ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಈಸ್ ಅಕ್ಯೂಟ್, ದ ಲಿಕ್ವಿಡ್ ವೆಟ್ಸ್ ದ ಸರ್ಫೇಸ್. ವೆನ್ ಇಟ್ ಈಸ್ ಆಪ್ಟ್ಯೂಸ್, ಇಟ್ ಡಸ್ ನಾಟ್ ವೆಟ್ ದ ಸರ್ಫೇಸ್. ಆ್ಯಕ್ಚುಲಿ ಭಾಳಷ್ಟು ಕನ್ಸೆಪ್ಟ್ ಅದಾವೆ, ಇಷ್ಟನ್ನು ನಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ಐ ಆಮ್ ಗಿವಿಂಗ್ ಮೈ 100%. ಓಕೆ, ನೆಕ್ಸ್ಟ್ ಕ್ವಶನ್, ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ವೇರೀಸ್ ಬಿಟ್ವೀನ್. ಈಗಿತ್ತಲ್ಲ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಏನಂತ ಹೇಳಿದೆ, ಇಟ್ಸ್ ವ್ಯಾಲ್ಯೂ ವೇರೀಸ್ ಫ್ರಮ್ 0 to π. ಇದು ನೆನ್ಪಿಟ್ಕೋಬೇಕು ನೀವು. ಲೈಕ್ ಆಗಲೇ ಹೇಳಿದ್ನಲ್ಲ, ಯಾವುದಕ್ಕೆ ವಾಟರ್ ಕೇಸ್ನಾಗ ಅಕ್ಯೂಟ್ ಇರ್ತೈತಿ, ಓಕೆ, ಆ್ಯಂಡ್ ಮರ್ಕ್ಯೂರಿ ಕೇಸ್ನಾಗ ಆಪ್ಟ್ಯೂಸ್ ಇರುತ್ತೆ, 135 ಡಿಗ್ರಿ ಏನೋ ಇರ್ತೈತೆ ಅಂತ ಹೇಳ್ತಾರೆ ಅಪ್ರಾಕ್ಸಿಮೇಟ್ಲಿ, ಅದು ನಡೀತೈತಿ ಏನು ಬೇಡ. ಸೊ ದಿಸ್ ವೇರೀಸ್ ಫ್ರಮ್ 0 to π. ನೆಕ್ಸ್ಟ್, ಆ ಲಿಕ್ವಿಡ್ ವಿಲ್ ನಾಟ್ ವೆಟ್ ದ ಸರ್ಫೇಸ್ ಆಫ್ ದ ಕಂಟೈನರ್ ಇಫ್ ದ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಈಸ್ ಆಪ್ಟ್ಯೂಸ್. ಸೊ ಆನ್ಸರ್ ಈಸ್ ಮೋರ್ ದ್ಯಾನ್ 90 ಡಿಗ್ರಿ. Next, insects are able to run on the surface of water because surface tension makes the surface behave as elastic membrane. It is difficult to write legibly on a newspaper because of. Okay, ಇದಕ್ಕೆ ಮತ್ತೊಂದು ಕನ್ಸೆಪ್ಟ್ ಬರ್ತೈತಿ. ಈಗ ದಿ ಆನ್ಸರ್ ಇಸ್ ಕ್ಯಾಪಿಲಾರಿಟಿ. ಹೆಂಗೆ ಅಂತ ಹೇಳ್ತೀನಿ ನಾನು. ಮತ್ತೊಂದು ವಾಟರ್ ಬೀಕರ್ ತಗೋರಿ, ಇದರೊಳಗೆ ಒಂದು ಕ್ಯಾಪಿಲರಿ ಟ್ಯೂಬ್ ಹಾಕ್ರಿ, ಗ್ಲಾಸ್ ಟ್ಯೂಬ್. ಈ ಕ್ಯಾಪಿಲರಿ ಟ್ಯೂಬ್ ಅಥವಾ ಗ್ಲಾಸ್ ಟ್ಯೂಬ್ ಅಂದರೆ, ಈಗ ನಾವು ಎಳ್ನೀರು ಆಮೇಲೆ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಕೆ ಪೈಪ್ ಯೂಸ್ ಮಾಡ್ತಾರಲ್ಲ, ಆ ಟೈಪ್ ವಿಚ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸ್. ಅಲ್ಲೇ ಹಿಂಗೆ ನೀವು ಇದನ್ನು ವಾಟರ್ನಾಗ ಇನ್ಸರ್ಟ್ ಮಾಡಿದಾಗ ಯು ವಿಲ್ ಸಿ ದ್ಯಾಟ್ ದಿಸ್ ವಾಟರ್ ರೈಸಸ್. ಇದು ಇಷ್ಟ ಲೆವೆಲಿಗೆ ವಾಟರ್ ಉಳ್ಕೊಳ್ಳೋಂಗಿಲ್ಲ, ಆ ಕ್ಯಾಪಿಲರಿ ಒಳಗೆ ಅದು ರೇಸ್ ಆಗಿ ಹಿಂಗೆ ಹೋಗಿ ಕೊಡ್ತೈತಿ. ಯಾಕಂದ್ರೆ ಇದನ್ನು ಸ್ವಲ್ಪ ನಾವು ಝೂಮ್ ಮಾಡಿ ನೋಡಿದ್ರೆ ಹಿಂಗೆ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರ್ತಾವಲ್ಲ, ಈ ಗ್ಲಾಸಿಗೆ ಅವಕ್ಕೆ ಅಡೇಸಿವ್ ಫೋರ್ಸ್ ಇರ್ತದೆ, ಅಟ್ರಾಕ್ಟಿವ್ ಫೋರ್ಸ್. ಅವಾಗ
ಹಿಂಗೆ ಫೋರ್ಸ್ ಬಂದಿದ್ದಕ್ಕೆ ಕೊಹೆಸಿವ್ ಫೋರ್ಸ್ ಇದ್ರದ್ದು ನಾವು ಕಾಂಪೋನೆಂಟ್ಸ್ ತೊಗೊಂಡು ಅಂತಿಕೋರಿ ಹಿಂಗೆ ಮತ್ತು ಹಿಂಗೆ ಇದು ಆಟ್ ಅನ್ ಆ್ಯಂಗಲ್ ಐತೆ ನೋಡ್ರಿ. ಈಗ ಇದ್ರ ಕಾಂಪೋನೆಂಟ್ ನಾವು ಅಪ್ವರ್ಡ್ಸ್ ಮತ್ತು ಈ ಕಡೆ ತೊಗೊಂಡ್ರೆ ಈ ಕಡೆದು ಕ್ಯಾನ್ಸಲ್ ಆಗಿಬಿಡ್ತಾವೆ. ಒಂದು ನೆಟ್ ಅಪ್ವರ್ಡ್ ಫೋರ್ಸ್ ಬಂದು ದ ವಾಟರ್ ಸ್ಟಾರ್ಟ್ಸ್ ಟು ರೈಸ್. ದಿಸ್ ಈಸ್ ಬಿಕಾಸ್ ಆಫ್ ದಿ ಅಡೇಸಿವ್ ಫೋರ್ಸ್ ಆಫ್ ದ ವಾಟರ್ ಮಾಲಿಕ್ಯೂಲ್ಸ್ ವಿತ್ ದ ಗ್ಲಾಸ್. ಹಿಂಗೆ ರೈಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ವಾಟರ್ ಅದ್ರೊಳಗೆ ಅಂದ್ರೆ ದಿಸ್ ಈಸ್ ಕಾಲ್ಡ್ ಕ್ಯಾಪಿಲಾರಿಟಿ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ಯಾಪಿಲರಿ ರೈಸ್. ಸೊ ಈಗ ಲೈಕ್ ನಾವು ದೇವ್ರ ಮುಂದೆ ದೀಪ ಹಚ್ತೀವಲ್ಲ, ಅದು ಬತ್ತಿ ಹಾಕಿದಾಗ ಅದರಾಗ ಆಯಿಲ್ ಇದೇ ರೀಸನ್ನಿಗೆ ಹಿಂಗೆ ಮ್ಯಾಲೆ ಹೋಗ್ತೈತಿ. ಅಥವಾ ನೀವು ಚಹಾ ಕುಡಿಯೋಬೇಕಾರೆ ಪಾರ್ಲೇಜಿ ಬಿಸ್ಕೆಟ್ನ ಚಹಾ ಒಳಗೆ ಎದ್ದಿದಾಗ ಅಲ್ಲಿ ಸ್ಮಾಲ್ ಪೋರ್ಸ್ ಇರ್ತಾವೆ ಬಿಸ್ಕೆಟ್ಸ್ನೊಳಗೆ, ಅದ್ರೊಳಗೆ ಆ ಚಾದ ಅಡೇಸಿವ್ ಫೋರ್ಸ್ ವಿತ್ ದ ಬಿಸ್ಕೆಟ್ ಇದ್ದಿದ್ದಕ್ಕೆ ಅದು ಹಿಂಗೆ ರೇಸ್ ಹಾಕ್ಕೊಂತ ಹೋಗ್ತಿತ್ತು ಮೇಲೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕ್ಯಾಪಿಲಾರಿಟಿ. ಓಕೆ, ಸೊ ಈಗ ನ್ಯೂಸ್ ಪೇಪರ್ನೊಳಗೆ ನೀವು ಇಂಕ್ ಪೆನ್ ತೊಗೊಂಡು ಬರೆಯೋಕೆ ಹೋದ್ರೆ, ನಾಟ್ ಬಾಲ್ ಪೆನ್, ಅವು ಹಳೆ ಕಾಲದ ಇಂಕ್ ಪೆನ್ ತೊಗೊಂಡೋಕೆ ಹೋದ್ರೆ ಅದು ಸ್ಪ್ರೆಡ್ ಹಾಕ್ಕೊಂತ ಹೊಂಟ್ಬಿಡ್ತೈತಿ. ಯಾಕಂದ್ರೆ ಅದರೊಳಗೆ ಆ ಸ್ಮಾಲ್ ಪೋರ್ಸ್ ಏನಿರ್ತಾವಲ್ಲ ಪೇಪರ್ನೊಳಗೆ, ಅದರೊಳಗೆ ಅದು ಸ್ಪ್ರೆಡ್ ಹಾಕುವಂಥ ಮೂವ್ ಹಾಕ್ಕೊಂತ ಹೋಗ್ಬಿಡ್ತೈತಿ. ದಟ್ ಈಸ್ ಬಿಕಾಸ್ ಆಫ್ ಕ್ಯಾಪಿಲಾರಿಟಿ, ಕ್ಯಾಪಿಲರಿ ರೈಸ್. ಓಕೆ, ಆ್ಯಂಡ್ ಇನ್ನೊಂದು ನಾವು ಏನು ಹೇಳ್ಬೋದು ಅಂದರೆ, ಸಮ್ಟೈಮ್ಸ್ ನೀವು ವಾಟರ್ ತೊಗೊಳ್ಳೋ ಬದಲಿ ಮರ್ಕ್ಯೂರಿ ತೊಗೊಂಡು ಅದ್ರಾಗ ಹಾಕಿದ್ರೆ ಅಂತ ತಿಳ್ಕೊರಿ ಇದನ್ನು ಕ್ಯಾಪಿಲರಿ ಟ್ಯೂಬ್. ಸೊ ಅವಾಗ ಅದು ಹಿಂಗೆ ಮ್ಯಾಲೆ ಹೋಗೋದು ಬದಲಿ ರೈಸ್ ಆಗೋ ಬದಲಿ ಡಿಪ್ರೆಸ್ ಆಗ್ತದೆ ಮರ್ಕ್ಯೂರಿ. ಬಿಕಾಸ್ ಮರ್ಕ್ಯೂರಿ ಒಳಗೆ ಅಡೇಸಿವ್ ಫೋರ್ಸ್ ಇರೋಂಗಿಲ್ಲ, ಕೊಹೆಸಿವ್ ಫೋರ್ಸ್ ಇರ್ತೈತಿ ಬಿಕಾಸ್ ಆಫ್ ದ್ಯಾಟ್. ಓಕೆ, ಲಾಸ್ಟ್ ಆಲ್ಮೋಸ್ಟ್ ಮುಗಿಯೋಕೆ ಬಂತೀಗ. ಸೊ ಲಾಸ್ಟ್ 2 questions. Soaps and detergents help in cleaning because they reduce the surface tension between water and oil, they increase surface tension, they absorb the dust, increase the angle of contact. ಅಂತ ಹೇಳ್ಯಾರ. ಆನ್ಸರ್ ಈಸ್ ದೇ ರೆಡ್ಯೂಸ್ ದ ಸರ್ಫೇಸ್ ಟೆನ್ಷನ್ ಬಿಟ್ವೀನ್ ವಾಟರ್ ಆ್ಯಂಡ್ ಆಯಿಲ್. ಸೊ ಏನಾಗ್ತೈತಿ ಈಗ ಅಂತ ಹೇಳ್ತೀನಿ. ಈಗಿದು ನೀವು ಒಂದು ಕ್ಲಾತನ್ನ ವಾಶ್ ಮಾಡೋಕ್ಕಂತ ಹೇಳಿ ಒಂದು ಬಕೆಟ್ನೊಳಗೆ ಹಾಕಿಟ್ಟಿರಿ, ಇದು ಕ್ಲಾತ್, ಅದ್ರ ಮೇಲೆ ಇದು ಡರ್ಟ್. ಸೊ ಈಗ ಜನರಲಿ ಡರ್ಟ್ ಇಫ್ ಇಟ್ ಈಸ್ ಆಯಿಲಿ, ಗ್ರೀಸಿ, ಸಮಥಿಂಗ್ ಲೈಕ್ ದ್ಯಾಟ್, ಆವಾಗ ಇಲ್ಲಿರುವಂಥ ವಾಟರ್ ಮಾಲಿಕ್ಯೂಲ್ಸಿಗೆ ಮತ್ತು ಆ ಡರ್ಟ್ ಮಾಲಿಕ್ಯೂಲ್ಸ್ಗೆ ಅಟ್ರ್ಯಾಕ್ಷನ್ ಇರಂಗಿಲ್ಲ. ಈಗ ಇದು ಡರ್ಟ್ ಹೊರಗೆ ಬರ್ಬೇಕಂದ್ರೆ ಈ ವಾಟರ್ ಮಾಲಿಕ್ಯೂಲ್ಸ್ ಹೋಗಿ ಆ ಡರ್ಟ್ ಮಾಲಿಕ್ಯೂಲನ್ನು ಹಿಡ್ಕೋಬೇಕು. ಬಟ್ ದೆರ್ ಇಸ್ ನೋ ಅಟ್ರಾಕ್ಷನ್ ಬಿಟ್ವೀನ್ ದ ವಾಟರ್ ಮಾಲಿಕ್ಯೂಲ್ಸ್ ಆ್ಯಂಡ್ ದ ಡರ್ಟ್ ಮಾಲಿಕ್ಯೂಲ್. ಬಿಕಾಸ್ ಈ ವಾಟರ್ ಮಾಲಿಕ್ಯೂಲ್ ತಾವ ಕೊಹೆಸಿವ್ ಫೋರ್ಸ್ನೊಳಗೆ ಎಂಗೇಜ್ ಆಗಿಬಿಟ್ಟಿರ್ತಾವೆ. ಸೊ ಈಗ ಯಾವಾಗ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ನಾವು ಹಾಕ್ತೀವಲ್ಲ, ಅವಾಗ ಏನಾಗ್ತೈತಿ, ಈ ವಾಟರ್ ಮಾಲಿಕ್ಯೂಲ್ ಮತ್ತು ಡರ್ಟ್ ಮಾಲಿಕ್ಯೂಲ್ ನಡು ಈ ಡಿಟರ್ಜೆಂಟ್ ಮಾಲಿಕ್ಯೂಲ್ಸ್ ಡಿ ಅಂತ ಬರ್ದಿರ್ತೀನಿ ನಾನು. ಓಕೆ, ಡಿಟರ್ಜೆಂಟ್ ಮಾಲಿಕ್ಯೂಲ್ಸ್ ಬಂದ್ಬಿಡ್ತಾವೆ. ಇದಕ್ಕೆ ಸ್ವಲ್ಪ ಸಾರಿ. ಓಕೆ, ಇದು ಸೋಪ್ ಮಾಲಿಕ್ಯೂಲ್ ಅಂತ ಅಂದ್ಕೊಂಡ್ರೆ ಇದು ಏನಾಗ್ತೈತಿ, ವಾಟರ್ ಮತ್ತು ವಾಟರ್ ಮಾಲಿಕ್ಯೂಲ್ ನಡು ಸೋಪ್ ಮಾಲಿಕ್ಯೂಲ್ ಬಂತಂದರೆ, ಇದು ವಾಟರ್, ಇದು ಸೋಪ್ ಮಾಲಿಕ್ಯೂಲ್ ಬಂದರೆ ಇವು ಎರಡು ನಡು ಏನು ಕೊಹೆಸಿವ್ ಫೋರ್ಸ್ ಇರುತ್ತಲ್ಲ ಅದು ರೆಡ್ಯೂಸ್ ಆಗ್ತೈತಿ. ಅದರಿಂದ ಸರ್ಫೇಸ್ ಟೆನ್ಷನ್ ರೆಡ್ಯೂಸ್ ಆಗ್ತೈತಿ. ಸರ್ಫೇಸ್ ಟೆನ್ಷನ್ ಈಸ್ ಬಿಕಾಸ್ ಆಫ್ ಕೊಹೆಸಿವ್ ಫೋರ್ಸ್. ಅಂದರೆ ಈ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಮಾಲಿಕ್ಯೂಲ್ ಏನು ಮಾಡ್ತಾವೆ, ವಾಟರ್ ನಡು ಇರುವಂಥ ಅಟ್ರಾಕ್ಷನನ್ನು ಕಡಿಮೆ ಮಾಡಿಸಿ, ಇವು ಸೋಪಿಗೆ 2 ಎಂಡ್ ಇರ್ತಾವೆ ರೀ, ಹೈಡ್ರೋಫಿಲಿಕ್ ಆ್ಯಂಡ್ ಹೈಡ್ರೋಫೋಬಿಕ್. ಅಂದರೆ ಒನ್ ಎಂಡ್ ಆಫ್ ದ ಸೋಪ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ವಾಟರ್, ದಿ ಅದರ್ ಈಸ್ ರಿಪೆಲ್ಡ್ ಬೈ ದ ವಾಟರ್ ವಿಚ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಡರ್ಟ್. ಸೊ ಈಗ ಈ ಸೋಪ್ ಡಿಟರ್ಜೆಂಟ್ ಮಾಲಿಕ್ಯೂಲಿಗೆ 2 ಕೈ ಅದಾವಂತ ಅಂದ್ಕೊಂಡ್ರೆ, ಒಂದರಲ್ಲಿ ಅದು ವಾಟರ್ ಹಿಡ್ಕೊತೈತಿ, ಒಂದರಲ್ಲೇ ಡಿಟರ್ಜೆಂಟ್ ಹಿಡ್ಕೊತೈತಿ, ಡರ್ಟನ್ನು ಹಿಡ್ಕೊತೈತಿ. ಸೊ ಅವಾಗ ನೀವು ಈ ಮ್ಯಾಲಿನ ವಾಟರನ್ನು ವಾಶ್ ಮಾಡಿದ ಕೂಡಲೇ ಅಥವಾ ಒಂದು ಬ್ರಷ್ ಹಚ್ಚಿ ಹಿಂಗೆ ತಿಕ್ಕಿದ ಕೂಡಲೇ ಆ ಡರ್ಟ್ ಹೊರಗೆ ಹೋಗ್ಬಿಡ್ತೈತಿ. ಓಕೆ, ಸೊ ಸೋಪ್ ಡಿಟರ್ಜೆಂಟ್ ಹಾಕೋದ್ರಿಂದ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗ್ತೈತೆ ಅಂತ ನಾವು ಅಂದ್ರೆ ಆ್ಯಕ್ಚುಲಿ ಇಂಡೈರೆಕ್ಟ್ಲಿ ನಾವೇನು ಹೇಳಾಕತ್ತೀವಿ, ಸರ್ಫೇಸ್ ಟೆನ್ಷನ್ ಅಲ್ಲ, ಅವು 2 ನಡು ಕೊಹೆಸಿವ್ ಫೋರ್ಸ್ ಕಡಿಮೆ ಆಗ್ತೈತಿ. ವಾಟರ್ ನಡು ಕಡಿಮೆ ಆಗಿ ಆ ಡರ್ಟಿನ ಕಡೆ ಆ ವಾಟರನ್ನು ತೊಗೊಂಡು ಹೋಗಿ ಅದು ಅಟ್ರಾಕ್ಟ್ ಮಾಡಿಸುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್. ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಮಾಲಿಕ್ಯೂಲ್ on the surface of a liquid compared to one inside the liquid is potential energy of a molecule which is on the surface of a liquid to compare to one inside the liquid is ಅಂತ ಕೇಳಾರೆ. ಆನ್ಸರ್ ಈಸ್ ಗ್ರೇಟರ್. ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು. ಈಗ ನೋಡ್ರಿ, ಮತ್ತೊಂದು ಬೀಕರ್ ತೊಗೊಳ್ಳೋಣ. ಒಂದು ವಾಟರ್ ಮಾಲಿಕ್ಯೂಲ್ ಇತ್ತು ಸರ್ಫೇಸ್ ಮೇಲೆ,
ಇನ್ನೊಂದು ಐತಿ ಒಳಗೆ. ಲೆಟ್ ಅಸ್ ಸೇ ದಿಸ್ ಈಸ್ ಮಾಲಿಕ್ಯೂಲ್ ಎ, ದಿಸ್ ಈಸ್ ಮಾಲಿಕ್ಯೂಲ್ ಬಿ. ಅವ್ರೇನು ಹೇಳ್ತಾರೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಮಾಲಿಕ್ಯೂಲ್ ಎ ವಿಚ್ ಈಸ್ ಆನ್ ದ ಸರ್ಫೇಸ್ ಈಸ್ ಗ್ರೇಟರ್ ದ್ಯಾನ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಬಿ ವಿಚ್ ಈಸ್ ಇನ್ಸೈಡ್. ಹೌದು ಬಿಟ್ಟು ಸರ್, ಆಬ್ವಿಯಸ್ಲಿ ಇರಬೇಕು, ಯಾಕಂದ್ರೆ ಇದು ಸ್ವಲ್ಪ ಹೈಟ್ನೊಳಗೆ ಐತಲ್ರಿ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ಸ್ ಟು mgh ಫಾರ್ಮುಲಾ ನಮಗೆ ಗೊತ್ತೈತಿ. ಹೈಟ್ ಜಾಸ್ತಿ ಇದ್ದರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಇದು ಆ ಟೈಪ್ ಅಲ್ಲ. ಈಗ ಲೈಕ್ ನೀವು ಇನ್ನೊಂದು ಎಕ್ಸಾಂಪಲ್ ತಗೋರಿ. ಈಗ ಇದೊಂದು ಟ್ಯಾಪ್ ಅಂತ ಅನ್ಕೋರಿ, ಹಿಂಗೆ ಈ ಕಡೆ ಹಿಂಗೆ ಕಂಟಿನ್ಯೂ ಆಗಿತ್ತು ಅದು ಟ್ಯಾಪ್. ಸೊ ಇದ್ರಾಗ ಒಂದು ವಾಟರ್ ಡ್ರಾಪ್ ಬಂದು ಹಿಂಗೆ ಕುಂತು, ಇನ್ನು ಸ್ವಲ್ಪ ದೊಡ್ಡ ವಾಟರ್ ಡ್ರಾಪ್ ಮಾಡಿಬಿಡೋಣ ನಾವು. ಸೊ ಹಿಂಗೊಂದು ವಾಟರ್ ಡ್ರಾಪ್ ಬಂದು ಕುಂತು ಟ್ಯಾಪ್ನಿಂದ. ಅವಾಗ ಇಲ್ಲಿ ಸರ್ಫೇಸ್ನೊಳಗೆ ವಾಟರ್ ಮಾಲಿಕ್ಯೂಲ್ಸ್ ಇರ್ತಾವೆ. ವಾಟರ್ ಡ್ರಾಪ್ ಅಂದ್ರೆ ಮಾಲಿಕ್ಯೂಲ್ಸ್ ಇರ್ತಾವೆ, ಮತ್ತು ಒಳಗೂ ವಾಟರ್ ಮಾಲಿಕ್ಯೂಲ್ಸ್ ಇರ್ತಾವೆ, ಹೌದಾ? ಸೊ ಈಗ ಅವ್ರೇನು ಹೇಳಕತ್ತಾರ, ಒಳಗಿರುವಂಥ ವಾಟರ್ ಮಾಲಿಕ್ಯೂಲ್ಸನ್ನ ಬಿ ಅಂತೀನಿ, ಹೊರಗೆ ಸರ್ಫೇಸ್ ಮೇಲಿರುವಂಥ ವಾಟರ್ ಮಾಲಿಕ್ಯೂಲ್ಸ್ನ ಎ ಅಂತೀನಿ. ಸೊ ಈಗ ಪೊಟೆನ್ಷಿಯಲ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಆನ್ ದ ಸರ್ಫೇಸ್ ಈಸ್ ಗ್ರೇಟರ್ ದ್ಯಾನ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಇನ್ಸೈಡ್. ಅಂದ್ರೆ ಈಗ ನೋಡಿರಿ, ನಾವು ಆಗಲೇ ರೀಸನ್ ಹೇಳಿದ್ವಲ್ಲ, ಸ್ವಲ್ಪ ಇವು ಹೈಟ್ನಾಗ ಅದಾವೆ, ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ ಅನ್ನೋಕ್ಕೆ ಬರೋಂಗಿಲ್ಲ. ಇದ್ರದ್ದು ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ, ಇವು ಕಡಿಮೆ ಅದಾವೆ, ಸ್ವಲ್ಪ ಕಡಿಮೆ ಹೈಟ್ನಾಗ ಅದಾವೆ. ಈಗ ಕೆಳಗೆ ಗ್ರೌಂಡಿಗೆ ನಾವು ಕಂಪ್ಯಾರಿಸನ್ ಮಾಡಿದ್ರೆ, ಸೊ ಅದು ಆ್ಯಕ್ಚುಲಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಆನ್ ದ ಸರ್ಫೇಸ್ ಯಾಕೆ ಜಾಸ್ತಿ ಇರ್ತೈತಿ ಅಂದರೆ, ಈಗ ನೋಡಿರಿ, ಫಿಸಿಕ್ಸ್ ಪ್ರಕಾರ ಯಾವಾಗಲೂ ಎನರ್ಜಿ ಯಾವಾಗ ಜಾಸ್ತಿ ಇರುತ್ತೆ ಅಂದರೆ ವೆನ್ ವರ್ಕ್ ಡನ್ ಈಸ್ ಮೋರ್. ಅಕಾರ್ಡಿಂಗ್ ಟು ಫಿಸಿಕ್ಸ್ ಎನರ್ಜಿ ಇಸ್ ಸ್ಟೋರ್ಡ್ ಓನ್ಲಿ ವೆನ್ ವಿ ಡೂ ವರ್ಕ್. ಈಗ ನಾನು ಒಂದು ಕೆಲಸ ಮಾಡ್ತೀನಿ, ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ ಐತೆ, ಇದನ್ನು ತೊಗೊಂಡು ಸರ್ಫೇಸಿಗೆ ತೊಗೊಂಡು ಹೋಗ್ಬೇಕು ನೀವು. ರೈಟ್ ನಾವು ಇಟ್ ಇಸ್ ಆಟ್ ಪೊಸಿಷನ್ ಎ. ಇದನ್ನು ಮ್ಯಾಲೆ ತೊಗೊಂಡು ಹೋಗ್ಬೇಕು ನೀವು. ಇದನ್ನು ಮ್ಯಾಲೆ ತೊಗೊಂಡು ಹೋಗೋಕೆ ನಾವು ವರ್ಕ್ ಮಾಡ್ಬೇಕಾಗ್ತೈತಿ. ಯಾಕೆ ವರ್ಕ್ ಮಾಡ್ಬೇಕಾಗ್ತೈತಿ ಅಂದ್ರೆ ಅಗೇನ್ಸ್ಟ್ ದ ಗ್ರಾವಿಟಿ ಅಂತ ಹಂಗಲ್ಲ. ಏನಾಗ್ತದೆ ಗೊತ್ತಾನೆ, ಇಲ್ಲೇ ಈ ವಾಟರ್ ಮಾಲಿಕ್ಯೂಲ್ಸ್ ಸುತ್ತಲ ಮತ್ತು ಬೇರೆ ಬೇರೆ ವಾಟರ್ ಮಾಲಿಕ್ಯೂಲ್ಸ್ ಇರ್ತಾವೆ. ಅವು ಕೊಹೆಸಿವ್ ಫೋರ್ಸ್ನಿಂದ ಇದನ್ನು ನೀವು ಹಿಂಗೆ ಮ್ಯಾಲೆ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಿದ ಕೂಡಲೇ ದೇ ಸ್ಟಾರ್ಟ್ ಟು ಅಪೋಸ್. ಸೊ ಇವು ಇಷ್ಟರದ್ದು ಅಪೋಸಿಷನ್ದು ವಿರುದ್ಧ ನೀವು ಆ ವಾಟರ್ ಮಾಲಿಕ್ಯೂಲಿನ ಮ್ಯಾಲೆ ತೊಗೊಂಡು ಹೋಗೋಕೆ ವರ್ಕ್ ಮಾಡ್ಬೇಕಾಗ್ತೈತಿ. ಬಿಕಾಸ್ ಆಫ್ ದ್ಯಾಟ್ ಆಲ್ ದೋಸ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಆನ್ ದ ಸರ್ಫೇಸ್ ವಿಲ್ ಹ್ಯಾವ್ ಹೈಯರ್ ಎನರ್ಜಿ ಆ್ಯಸ್ ಕಂಪೇರ್ಡ್ ಟು ಹೈಯರ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಸ್ ಕಂಪೇರ್ಡ್ ಟು ದ ಮಾಲಿಕ್ಯೂಲ್ಸ್ ವಿಚ್ ಆರ್ ಇನ್ಸೈಡ್. ಸೊ ಇಲ್ಲಿಗೆ 99% ಆಫ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಚಾಪ್ಟರ್ದು ಎಲ್ಲ ಥಿಯರಿ ಪಾರ್ಟನ್ನು ಕವರ್ ಮಾಡುವಂಗೆ ಆ್ಯಂಡ್ ಎಲ್ಲ ವೆರೈಟಿ CET ಕ್ವಶನ್ಸ್ ಕವರ್ ಮಾಡುವಂಗೆ ನಾವು ಇದು ವಿಡಿಯೋ ಮುಗಿಸಿದ್ವಿ. ಸೊ ಹೋಪ್ಫುಲಿ ವಿಲ್ ಮೇಕ್ ಯೂಸ್ ಆಫ್ ದಿಸ್. ಓಕೆ, ಸೊ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಚಾಪ್ಟರ್ ಆನ್ PUC ಫಸ್ಟ್ ಇಯರ್. ನೋಡೋಣ ರೀ ಯಾವುದು, ಮೇ ಬಿ ವಿಲ್ ಸ್ಟಾರ್ಟ್ ವಿತ್ ಥರ್ಮಲ್ ಪ್ರಾಪರ್ಟೀಸ್ ಆರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ನೋಡೋಣ. ಓಕೆ, ಇದನ್ನು ಯೂಸ್ ಮಾಡ್ಕೊತೀರಂತ ಅಂದ್ಕೊಂಡು ನಾನು. ಓಕೆ, ಥ್ಯಾಂಕ್ ಯು, ನಮಸ್ಕಾರ.